ಈಗ ನೀವು ಮಾತಾಡ್ತಿದ್ದೀರಲ್ಲ, ಅದು ನೀವು ಬದಲಾದ ಮನ್ಸೋರೆ ಅಂತ ಅನ್ಸುತ್ತೆ ತಕ್ಷಣಕ್ಕೆ. ಪಬ್ಲಿಕಲ್ಲಿ ಇದರ ಟೆಲಿಕಾಸ್ಟಲ್ಲಿ ಒಪ್ಕೊಂತಾ ಇದ್ದೀನಿ, ನನಗೆ ಭಯ ಆಗಿದೆ, ನನ್ನ ಸಿನಿಮಾನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮನ್ಸೋರೆಯ ಸಿದ್ಧಾಂತಗಳು, ಅವ್ರ ಸ್ಟ್ಯಾಂಡ್ ಪಾಯಿಂಟನ್ನ ಅವನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಡೈರೆಕ್ಟಾಗಿ ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು ರಿಲೀಸ್ ಟೈಮಲ್ಲಿ ನನ್ನ ವಿರುದ್ಧ ಕ್ಯಾಂಪೇನ್ ಆಗಿದೆ. ನನ್ನ ಹತ್ರ ಪ್ರೂಫ್ಸ್ ಇತ್ತು. ಬಟ್ ಅದು ನಿಮ್ಮ ಎದುರಿರೋರು ಯಶಸ್ವಿ ಆಗಿದ್ದಾರೆ, ನಿಮ್ಮನ್ನ ಎಲ್ಲಿ ಕಟ್ ಹಾಕ್ಬೇಕು ಅಲ್ಲಿ ಕಟ್ ಹಾಕೋದ್ರಲ್ಲಿ. ಆಯಿತಾ, ನನಗೆ ಯಶಸ್ವಿ ಆಗಿದ್ದಾರೆ ಅನ್ನೋದಕ್ಕಿಂತ ನಮ್ಮ ಪ್ರೊಡ್ಯೂಸರ್ ದುಡ್ಡು ಹೋಗುತ್ತಲ್ಲ. ಪ್ರೇಕ್ಷಕರು ಕನ್ನಡ ಸಿನಿಮಾ ಬಗ್ಗೆ ನಂಬಿಕೆ ಬಹುತೇಕ ಕಳ್ಕೊಂಡ್ಬಿಟ್ಟಿದೆ. ಕೊಚ್ಚಿ ಆಚೆ ಇರೋಂಥ ಕೇರಳ ಜಗತ್ತಿನ ಒಂದು 50 ಸಿನಿಮಾಗಳು ಬರ್ತವೆ. ನಮ್ಮಲ್ಲಿ ಇನ್ನೂ ಬೆಂಗಳೂರು, ಮೈಸೂರು ಆಚೆ ಕನ್ನಡ ಸಿನಿಮಾಗಳು ಹೋಗ್ತಾನೆ ಇಲ್ಲ, ಅಪರೂಪಕ್ಕೆ ಒಂದೊಂದು ಹೋಗ್ತವೆ. ನಿಮಗೆ ನಾವು ಪಕ್ಕದ ರಾಜ್ಯಗಳು ಕೇರಳ ಅಥವಾ ತಮಿಳುನಾಡು ಉದಾಹರಣೆ ತೊಗೊಂಡ್ರೆ, ನೀವು ಯಾವುದನ್ನು ಇಲ್ಲಿ ತನಕ ಪ್ರತಿನಿಧಿಸಿದ್ರಿ ಅಂದರೆ ಸಾಮಾಜಿಕ ಸಮಸ್ಯೆಗಳನ್ನು ನಿಮ್ಮ ಸಿನಿಮಾ ಮುಖಾಂತರ ಹೇಳೋ ಪ್ರಯತ್ನವನ್ನು ಮಾಡಿದ್ರಿ. ಅದಕ್ಕೆ ದೊಡ್ಡ ದೊಡ್ಡ ಸ್ಟಾರ್ಗಳು ಮುಖಗಳಾಗ್ತಾರೆ ಅಥವಾ ಅದರಲ್ಲಿ ಒಂದು ಪಾತ್ರ ತಗೋತಾರೆ, ಆ ಮೂಲಕ ಅವ್ರಿಗೇನು ಸಮಸ್ಯೆ ಇರೋದಿಲ್ಲ. ಕನ್ನಡದಲ್ಲಿ ಆ ಥರದ್ದೇ ಯಾಕಾಗೋದಿಲ್ಲ? ಒಂದು ಸಾಮಾಜಿಕ ಸಮಸ್ಯೆ ಅಂತ ಬಂದಾಗ ಈ ಥರದೊಂದು ನಾನು ಹೇಳಿದ್ರೆ ಕಾಂಟ್ರವರ್ಸಿ ಆಗುತ್ತೆ. ಅಲ್ಲ, ಭಾಳ ದೊಡ್ಡ ಪ್ರಶ್ನೆ. ಅಲ್ಲ, ಪ್ರಶ್ನೆ ದೊಡ್ಡದು. ಪೇಯ್ಡ್ ರಿವ್ಯೂಸು, ಪ್ರಮೋಷನ್ ಹೆಸರಲ್ಲಿ ಸಿನಿಮಾ ಚೆನ್ನಾಗಿಲ್ಲ ಅಂತಂದ್ರೂ ದುಡ್ಡು ಕೊಟ್ಟು ಚೆನ್ನಾಗಿದೆ ಅಂತ ಬರೆಸಿ ಆಮೇಲೆ ಈ ಥಿಯೇಟ್ರ್ಗಳ ಮುಂದೆ ನನ್ನ ಸಿನಿಮಾಗಳಲ್ಲೂ ಆಗಿದ್ದಾವೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಅದರ ತಪ್ಪು ನನಗೆ ಅರ್ಥ ಆಗ್ತಾ ಇದೆ. ಅಲ್ಲಿ ಹೋಗ್ಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೂ ಮೈಕ್ ಹಿಡಿಯೋದು, ಅದ್ಭುತ, ವಾವ್ ಸೂಪರ್ ಅಂತ ಹೇಳೋದು, ಪ್ರೇಕ್ಷಕ ಹೋಗ್ತಾನೆ, 100 ರೂಪಾಯಿ ಕೊಡ್ತಾನೆ, ನೋಡಿದ 10 ನಿಮಿಷಕ್ಕೆ ಒಂದು ಸಿಟ್ಟು ಬರುತ್ತೆ. ನೆಕ್ಸ್ಟ್ ಟೈಮ್ ಎಷ್ಟು ಹೇಳಿದ್ರು ಒಂದು ಸಿನಿಮಾ ಕಡೆ ನಮ್ಮ ನಾತಿಚಾರ ಸಿನಿಮಾ ಭಾರತ ಅಲ್ದಿರ ಈ 3-4 ಲ್ಯಾಂಗ್ವೇಜಲ್ಲಿ ಡಬ್ಬಿಂಗ್ ಆಗಿ ನೆಟ್ಫ್ಲಿಕ್ಸಲ್ಲಿ ಸುಮಾರು ದೇಶಗಳಲ್ಲಿ ಸಿನಿಮಾ ನೋಡಿದ್ದಾರೆ. ಓಕೆ, ಸೊ ಕನ್ನಡ ಸಿನಿಮಾಗಳು ತಲುಪ್ತಾ ಇದೆ. ಹೇಗೆ ತಲುಪ್ತಾ ಇದೆ ಅನ್ನೋದು ಇಂಪಾರ್ಟೆಂಟು. ನನಗೆ ಆ ಥರದಲ್ಲಿ ಖುಷಿ ಆಗೋದೇನಂತಂದರೆ ಕಾಂತಾರ ಸಿನಿಮಾ ಬಗ್ಗೆ. ಯಾಕಂತಂದರೆ ಕಾಂತಾರ ಡಬ್ ಆಗಿದ್ದಕ್ಕಿಂತ ಹೆಚ್ಚಾಗಿ ಕನ್ನಡ ಸಿನಿಮಾನೇ ತುಂಬ ಜನಕ್ಕೆ ರೀಚ್ ಆಗಿದೆ. ಸೊ ಆ ಥರ ರೀಚ್ ಆದರೆ ಆ ಸಕ್ಸಸ್ ಖುಷಿ ಆಗುತ್ತೆ. ನಿಮ್ಮ ಸಿನಿಮಾ ಅಂತಂದರೆ ಒಂದು ಹೆಸರು ನೆನ್ಪು ಮಾಡ್ಕೊಳ್ಬೋದು, ಅದು ಸಂಚಾರಿ ವಿಜಯ್ ಅವರು. ಈ ಸಂದರ್ಭದಲ್ಲಿ ಹೇಗೆ ನೆನ್ಪು ಮಾಡ್ಕೋತೀರಿ? ಅವ್ರಿಲ್ಲ ನಮ್ಮ ಜೊತೆಗೆ, ಅವ್ರನ್ನ ಮರ್ತಿದ್ರೆ ತಾನೇ ನೆನಪು ಮಾಡ್ಕೊಳ್ಳೋಕ್ಕೆ. ಬೇರೆಯವರು ಮರ್ತಿರ್ಬೋದು, ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದು ಮನ್ಸೋರೆ ಅನ್ನೋ ಹೆಸರು ಚಿತ್ರರಂಗದಲ್ಲಿ ಎಷ್ಟು ವರ್ಷ ಅದು ಉಳ್ಕೊಳ್ಳುತ್ತೋ ಅಲ್ಲಿವರೆಗೂ ಸಂಚಾರಿ ವಿಜಯ್ ಜೊತೆಲಿ ಇದ್ದೇ ಇರ್ತದೆ. ಮಾಡಿದ 4 ಸಿನಿಮಾ ಬಗ್ಗೆ ಬೇರೆ ಬೇರೆ ಕಾಲೇಜುಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಆ ಸಿನಿಮಾಗಳ ಬಗ್ಗೆ ಥೀಸಿಸ್ ರೆಡಿ ಆಗುತ್ತೆ ಅಂತಂದರೆ ಅದೊಂದು ಚರ್ಚೆಗೆ ಬೇಕಾಗಿರುವಂಥ ವಿಷಯ ಆಗುತ್ತೆ ಅಂತಾರೆ. ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ಅದ್ರ ಜೊತೆಗೆ ಪ್ರಶಸ್ತಿಗಳ ವಿಷಯ ಹೇಳ್ತೀರಾ, ಅದರಲ್ಲೂ ರಾಷ್ಟ್ರಪತಿಯಿಂದ ಮುಖ್ಯಮಂತ್ರಿವರೆಗೂ ಎಲ್ಲರ ಹತ್ರನೂ ಪ್ರಶಸ್ತಿ ತಗೊಂಡಾಗಿದೆ. ರಾಜ್ಯಪಾಲರ ಹತ್ರ ತಗೊಂಡಾಯ್ತು, ಮುಖ್ಯಮಂತ್ರಿ ಆಯಿತು, ರಾಷ್ಟ್ರಪತಿಗಳು ಆಗೋಯ್ತು. ಸೊ ಆ ಸಮಾಧಾನ ಇದೆ. ಅದಲ್ಲದಿರೋ ಕಮರ್ಷಿಯಲ್ ಆಗಿ ಫಿಲ್ಮ್ ಫೇರು ಆಗೋಗಿದೆ, ಕ್ರಿಟಿಕ್ ಅವಾರ್ಡ್ಸ್ ಆಗಿದೆ, ಎಲ್ಲನೂ ಆಗಿದೆ. ಪ್ರಶಸ್ತಿಗಳಲ್ಲೂ ಸಮಾಧಾನ ಇದೆ. ಒಬ್ಬ ನಿರ್ದೇಶಕನಿಗೆ ದುಡ್ಡಿಗೆ ಸಮಾಧಾನ ಇದೆಯಾ? ಬರ್ದಿರೋ ದುಡ್ಡು ನನಗೆ 3 ಸಿನಿಮಾಗಳಲ್ಲೂ ಸಮಾಧಾನ ಇದೆ. 4ನೇ ಸಿನಿಮಾ ಬಗ್ಗೆ ಮಾತ್ರನೇ ಸಮಸ್ಯೆ ಇದೆ. ನಮಸ್ಕಾರ, ವಾರ್ತಾ ಭಾರತೀಯ ಚಾಟ್ ರೂಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಚಾಟ್ ರೂಮ್ನಲ್ಲಿರೋ ವಿಶೇಷ ವ್ಯಕ್ತಿ ಕನ್ನಡ ಚಿತ್ರರಂಗದ ಅದ್ಭುತವಾದ ನಿರ್ದೇಶಕರಾಗಿರುವ ಮನ್ಸೋರೆ ಅವರು ನಮ್ಮ ಜೊತೆಗಿದ್ದಾರೆ. ಮನ್ಸೋರೆ ಹೆಸರು ಹೇಗೆ ವಿಭಿನ್ನನೋ ಇವರ ನಿರ್ದೇಶನದ ಸಿನಿಮಾಗಳು ಕೂಡ ಅಷ್ಟೇ ವಿಭಿನ್ನ, ವಿಶಿಷ್ಟ. ಸಮಾಜಮುಖಿ ಕಥೆಗಳು ಮತ್ತು ವಾಸ್ತವಿಕ ನಿರೂಪಣೆಯ ಮೂಲಕ ಗಮನ ಸೆಳೆದಿರೋ ಇವರು ಕನ್ನಡ ಸಿನಿಮಾ ಲೋಕದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದಾರೆ. ಮನ್ಸೋರೆ ಮೂಲತಃ ಕೋಲಾರದವರು. ಅವರ ಮೊದಲ ಚಿತ್ರ ಹರಿವು ರಾಷ್ಟ್ರೀಯ ಮಟ್ಟದಲ್ಲಿ ಮೆಚ್ಚುಗೆಯನ್ನ ಗಳಿಸಿತು. ತಂದೆಯೊಬ್ಬರು ತಮ್ಮ ಮಗನ ಪಾರ್ಥಿವ ಶರೀರವನ್ನ ಸಾಗಿಸೋಕೆ ಪಡುವ ಕಷ್ಟವನ್ನ ಕಣ್ಣಿಗೆ ಕಟ್ಟುವಂತೆ ತೋರಿಸಿದ ಈ ಚಿತ್ರ ಅನೇಕ ಪ್ರಶಸ್ತಿಗಳನ್ನ ಬಾಚಿಕೊಳ್ತು. ನಂತರ ಬಂದ ನಾತಿಚರಾಮಿ ವಿಧವೆಯೊಬ್ಬಳ ಬದುಕಿನ ಸಂಕೀರ್ಣತೆಗಳನ್ನ ತೆರೆದಿಡ್ತು. ಈ ಚಿತ್ರ ವಿಮರ್ಶಕರಿಂದ ಪ್ರಶಂಸೆ ಪಡೆಯಿತು. ಆಕ್ಟ್ 1978 ಚಿತ್ರದ ಮೂಲಕ ಅಧಿಕಾರಶಾಹಿಯ ವಿರುದ್ಧದ ಹೋರಾಟವನ್ನ ರೋಚಕವಾಗಿ ಕಟ್ಕೊಟ್ರು. ಇತ್ತೀಚೆಗೆ ಬಿಡುಗಡೆಯಾದ 1920-21 ಬುಡಕಟ್ಟು ಜನರ ಸಂಕಷ್ಟಗಳನ್ನ ಮತ್ತು ಅವರ ಹಕ್ಕುಗಳಿಗಾಗಿನ ಹೋರಾಟವನ್ನ ಬಿಂಬಿಸಿದೆ. ಮನ್ಸೋರೆ ಅವರ ಚಿತ್ರಗಳು ಕೇವಲ ಮನೋರಂಜನೆಗೆ ಸೀಮಿತವಾಗದೆ ಸಾಮಾಜಿಕ ಸಂದೇಶಗಳನ್ನ ಸಾರುತ್ತೆ. ಅವರ ಕಥೆಗಳು ನಮ್ಮ ಸುತ್ತಮುತ್ತಲಿನ ಬದುಕಿನಿಂದ ಆಯ್ದುಕೊಂಡ ನೈಜ ಘಟನೆಗಳನ್ನ ಆಧರಿಸಿರುತ್ತೆ. ಪಾತ್ರಗಳ ಆಯ್ಕೆ ಮತ್ತು ಅವುಗಳ ಸಹಜ ಅಭಿನಯ ಅವರ ಚಿತ್ರಗಳ ಮತ್ತೊಂದು ವಿಶೇಷತೆ. ಇದೇ ಮೊದಲ ಬಾರಿಗೆ ಮನ್ಸೋರೆ ಪ್ರೇಮ ಕಥೆಯ ಮೂಲಕ ಮತ್ತೆ ಜನರ ಎದುರು ಬರ್ತಿದ್ದಾರೆ. ಅವರ ನಿರ್ದೇಶನದ ದೂರತೀರಯಾನ ಚಿತ್ರದ ಮೊದಲ ಪ್ರೇಮ ಗೀತೆ ಬಿಡುಗಡೆಯಾಗಿದ್ದು ಸಂಗೀತ ಪ್ರಿಯರ ಮನಗೆದ್ದಿದೆ. ಇಷ್ಟೆಲ್ಲ ವಿಶೇಷತೆಗಳನ್ನ ಹೊಂದಿರುವ ಕನ್ನಡದ ವಿಭಿನ್ನ, ವಿಶಿಷ್ಟ ಮತ್ತು ಸಮಾಜಮುಖಿ ನಿರ್ದೇಶಕ ಇವತ್ತಿನ ನಮ್ಮ ಚಾಟ್ ರೂಮ್ನಲ್ಲಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್.
ಹೊಸ ಚಿತ್ರ ನಡೀತಾ ಇದೆ, ಅದರದೊಂದು ಹಾಡು ಬಿಡುಗಡೆ ಆಗಿದೆ. ಇಲ್ಲಿ ತನಕ ನೀವು ಮಾಡಿರೋ ಚಿತ್ರ, ಅದರ ಕಥೆಗಳು, ಅದರ ಭಾವನೆ ಎಲ್ಲವೂ ಬೇರೆ ಇತ್ತು, ಅಭಿರುಚಿ ಬೇರೆ ಇತ್ತು. ಈಗ ಹೊಸ ಥರದೊಂದು ಸಿನಿಮಾ ನಿರ್ಮಾಣ ಆಗ್ತಾ ಇದೆ. ಹೇಗೆ ನಡೀತಾ ಇದೆ ಮತ್ತು ಈ ಹಾಡಿಗೆ ಯಾವ ಥರದ ಪ್ರತಿಕ್ರಿಯೆ ಬಂದಿದೆ? ಪ್ರತಿಕ್ರಿಯೆ ಚೆನ್ನಾಗಿದೆ. ಇನ್ನೂ ನಿಧಾನಕ್ಕೆ ಸ್ಪ್ರೆಡ್ ಆಗಬೇಕು. ಸೊ ತುಂಬ ಜನಕ್ಕೆ ತಲುಪಬೇಕು. ಸೊ ತಲುಪಲಿ ಅಂತಲೇ ಫಸ್ಟ್ ಹಾಡು ರಿಲೀಸ್ ಮಾಡಿದ್ದೀವಿ. ಸಿನಿಮಾ ಕೆಲಸ ಆಲ್ಮೋಸ್ಟ್ ಎಂಡಿಂಗ್ ಸ್ಟೇಜಿಗೆ ಬರ್ತಾಯಿದೆ. ಇನ್ನೊಂದು ತಿಂಗಳಲ್ಲಿ ಸೆನ್ಸರ್ ಎಲ್ಲ ರೆಡಿ ಆಗುತ್ತೆ. ಜುಲೈ 11ಕ್ಕೆ ರಿಲೀಸ್ ಮಾಡೋ ಪ್ಲ್ಯಾನಲ್ಲಿದ್ದೀವಿ. ಸೊ ಚೆನ್ನಾಗಿ ಆಗ್ತಾಯಿದೆ. ಈ ಥರದ ಅಂದರೆ ನಿಮ್ಮನ್ನು ಇಲ್ಲಿ ತನಕ ನೋಡಿದವ್ರು, ನಿಮ್ಮ ಹರಿವು ಚಿತ್ರದಿಂದ ಇಲ್ಲಿ ತನಕ ನೋಡಿದವ್ರಿಗೆ ಈ ಥರದೊಂದು ಚಿತ್ರಕಥೆಯನ್ನು ಮನ್ಸೂರಿ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋ ಒಂದು ಇಂಟ್ರೆಸ್ಟ್ ಕಾಡ್ಬೋದು ಅವ್ರಿಗೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ತಾವು? ಆಬ್ವಿಯಸ್ಲಿ ಅದು ನಾನೀಗ ಪ್ರೆಸೆಂಟೇಷನ್ ಏನು ಕೊಡ್ತಾಯಿದ್ದೀನಿ ಆಚೆಗೆ, ಸಿನಿಮಾ ರಿಲೀಸ್ ಆದ ಅಂದರೆ ಶುರು ಆದಾಗಿಂದನೂ ಅದ್ರ ಬಗ್ಗೆ ಏನು ಟೀಸರ್, ಟೈಟಲ್ ಟೀಸರ್ ಆಗ್ಬೋದು, ಈಗ ಸಾಂಗ್ದು ಅದನ್ನೆಲ್ಲ ನೋಡಿದವ್ರಿಗೆ ಇದು ಬೇರೆ ಫ್ಲೇವರ್ ಅಂತ ಕಾಣಿಸ್ತಾ ಇದೆ ಅಂತಂದರೆ ನನಗೆ ಅದು ಮೊದಲ ಯಶಸ್ಸು ಅಂತಲೇ ಅನ್ಕೊತೀನಿ. ಯಾಕಂತಂದರೆ ನನ್ನ ಸಿನಿಮಾಗಳ ಬಗ್ಗೆ ಒಂದು ಬ್ರ್ಯಾಂಡ್ ಅನ್ನೋದು ಕ್ರಿಯೇಟ್ ಮಾಡಿದ್ದಾರೆ. ಬ್ರ್ಯಾಂಡ್ ಅನ್ನೋದು ತುಂಬ ದೊಡ್ಡ ವರ್ಡ್ ಆಗಿಬಿಡುತ್ತೆ. ಓಕೆ, ಮನ್ಸೂರಿ ಸಿನಿಮಾಗಳಲ್ಲಿ ಜಾಸ್ತಿ ಕತೆಗೆ ಒತ್ತಿರುತ್ತೆ ಅಂತ. ಸೊ ಅದು ಎಲ್ಲಿ ಒಂದು ಕಡೆ ತುಂಬ ಸಾಮಾನ್ಯವಾಗಿ ಬಳಸೋ ಪದ ಎಲ್ಲೋ ಒಂದು ಕಡೆ. ಇದೇ ಈ ಚಿತ್ರರಂಗದ ಪ್ರಸ್ತುತ ಇದರಲ್ಲಿ ಏನಾಗಿದೆ ಅಂತಂದರೆ, ಪ್ರೇಕ್ಷಕರು ಕನ್ನಡ ಸಿನಿಮಾ ಬಗ್ಗೆ ನಂಬಿಕೆ ಬಹುತೇಕ ಕಳ್ಕೊಂಡ್ಬಿಟ್ಟಿದ್ದಾರೆ. ಒಂದು ಅದಕ್ಕೆ ಸುಮಾರು ಕಾರಣಗಳಿದೆ. ಅದರಲ್ಲಿ ಮೂಲ ಕಾರಣ ಡಬ್ಬಿಂಗ್ ಬಂದಿದ್ದು. ಹಾಗನ್ಸುತ್ತೆ. ಅಂದರೆ ಕಮರ್ಷಿಯಲ್ ಸಿನಿಮಾಗಳು ಪ್ಯಾನ್ ಇಂಡಿಯಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಿರೋ ಹೊತ್ತಿಗೆ ಪ್ರೇಕ್ಷಕರ ನಂಬಿಕೆ ಕಳ್ಕೊಂಡಿದ್ದಾರೆ. ಅಂದರೆ ಬಹುತೇಕ ಅಂತ ಹೇಳಿದ್ದು, ಪೂರ್ಣವಾಗಿ ಅಲ್ಲ. ಅಂದರೆ ನಿಮಗೆ ವರ್ಷಕ್ಕೆ ಒಂದು ಸಿನಿಮಾ ಇಲ್ಲ 4 ಸಿನಿಮಾ ಹಾಕಿರೋ ಬಂಡವಾಳನ ಲಾಭದ ಸಮೇತ ಬರ್ತಾಯಿದೆ ಅಂತಂದರೆ ಹೆಚ್ಚಾಗ್ಬಿಟ್ಟಿದೆ. ಉಳಿದಿದ್ದು 230, 250 ಬಿಡುಗಡೆ ಆಗೋದು, ಸೆನ್ಸಾರ್ ಆಗೋದು 300 ಚಿಲ್ಲರೆ ಇದೆ. ಸೊ ಬಿಡುಗಡೆ ಆಗೋದು ಒಂದು 230. ಈಗ ಆಲ್ಮೋಸ್ಟ್ ಈಗ ಇನ್ನು ಏಪ್ರಿಲ್ ತಿಂಗಳು ಮುಗಿಯೋಷ್ಟೊತ್ತಿಗೆ ಆಲ್ರೆಡಿ 100 ದಾಟ್ಬಿಟ್ಟಿದ್ದೀವಿ. ಸೊ ಇಷ್ಟು ಸಿನಿಮಾಗಳಲ್ಲಿ ರಿಕವರಿ ಅನ್ನೋದನ್ನು, ಅಂದರೆ ಸಿನಿಮಾನ ಕಲೆ, ಅದು ಏನು ನಮ್ಮ ಅಭಿವ್ಯಕ್ತಿ ಅವೆಲ್ಲನೂ 2ನೇ 3ನೇ ಸ್ಟೇಜಲ್ಲಿ ಬರುತ್ತೆ. ಮೊದಲು ರಿಕವರಿ ಆಗಿದೆಯಾ ಇಲ್ವಾ, ಕಮರ್ಷಿಯಲ್ ಅಂದರೆ ನಿಮಗೆ ಪ್ರತಿಯೊಂದು ಸಿನಿಮಾನೂ ಕಮರ್ಷಿಯಲ್ಲೇ. ಅದೇ ನಿಮ್ಗೆ ಸಾರಿ ಮಧ್ಯಪ್ರವೇಶ ಮಾಡೋಕ್ಕೆ, ನಿಮ್ಮ ಮೊದಲಿನ ಮಾತುಗಳು ಇಂಟರ್ವ್ಯೂನೆಲ್ಲ ಕೇಳ್ತಾ ಇದ್ದರೆ ಕಲೆ ಜನರಲ್ಲಿ ಬೆರಿಬೇಕು, ಅಂದರೆ ಈ ರಿಟರ್ನ್ ಅಥವಾ ಇನ್ಕಮ್ ಅದಕ್ಕಿಂತ ಹೆಚ್ಚು ಒಂದು ಕಲೆ ಜನರ ನಡುವೆ ಹೋಗಬೇಕು, ಜನರಿಗೆ ತಲುಪಬೇಕು, ಅದು ಅಂದರೆ ಮಾಧ್ಯಮವಾಗಿ ಹೋಗಬೇಕು ಅನ್ನೋದು ಮೂಲ ಅಂತ ಹೇಳ್ತಿದ್ರಿ. ನಿಮ್ಮ ಆಲೋಚನೆಯಲ್ಲೇ ಸಿನಿಮಾ ಹೊತ್ತಿಗೆ ನಾನು ಎಲ್ಲೂ ಕಮರ್ಷಿಯಲ್ ಅನ್ನೋದನ್ನು ಬಿಟ್ಟು ಮಾತಾಡೇ ಇಲ್ಲ. ಸಿನಿಮಾ ತಲುಪಲೇಬೇಕು. 100% ನಾವು ಸಿನಿಮಾ ಮಾಡೋದೇ ಜನರು ನೋಡೋದಕ್ಕೆ ಅಂತ. ಆದರೆ ಏನಾಗ್ತಾಯಿತ್ತು, ಕೊರೋನಾ ಮೊದಲು ಅಟ್ಲೀಸ್ಟು ಪರ್ಯಾಯ ಮಾರ್ಗಗಳಿತ್ತು ಒಂದು ಸಿನಿಮಾಗೆ ಹಾಕಿರೋ ದುಡ್ಡು ರಿಕವರಿ ಆಗೋದಕ್ಕೆ. ಬಟ್ ಒಂದ್ಸಲ ಕೊರೋನಾ ಬಂದ ಮೇಲೆ ಒಂದು ದೊಡ್ಡ ಮಟ್ಟದಲ್ಲಿ ಸ್ಥಿತ್ಯಂತರಗಳಾಗ್ಬಿಟ್ಟಿದ್ದಾವೆ. ವ್ಯಾಕ್ಯೂಮ್ ಅಲ್ಲ, ಇಲ್ಲಿ ಒಂಥರ ಏನಾಗಿದೆ ಅಂತಂದರೆ, ಕೊರೋನಾ ಬರೋವರೆಗೂ ಡಬ್ಬಿಂಗ್ಗೆ ಹೋರಾಟ ಮಾಡಿದಲ್ಲಿ ನಾನು ಒಬ್ಬ ಡಬ್ಬಿಂಗ್ ಪರವಾಗಿ. ಇವತ್ತಿಗೂ ನಾನು ಡಬ್ಬಿಂಗ್ ಪರ ಇದ್ದೀನಿ. ಡಬ್ಬಿಂಗಿಗೆ ನನಗೆ ಸಮಸ್ಯೆ ಆಗ್ತಾಯಿದೆ ವೈಯಕ್ತಿಕವಾಗಿ, ಅನ್ನೋ ಸಿನಿಮಾ ಪರ್ಸ್ಪೆಕ್ಟಿವಲ್ಲಿ ಸಮಸ್ಯೆ ಆಗ್ತಾಯಿದೆ. ಹಂಗಂತ ಡಬ್ಬಿಂಗ್ ವಿರೋಧ ಮಾಡಲ್ಲ, ಡಬ್ಬಿಂಗ್ ಬರಬೇಕು. ಓಕೆ, ಆದರೆ ಈಗ ಎಲ್ಲ ಸಿನಿಮಾಗಳು ಡಬ್ಬಿಂಗ್ ಬರಬೇಕು ಅಂತ ಹೋರಾಟದಲ್ಲಿ ನಾನಿಲ್ಲ. ಈಗ ನ್ಯಾಷನಲ್ ಜಿಯೋಗ್ರಫಿ ಬರಬೇಕು ಅಂತ ಶುರುವಾಗಿತ್ತು. ಈ ಡಬ್ಬಿಂಗ್ ಹೋರಾಟದ ಬಗ್ಗೆ ಒಂದು ಸಣ್ಣ ಇದು ಹೇಳಬೇಕು ಅಂತಂದರೆ, ಮಕ್ಕಳಿಗೆ ಕಾರ್ಟೂನ್ ಆಗ್ಬೋದು, ನ್ಯಾಷನಲ್ ಜಿಯೋಗ್ರಫಿ ಆಗ್ಬೋದು, ಸೈನ್ಸ್ಗೆ ಸಂಬಂಧಪಟ್ಟಿದ್ದ ಇವೆಲ್ಲ ಕನ್ನಡದಲ್ಲಿ ಡಬ್ಬಿಂಗಲ್ಲಿ ಪ್ರಸಾರ ಆಗಬೇಕು ಅಂತ ಹೋರಾಟ ಶುರುವಾಗಿದ್ದು. ಅಂದರೆ ನಾಲೆಡ್ಜ್ ಅನ್ನೋದು ಎಲ್ಲೇ ಇದ್ರೂ ಹೇಗೆ ನಮಗೆ ನಾವೆಲ್ಸ್ ಆಗ್ಬೋದು, ಕತೆಗಳಾಗ್ಬೋದು, ನಾಟಕಗಳು ಭಾಷಾಂತರಗೊಂಡು ಇಂಗ್ಲೀಷು ಬೇರೆ ಬೇರೆ ಭಾಷೆವೆಲ್ಲ ಕನ್ನಡದಲ್ಲಿ ಹೇಗೆ ಸಿಕ್ತು, ಅದೇ ಥರದ ದೃಶ್ಯ ಮಾಧ್ಯಮದಲ್ಲಿರುವಂಥ ಕಂಟೆಂಟ್ ಕನ್ನಡದ ಮಕ್ಕಳಿಗೆ ಸಿಗಬೇಕು ಅಂತ ಹೋರಾಟ ಶುರುವಾಗಿದೆ ಡಬ್ಬಿಂಗು. ಸೊ ಆ ಹೋರಾಟದಲ್ಲಿ ನಾನಿದೆ. ಇವತ್ತಿಗೂ ನನ್ನ ಸ್ಟ್ಯಾಂಡ್ ಬಗ್ಗೆ ನನಗೆ ಕ್ಲಿಯರ್ ಇದ್ದೀನಿ. ಆದರೆ ನಿಮ್ಮ ಆಶಯ ನೀವೇನು ಅನ್ಕೊಂಡು, ಆದರೆ ಅದೇನಾಗಿದೆ ಅಂತಂದರೆ, ಅದು ಇವಾಗ ಏನಾಗಿದೆ ಅಂತಂದರೆ, ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ನ ಒಂದು ಎಕ್ಸಾಂಪಲ್ ಇಟ್ಕೊಂಡಿದ್ರೆ, ನ್ಯಾಷನಲ್ ಜಿಯೋಗ್ರಫಿ ಬರಲಿ ಅಂತ ಹೇಳ್ಬಿಟ್ಟು ಕ್ಯಾಂಪೇನ್ಗಳು ಕಮ್ಮಿ. ಓಕೆ, ಒಂದಷ್ಟು ಕಾರ್ಟೂನ್ಗಳು ಬಂದಿದ್ದಾವೆ. ಓಕೆ, ಅದು ಬಿಟ್ಟರೆ ಹೋರಾಟ ಅಂತ ಮಾಡಿದ್ರೆ ಪಕ್ಕದ ಭಾಷೆಯ ಒಂದು ಮಸಾಲಾ ಸಿನಿಮಾಗಳು ಕನ್ನಡದಲ್ಲಿ ಬರ್ತಾ ಇಲ್ಲ ಅಂತ ಹೋರಾಟಗಳಾಗ್ತೈತೆ. ಅಲ್ಲ, ಅದಕ್ಕಿಂತ ಜಾತಿ ಬಹುಶಃ ಸಿಂಹಪಾಲಿರೋದು ನಿಮಗೆ ಸ್ಮಾಲ್ ಸ್ಕ್ರೀನ್ ಅಂತ, ಸೀರಿಯಲ್ಗಳು ಡಬ್ ಆಗ್ತಿರೋದೇ ಜಾಸ್ತಿನ ಅಂತ. ಅದನ್ನು ನೆಕ್ಸ್ಟ್ ಬರ್ತೀನಿ, ನಮ್ಗೆ ಹೆಂಗೆ ಹೊಡ್ತಾ ಬಿತ್ತು ಅನ್ನೋದ್ರ ಬಗ್ಗೆ. ಸೊ ಇಲ್ಲಿ ಸಿನಿಮಾ ಅಂದರೆ ಯಾವುದೋ ತೆಲುಗು ಭಾಷೆಯ ಒಬ್ಬ ಸ್ಟಾರ್ ಸಿನಿಮಾನ ಕನ್ನಡದಲ್ಲಿ ಬಂದಿಲ್ಲ ಅಂತ
ಹೋರಾಟಗಳು ನಡೀತವೆ. ಅದಕ್ಕೆ ಕ್ಯಾಂಪೇನ್ ಮಾಡಿ ಕನ್ನಡಿಗರಿಗೆ ಅಭಿಮಾನ ಇಲ್ಲ, ಅದು ಇದು ಮಣ್ಣು ಮಸಿಯನ್ನು. ಕನ್ನಡಿಗರ ಅಭಿಮಾನ ಇರಬೇಕಾಗಿರೋದು ಒಳ್ಳೆಯ ವಿಷಯ ಬರೋದಕ್ಕೆ. ಓಕೆ, ಅಲ್ಲಿನ ಬ್ಲಡ್ಡು ಅಂದರೆ ರಕ್ತಪಾತಗಳ ಸಿನಿಮಾಗಳನ್ನೆಲ್ಲ ಕನ್ನಡದಲ್ಲಿ ತೋರಿಸ್ತಾ ಇಲ್ಲ ಅಂತ ಹೋರಾಟ ಮಾಡೋದ್ರಲ್ಲಿ ತುಂಬ ಏನು ನಾನ್ಸೆನ್ಸ್ ಅನಿಸುತ್ತೆ ನನಗೇನು. ಒಂದು ಒಳ್ಳೆಯ ವಿಷಯ ಬರುತ್ತಾ, ಓಕೆ, ಯಾವುದೋ ಜಗತ್ತಿನ ಇನ್ಯಾವುದೋ ಒಂದು ಭಾಷೆಯ ಒಂದು ಒಳ್ಳೆಯ ಸಿನಿಮಾ ಬರುತ್ತಾ, ಡಬ್ಬಿಂಗಾಗಿ ಬರಲಿ, ನಾನು ಸಪೋರ್ಟ್ ಮಾಡೋಣ. ನಾನು ಸಪೋರ್ಟ್ ಮಾಡ್ತೀನಿ, ನಾನು ಅದು ನೋಡ್ತೀನಿ. ಅಂದರೆ ನನಗೆ ಯಾವುದೋ ಗೊತ್ತಿಲ್ದಿರೋ ಭಾಷೆ ಅದು ಬಿಟ್ಬಿಟ್ಟು ಪಕ್ಕದ ಭಾಷೆಯಲ್ಲಿ ಬ್ಲಡ್ ಶೆಡ್ಡು, ಮಸಾಲ, ವಡಿ ಬಡಿ ಅಂತ ಸಿನಿಮಾಗಳನ್ನೆಲ್ಲ ಕನ್ನಡದಲ್ಲಿ ಡಬ್ಬಿಂಗ್ ರಿಲೀಸ್ ಮಾಡ್ತಾ ಇಲ್ಲ ಅಂತ ಹೋರಾಟ ಮಾಡೋದ್ರಲ್ಲಿ ಅರ್ಥ ಇಲ್ಲದೆ ಇರೋವಂಥದ್ದು. ಡಬ್ಬಿಂಗ್ ನಮಗೆ ಹೀಗೆ ಹೊಡ್ತಾ ಬಿತ್ತು ಅಂತ ಹೇಳ್ತೀನಿ. ಬಟ್ ಆ ಡಬ್ಬಿಂಗ್ ಅನ್ನೋದು ಮುಕ್ತವಾಗಿ ಮಾರುಕಟ್ಟೆ ಎಂಟ್ರಾಗೋದಕ್ಕೆ ಸ್ವಲ್ಪ ಭಯ ಪಡ್ತಾಯಿದ್ರು. ಎಲ್ಲಿ ಹೋರಾಟ ಆಗುತ್ತೋ, ಎಲ್ಲಿ ಪ್ರೊಟೆಸ್ಟ್ ಆಗುತ್ತೋ ಅನ್ನೋದು. ಯಾವಾಗ ಕೊರೋನಾ ಬಂತು, ಚಿತ್ರರಂಗ ಕಂಪ್ಲೀಟಾಗಿ ಸೈಲೆಂಟಾಗಿ ಸ್ಟಾಪ್ ಆಯಿತು. ಟಿ ವಿ ಚಾನಲ್ಗಳಿಗೆ ಸಿನಿಮಾ ಹಾಕೋದಕ್ಕೆ ಅವ್ರಿಗೆ ಸೀರಿಯಲ್ಗಳು ಸ್ಟಾಪ್ ಆಯಿತು. ಸೊ 24 hours ಅವ್ರು ಪ್ರೋಗ್ರಾಮ್ ರನ್ ಮಾಡಲೇಬೇಕಾಗಿತ್ತು, ಸಿನಿಮಾಗಳು ಬೇಕಾಗಿತ್ತು. ಬ್ಯಾಂಕಿಂಗ್ ಖಾಲಿ ಆಗ್ತಾಯಿತ್ತು, ನೋಡಿ ಸಿನಿಮಾ ನೋಡಿ ಜನ ನೋಡ್ತಾ ಇಲ್ಲ ಅಂಥೇಳಿ. ಆವಾಗ ನಿಧಾನಕ್ಕೆ ಈ ಸಣ್ಣದಾಗಿ ಎಷ್ಟು ಗ್ಯಾಪ್ ಸಿಗುತ್ತೆ ಈ ನದಿ ನೀರು ಸಣ್ಣದಾಗಿ ತೊರೆ ಆಗೋಕ್ಕೆ ಮುಂಚೆ ಸಣ್ಣದಾಗಿ ಬರುತ್ತಲ್ಲ, ಆ ಥರ ನುಗ್ತು. ಅವಾಗೇನಾಯಿತು, ನಿಮಗೆ ಡಬ್ಬಿಂಗ್ ಸಿನಿಮಾಗಳು ತುಂಬ ಕಡಿಮೆ ರೇಟಲ್ಲಿ ಟೆಲಿಕಾಸ್ಟ್ ಮಾಡ್ಬೋದು. ಒಂದು ಒರಿಜಿನಲ್ ಸಿನಿಮಾ, ಕನ್ನಡದೇ ಸಿನಿಮಾ ತೊಗೋಬೇಕು ಅಂತಂದರೆ ಮಿನಿಮಮ್ 5 ಲಕ್ಷ, 10 ಲಕ್ಷ, 20 ಲಕ್ಷ ಕೊಡಬೇಕಾಗತ್ತೆ. ಅದೇ ಡಬ್ಬಿಂಗ್ ಸಿನಿಮಾನ 1 ಲಕ್ಷ ಕೊಟ್ಟರು ಅವರು ನಿಮಗೆ ಸ್ಟ್ರೀಮಿಂಗ್ ಕೊಡ್ತಾರೆ. ಒಂದು ಸಿನಿಮಾದಲ್ಲಿ ನಿಮಗೆ ಇನ್ಕಮ್ ಜಾಸ್ತಿ ಬರುತ್ತೆ. ಓಕೆ, ಕಡಿಮೆ ರೇಟಲ್ಲಿ ಇನ್ಕಮ್ ಬರುತ್ತೆ. ಸೊ ಟಿ ವಿ ಚಾನಲ್ಲು ಯಾವುದೋ ಒಂದು ಸೋಷಿಯಲ್ ಸರ್ವಿಸ್ಗಿಲ್ಲ, ಅವರು ಬಿಸ್ನೆಸ್ ಪರ್ಪಸ್ಗಿರೋದು. ಸೊ ಅವ್ರ ಪಾಯಿಂಟಲ್ಲಿ ಅವ್ರ ಸ್ಟ್ಯಾಂಡ್ ಕರೆಕ್ಟ್ ಇದೆ ಅದು. ಸೊ ಡಬ್ಬಿಂಗ್ ಸಿನಿಮಾ ಬಂತು. ಸೊ ಡಬ್ಬಿಂಗ್ ಸಿನಿಮಾ ಬಂದಿದ ತಕ್ಷಣ ಅವ್ರು ಏನು ಮಾಡಿದ್ರು, ಕನ್ನಡ ಸಿನಿಮಾಗಳನ್ನ ಇಲ್ಲಿ ಅಂದರೆ ನಿಮಗೆ 1 ಲಕ್ಷಕ್ಕೆ ಒಂದು ಎಂಟರ್ಟೈನಿಂಗ್ ಕೊಡೋ ಅಂಥ ಸಿನಿಮಾ ಸಿಗ್ತಾ ಇದೆ ಅಂತಂದರೆ 20 ಲಕ್ಷ ಕೊಟ್ಬಿಟ್ಟು ಯಾಕೆ ಸಿನಿಮಾ ತಗೋಬೇಕು? ಸೊ 1 ಲಕ್ಷಕ್ಕೆ ತಗೊಂಡ್ರು, ಅದನ್ನು ಹಾಕ್ತಾಯಿದ್ರು. ಈಗ ಏನಾಗಿದೆ ಅಂತಂದರೆ ಅವ್ರಿಗೆ ಕನ್ನಡ ಸಿನಿಮಾಗಳು ಅವ್ರಿಗೆ ಏನು ಮೊದಲು ಒಂದು ರನ್ನಿಂಗ್ ಟೈಮಿಗೆ ಅಂತ ಬೇಕಿತ್ತಲ್ಲ, ಟೆಲಿಕಾಸ್ಟ್ ಮಾಡೋದಕ್ಕೆ ಒಂದು ಹಬ್ಬಕ್ಕೆ ಒಂದು ಸಿನಿಮಾ ಹಾಕಬೇಕು, ಒಂದು ಇಂಡಿಪೆಂಡೆನ್ಸ್ ಡೇ ಬಂದರೆ ಒಂದು ಸಿನಿಮಾ ಹಾಕಬೇಕು ಅಂದರೆ ಈ ಥರ ಸ್ಪೆಷಲ್ ಸಿನಿಮಾಗಳಿಂದ ಹಿಡಿದು ಡೈಲಿ ಟೆಲಿಕಾಸ್ಟ್ ಮಾಡಬೇಕು, 24/7 ಸಿನಿಮಾ ಚಾನಲ್. ಇದಕ್ಕೆ ಫೀಡ್ ಮಾಡೋದಕ್ಕೆ ಬ್ಯಾಂಕಿಂಗ್ಗೆ ಕನ್ನಡ ಸಿನಿಮಾಗಳ ಅವಶ್ಯಕತೆ ಅಲ್ಲಿಗೆ ನಿಂತೋಯ್ತು. ಚೆನ್ನಾಗಿ ಹಿಟ್ಟಾಗಿ ಅದು ತುಂಬ ಒಳ್ಳೆಯ ಹೆಸರು ಬಂದರೆ ಮಾತ್ರ ಅದನ್ನು ತಗೊತೀವಿ ಅನ್ನೋ ಸ್ಟ್ಯಾಂಡಿಗೆ ಟಿ ವಿ ಚಾನಲ್ ಬಂದರು. OTT ರಿಟರ್ನ್ ಅಂತ ಬಂದಾಗ ಏನಾದರೂ ಪರ್ಯಾಯನ ಅದು? ಇಲ್ಲ, ಅದು ನೆಕ್ಸ್ಟ್ ಸ್ಟೇಜ್ ಬರ್ತೀನಿ. ಕನ್ನಡ ಚಿತ್ರರಂಗದ ಸಮಸ್ಯೆಯ ಮೊದಲು ಅಂದರೆ OTT ಅನ್ನೋದು ಕಳೆದ ಒಂದು 12 ವರ್ಷದಿಂದ ಇತ್ತೀಚೆಗೆ ಬಂದಿದ್ದು. ನೀವು ಕೋವಿಡ್ ಪ್ರಸ್ತಾಪ ಮಾಡಿದ್ರೆ ಆದ್ಮೇಲೆ ಸ್ವಲ್ಪ ಜಾಸ್ತಿನೇ ಅಲ್ಲ, 12 ವರ್ಷದ ನಾನು 2018ರಲ್ಲೇ ನಾತಿಚರಾಮಿನ ನೆಟ್ಫ್ಲಿಕ್ಸಲ್ಲಿ ಹಾಕಿದ್ವಿ. ಸೊ ಕೋವಿಡ್ ಬಿಫೋರೇ ಇತ್ತು OTT, ಬಟ್ ಅಷ್ಟು ಪಾಪ್ಯುಲರ್ ಆಗಿರಲಿಲ್ಲ. ಸೊ 2018ಕ್ಕೆ ನಮ್ಮದು ನಾತಿಚರಾಮಿ ಎಕ್ಸ್ಕ್ಲೂಸಿವ್ ಆಗಿ ನೆಟ್ಫ್ಲಿಕ್ಸಲ್ಲಿ ಬಂತು. ನನ್ನ 3ನೇ ಸಿನಿಮಾ 4ನೇ ಸಿನಿಮಾ ಅನ್ಸುತ್ತೆ. ಮೊದಲು ಯೂಟರ್ನ್ ಅನ್ಸುತ್ತೆ ಕನ್ನಡದಲ್ಲಿ ಬಂದಿದ್ದು. ಹರಿವು ನೆಟ್ಫ್ಲಿಕ್ಸ್ ಬರಲಿಲ್ಲ. ನಾನು ಹೇಳ್ತಾ ಇರೋದು ನೆಟ್ಫ್ಲಿಕ್ಸಲ್ಲಿ ಬಂದಿದ್ದು. ಸೊ ಅಲ್ಲಿ ನಿಧಾನಕ್ಕೆ ಇದೇನಾಯಿತು, ಈ ಕೊರೋನಾ ಟೈಮಲ್ಲಿ ಆ ಕೊರೋನಾ ಅನ್ನೋದನ್ನು OTT ಅವರು ಸಖತ್ತಾಗಿ ಬಳಸ್ಕೊಂಡ್ರು. ಹೇಗೆ ಮಾಡಿದ್ರು ಅಂತಂದರೆ ಸಿಕ್ಕಿದ ಸಿನಿಮಾ ಎಲ್ಲ ಪರ್ಚೇಸ್ ಮಾಡಿಬಿಟ್ರು. ಬರೋ ಸಿನಿಮಾಗಳು ಅಂದರೆ ಥಿಯೇಟ್ರಿಗೆ ಬಂದಿರೋ ಸಿನಿಮಾನೇ ಇಲ್ಲ, ಥಿಯೇಟ್ರಿಗೆ ಬರದೇ ಇರೋ ಸಿನಿಮಾಗಳನ್ನೆಲ್ಲ ತಗೊಂಡು ಫಿಲ್ ಮಾಡಿದ್ರು. ಈ 1-1.5 ತಿಂಗಳು ಜನಗಳು ಮನೇಲಿ ಕೂತಿದ್ರಲ್ಲ, ಅಲ್ಲಿ ಅವ್ರಿಗೆ ಈ OTTಯಲ್ಲಿ ಸಿನಿಮಾಗಳು ನೋಡೋ ಅಭ್ಯಾಸ ಮಾಡಿಸ್ಬಿಟ್ರು. ಕೊರೋನಾ ಬಂದಿಲ್ಲ ಅಂತಂದರೆ ನಿಮ್ಗೆ ಆ ಅಭ್ಯಾಸ ಅಷ್ಟರ ಮಟ್ಟಿಗೆ ಆಗ್ತಾಯಿತ್ತು ಅಂತ ನನಗೆ ಅನಿಸಲ್ಲ. ಬಟ್ ಯಾವಾಗ ಮನೆಯಲ್ಲೇ ಕೂತಿದ್ರು, ಸೊ ಸಿನಿಮಾಗಳನ್ನ ಮನೇಲಿ ನೋಡಿ ಅದೊಂದು ಅಭ್ಯಾಸ ಶುರುವಾಯಿತು. ಮೊಬೈಲಲ್ಲಿ ನೋಡೋ ಅಭ್ಯಾಸ ಶುರುವಾಯಿತು. ಸಿನಿಮಾ ಅನ್ನೋ ಒಂದು ಕಲ್ಪನೆ ಇತ್ತಲ್ಲ, ಥಿಯೇಟ್ರಲ್ಲಿ ನೋಡೋವಂಥ ಸಿನಿಮಾಗಳು ಅಂತ, ಆ ಕಲ್ಪನೆ ಬ್ರೇಕ್ ಆಯಿತು. ಸಿನಿಮಾಗಳನ್ನ ಎಲ್ಲಿ ಬೇಕಾದ್ರೂ ನೋಡೋ ಅನ್ನೋ ಒಂದು ಅಭ್ಯಾಸ ಕನ್ನಡ ಪ್ರೇಕ್ಷಕರಿಗೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಆಯಿತು. ಬಟ್ ಕನ್ನಡಕ್ಕೆ ಮಾತ್ರ ಮಾತಾಡೋದಾದರೆ ಅಲ್ಲೊಂದು ಅಭ್ಯಾಸ ಶುರುವಾಯಿತು. ಆ ಅಭ್ಯಾಸ ಶುರು ಆದಮೇಲೆ ಏನಾಯಿತು, ಇವರು ಎಲ್ಲ ಪರ್ಚೇಸ್ ಮಾಡಿ ತುಂಬಿಸಿದ್ರ. ಚಿತ್ರರಂಗದಲ್ಲಿ ಒಂದಷ್ಟು ಜನ ಏನು ಮಾಡಿದ್ರು, ಥಿಯೇಟ್ರ್ ಬಿಟ್ಬಿಟ್ಟು ನಾವು ಬರೀ OTTಗೆ ಅಂತ ಸಿನಿಮಾ ಶುರು ಮಾಡಿದ್ರು. ಓಕೆ, ಸೊ OTTಗೆ ಅಂತ ಸಿನಿಮಾ ಶುರು ಮಾಡಿದ್ರು. ಥಿಯೇಟ್ರ್ಗಳು, ಸಿಂಗಲ್ ಥಿಯೇಟ್ರ್ಗಳೆಲ್ಲ ಮುಚ್ತಾ ಬಂತು. ಈ ಸಿಂಗಲ್ ಥಿಯೇಟ್ರ್ಗಳು ತುಂಬ ಕನ್ನಡ ಚಿತ್ರರಂಗೆ ಒಂಥರ ತುಂಬ ಇಂಪಾರ್ಟೆಂಟು. ಮಲ್ಟಿಪ್ಲೆಕ್ಸು ಬಂದಾಗ ಆ್ಯಕ್ಚುಲಿ ಕನ್ನಡ ಚಿತ್ರರಂಗೆ ಸ್ಮಾಲ್ ಬಡ್ಜೆಟವ್ರಿಗೆ ಹೆಲ್ಪ್ ಅಂತ ಅಂದ್ಕೊಂಡ್ವಿ. ಮಲ್ಟಿಪ್ಲೆಕ್ಸ್ದು ಏನು ಕತೆ ಅಂತ ಎಲ್ಲರಿಗೂ ಗೊತ್ತು. OTT ಬಂದಾಗಲೂ ಸ್ಮಾಲ್ ಸ್ಕೇಲ್ ಸಿನಿಮಾದವ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡ್ರು. ಅದು ಅದೇ ಕತೆ ಆಗಿದೆ. ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ತೊಗೊಂಡ್ರು. ಜನಗಳಿಗೆ ಥಿಯೇಟ್ರಿಗೆ ಹೋಗಿಲ್ಲ ಅಂತಂದ್ರು ಫಸ್ಟ್ OTT ಅವ್ರು ಮಾಡಿದ ಕೆಲಸ ಏನು ಅಂತಂದರೆ, ನೀವು ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿಲ್ಲ ಅಂದರೂ ನಾವು OTTಯಲ್ಲಿ ನಿಮ್ಗೆ ತೋರಿಸ್ತೀವಿ ಅನ್ನೋದನ್ನು ಶುರು ಮಾಡಿದ್ರು.
ಅನಿವಾರ್ಯ ಕ್ರಿಯೇಟ್ ಮಾಡಿಬಿಟ್ರು. ಕರೆಕ್ಟ್. ಓಕೆ. ಅಂದರೆ ಮನ್ಸೂರ್ ಅವ್ರು ಏನಾಗುತ್ತೆ, ಒಂದು ಸಮಯ ಸನ್ನಿವೇಶಕ್ಕೆ ತಕ್ಕಂಗೆ ಎಲ್ಲವೂ ಬದಲಾಗುತ್ತೆ. ಕೋವಿಡ್ ಹೆಂಗಿತ್ತು ಅಂತ ಎಲ್ರಿಗೂ ಗೊತ್ತು, ನಮಗೂ ಗೊತ್ತಿದೆ. ನಿಮಗೆ ಮಲಯಾಳಮಲ್ಲಿ ಆ ಸಂದರ್ಭದಲ್ಲಿ ಕೆಲವು ಚಿತ್ರ ನಿರ್ಮಾಣ ಆದವು. ಅದು ನೀವೇ ಹೇಳಿದಂಗೆ OTT ಪ್ಲಾಟ್ಫಾರ್ಮಲ್ಲಿ ಮಾತ್ರ ರಿಲೀಸ್ ಆಯಿತು. ಕೋಣೆ ಒಳಗೇನೆ ಚಿತ್ರಗಳು ರೆಡಿ ಆದವು. ನನಗೆ ಚಿತ್ರ ನೆನಪಾಗ್ತಿಲ್ಲ, ನಾನು ಮಾಡಿದ್ದಾರೆ. ಅಂದರೆ ಆ ಸನ್ನಿವೇಶಕ್ಕೆ ತಕ್ಕಂತೆ ಅಲ್ಲೂ ಕೂಡ ಸೃಜನಶೀಲವಾಗಿ ಏನು ಮಾಡ್ಬೋದು ಅನ್ನೋದನ್ನು ಮಾಡಿದ್ರು. ಆದರೆ ಬೇರೆ ಚಿತ್ರರಂಗಗಳಲ್ಲಿ ಹೆಚ್ಚು ಕಾಣಲಿಲ್ಲ. ಅಂದರೆ ಆ ಕಡಿಮೆ ಸ್ಪೇಸನ್ನು ಬಳಸ್ಕೊಂಡು ಆ ಸಂದರ್ಭಕ್ಕೆ ಚಿತ್ರ ನಿರ್ಮಾಣ ಮಾಡೋಕ್ಕೆ ಸಾಧ್ಯನಾ? ಅಂತ ಒಂದು ಸಿನಿಮಾ ಬಂತು ಕನ್ನಡದಲ್ಲಿ, ನೋಡಿಲ್ಲ, ಖಂಡಿತ ನೋಡಿಲ್ಲ. ಕೊರೋನಾ ಟೈಮಲ್ಲಿ ಅದೇ ಥರದಲ್ಲಿ ಮನೆ ಒಳಗಡೆ ಶೂಟ್ ಆಗಿರೋ ಸಿನಿಮಾ. ಅಂದರೆ ಆ ಪ್ರಯೋಗಗಳು ಹೆಚ್ಚಾಯ್ತಾ? ಪ್ರಯೋಗಗಳು ಆ ಟೈಮ್ಗೆ ಎಲ್ಲರೂ ಮಾಡಿದ್ದಾರೆ, ಕನ್ನಡದಲ್ಲೂ ಮಾಡಿದ್ದಾರೆ. ಇಕ್ಕಟ್ಟು ಅದೇ ಥರದಲ್ಲಾಗಿ ಸಿನಿಮಾ. ಅದಾದಮೇಲೆ ಇನ್ನೊಂದು 2-3 ಸಿನಿಮಾಗಳಾಗಿದೆ. ಓಕೆ, ಕೊರೋನಾ ಟೈಮಲ್ಲೂ ಮಾಡಿದ್ದಾರೆ. ಇಲ್ಲಿ ಪ್ರಯೋಗಕ್ಕೆ ಸಂಬಂಧಪಟ್ಟಿದ್ದಿಲ್ಲ, ಮಾರ್ಕೆಟಿಗೆ ಸಂಬಂಧಪಟ್ಟಾಗ ಫಸ್ಟ್ ಮಾತಾಡ್ತಾ ಇದ್ದೀನಿ. ಪ್ರಯೋಗದ ನೆಕ್ಸ್ಟ್ ಸ್ಟೇಜು. ಸೊ ಈ ಟೈಮಲ್ಲಿ ತುಂಬ ಚೆನ್ನಾಗಿ ಆ ಸ್ಪೇಸ್ನ ಬಳಸ್ಕೊಂಡವರು ಮಲಯಾಳಂ ಚಿತ್ರರಂಗ. ಅವರಲ್ಲಿದ್ದಂಥ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಲಯಾಳಂ ಸಿನಿಮಾ ಮೊದಲು ಕರ್ನಾಟಕದಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಕೊರೋನಾ ಬಿಫೋರು ಬೆಂಗಳೂರಲ್ಲಿ ಮಲಯಾಳಂ ಸಿನಿಮಾಗಳು ತುಂಬ ರೇರಾಗಿ ರಿಲೀಸ್ ಆಗ್ತಾಯಿತ್ತು, ತುಂಬ ಕಡಿಮೆ ಶೋಲ್ಲಿ ರಿಲೀಸ್ ಆಗ್ತಾಯಿತ್ತು. ಬಟ್ ಮೊನ್ನೆ ಎಂಪರಾನ್ ಅನ್ನೋ ಸಿನಿಮಾ 480 ಶೋ ಕರ್ನಾಟಕದಲ್ಲಿ ಸಿಕ್ಕಿರೋದು. ಸೊ ಅವರು ಕಂಪ್ಲೀಟಾಗಿ ಬಂದ್ಬಿಟ್ಟು ಇಲ್ಲಿ ಅಂದರೆ ನೀವು ನುಗ್ಗೋದಕ್ಕೆ ಟ್ರೈ ಮಾಡ್ತಾ ಇದ್ರಿ. ಕೊರೋನಾ ಅನ್ನೋದನ್ನು ಪಾಯಿಂಟಾಗಿ ಇಟ್ಕೊಂಡ್ರೆ ಈ ಕೊರೋನಾ ಡಬ್ಬಿಂಗ್ ಅನ್ನೋದು ಹೇಗೆ ಎಲ್ಲ ಸಿನಿಮಾಗಳವ್ರಿಗೂ ಎಲ್ಲ OTT ಅವ್ರಿಗೂ ಜನಗಳು ತಲುಪೋದಕ್ಕೆ ಒಂದು ವೇದಿಕೆ ಆಯಿತು ಕೊರೋನಾ ಟೈಮ್. ಕರೆಕ್ಟ್. ನೀವೀಗ ನಿರ್ದೇಶಕರ ಪಾಯಿಂಟ್ ನಾನು ಹೇಳ್ತೀನಿ, ಈ ಚಿತ್ರರಂಗದ ಹೇಳ್ತೀನಿ, ಕನ್ನಡ ಚಿತ್ರರಂಗ ಸಮಸ್ಯೆ ಬಗ್ಗೆ ನಾವು ಪ್ರೇಕ್ಷಕರ ಪಾಯಿಂಟ್ ಆಫ್ ವ್ಯೂ ಇಂದ ಹೇಗೆ ಇಲ್ಲ ಹೇಳ್ತೀನಿ, ಅದನ್ನೇ ಹೇಳ್ತೀನಿ, ಅಲ್ಲಿಗೆ ಬರ್ತೀನಿ. ಪ್ರೇಕ್ಷಕರ ಪರವಾಗೇ ಮಾತಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ನಾನು ಚಿತ್ರರಂಗದಲ್ಲಿ ಸಮಸ್ಯೆನ ಪ್ರೇಕ್ಷಕರು ಹೇಗೆ ರಿಸೀವ್ ಮಾಡ್ತಾ ಇದ್ದಾರೆ ಅನ್ನೋ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳ್ತಾ ಇದ್ದೀನಿ. ಇದು ಬಂತಲ್ಲ, ಇದಕ್ಕೆ ಕನ್ನಡ ಚಿತ್ರರಂಗ ಪ್ರಿಪೇರ್ ಆಗಿರಲಿಲ್ಲ. ಓಕೆ, ಸೊ ಇಲ್ಲಿ ಏನಂತಂದರೆ ಕನ್ನಡ ಚಿತ್ರರಂಗ ಮ್ಯಾಕ್ಸಿಮಮ್, ನಾನು ಯಾರನ್ನೂ ಇಂಡಿವಿಜುವಲ್ ಬ್ಲೇಮ್ ಮಾಡಲ್ಲ, ಓವರ್ ಆಲ್ ಚಿತ್ರರಂಗ ಇನ್ಕ್ಲೂಡಿಂಗ್ ಮೀ ಅಂತಲೇ ಹೇಳ್ತೀನಿ. ಯಾಕಂದ್ರೆ ನಾನು ಆ ಪಾರ್ಟ್ ಚಿತ್ರರಂಗ ಆಗಿರೋ ಇನ್ಕ್ಲೂಡಿಂಗ್ ಮೀ. ನಾವು ಎಲ್ಲರೂ ಈ ಥರ ಕೊರೋನಾ ಅನ್ನೋದು ಬರುತ್ತೆ ಅನ್ನೋದು ಐಡಿಯಾ ಬಿಟ್ಟು ನಾವು ಒಂಥರ ಕಂಫರ್ಟ್ ಝೋನಲ್ಲೇ ಒದ್ದಾಡ್ಕೊಂಡು ಆರಾಮಾಗಿ ತಿರುಗಾಡ್ಕೊಂಡು, ಅದನ್ನ ಹೇಳಿದ್ರೆ ಪರ್ಯಾಯ ಮಾರ್ಗಗಳು ಅಂತ. ನಾವು ಪ್ರೇಕ್ಷಕರ ಮೇಲೇ ಸಿನಿಮಾ ರಿಟರ್ನ್ ಬಗ್ಗೆ ಏನೋ ಡಿಪೆಂಡ್ ಆಗಿರಲಿಲ್ಲ. ಕನ್ನಡ ಸಿನಿಮಾದವ್ರು ಮ್ಯಾಕ್ಸಿಮಮ್ ಜನ ಮೊದಲು ಡಬ್ಬಿಂಗಲ್ಲಿ ಸಿನಿಮಾ ಅಂದರೆ ಸಿನಿಮಾ ಮಾಡಿದ್ಮೇಲೆ ಹಿಂದಿಗೆ ಡಬ್ಬಿಂಗ್ ರೈಟ್ಸ್ ಹೋಗುತ್ತೆ ಅಂಥದ್ದು ಸಿನಿಮಾ ಮಾಡೋರಿದ್ರು, ಸಬ್ಸಿಡಿಗೆ ಅಂತ ಸಿನಿಮಾ ಮಾಡೋರಿದ್ರು. ಅಂದರೆ 5 ಲಕ್ಷದಲ್ಲಿ ಸಿನಿಮಾ ಮಾಡಿ 10 ಲಕ್ಷ ಸಬ್ಸಿಡಿ ತಗೊಳ್ಳೋದು. ಓಕೆ, ಅದೊಂದು ಸರ್ಕಲ್ ಇತ್ತು, ಈಗಲೂ ಇದೆ. ಬಟ್ ಅವ್ರಿಗೆ ಸಬ್ಸಿಡಿ ಗೌರ್ಮೆಂಟು 5 ವರ್ಷ ಡಿಲೇ ಮಾಡಿರೋದ್ರಿಂದ ಅವ್ರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಅದಾದಮೇಲೆ TV ರೈಟ್ಸ್ಗೆ ಅಂತ ಸಿನಿಮಾ ಮಾಡೋರು. ಅಂದರೆ ಇಲ್ಲಿ ಒಂದು 2-3 ದಶಕಗಳಿಂದ ಚಿತ್ರರಂಗದವರು ಪ್ರೇಕ್ಷಕರನ್ನ ತುಂಬ ಕಡೆಗಣಿಸ್ಬಿಟ್ರು. ಓಕೆ, ಒಂದು ರೀಮೇಕ್ ತಂದು ಸುರಿದ್ಬಿಟ್ರು. ಓಕೆ, ಇನ್ನೊಂದು ಕಡೆ ಅವ್ರಿಗೆ ಕ್ವಾಲಿಟಿ ಕಂಟೆಂಟ್ ಬಗ್ಗೆ ತುಂಬ ಸೀರಿಯಸ್ ಆಗಿ ಕೆಲಸ ಮಾಡ್ದಿರ ಅವ್ರಿಗೆ ಬೇರೆ ಬೇರೆ ಭಾಷೆಗಳ ರೀಮೇಕ್ ಸಿನಿಮಾಗಳು, ಒಟ್ಟು ಈ ಥರ TV ರೈಟ್ಸ್ಗೆ ಅಂತ ಸಿನಿಮಾ ಮಾಡಿಬಿಟ್ಟು ಇದು ತಗೊಂಡೋಗಿ ತುಂಬಿಸ್ಬಿಡೋದು. ನಾನೊಬ್ಬ ಹೀರೋ, ನಾನೊಬ್ಬ ಡೈರೆಕ್ಟ್ರು, ನನಗೊಂದು ಸ್ವಲ್ಪ ಹೆಸರಿದೆ. ಓಕೆ, ನನಗೆ ಪ್ರೇಕ್ಷಕರಿಗೆ ಇನ್ನೊಂದು ಒಳ್ಳೆ ಸಿನಿಮಾ ಮಾಡೋದಕ್ಕಿಂತ ಹೆಚ್ಚಾಗಿ ನನಗೊಂದು ಮಾರ್ಕೆಟ್ ಇದೆ, ನಾನು ಆ ಮಾರ್ಕೆಟ್ನ ದುಡ್ಡಿಗೆ ಮಾಡ್ಕೊತೀನಿ. ಸೊ ಪ್ರೇಕ್ಷಕರನ್ನ ಕಡೆಗಣಿಸಿ ಬಂದಿದ್ದು ಆ ಟೈಮ್ಗೆ, ಕೊರೋನಾ ಟೈಮ್ಗೆ ಈ ಡಬ್ಬಿಂಗ್ ಬಂದಿದ್ದು. ಆ ಡಬ್ಬಿಂಗ್ ಅನ್ನೋದ್ರ ಮೂಲಕ ಕೆಟ್ಟ ಸಿನಿಮಾಗಳು ಬಂದಿದ್ದೋ ಇಲ್ಲ ಅಂತಲ್ಲ, ಒಳ್ಳೆ ಸಿನಿಮಾಗಳು. ಅಂದರೆ ನಾನು ಹೇಳ್ತಾ ಇರೋದು ಒಳ್ಳೆ ಸಿನಿಮಾ, ಅದು ಸ್ಕ್ರೀನ್ ಪ್ಲೇ ವೈಸ್ ಆಗ್ಬೋದು, ಪರ್ಫಾರ್ಮೆನ್ಸ್ ವೈಸ್ ಆಗ್ಬೋದು, ಅದು ಒಂದು ಜಾಗ್ರಫಿ ವೈಸ್ ಆಗ್ಬೋದು. ಈ ಸಿನಿಮಾಗಳು ಕನ್ನಡ ಭಾಷೆಯಲ್ಲಿ ಜನಗಳಿಗೆ, ಕನ್ನಡ ಪ್ರೇಕ್ಷಕರು ನೋಡೋದಕ್ಕೆ ಅವಕಾಶ ಸಿಕ್ತು. ಇವ್ರು ಸಿಕ್ಕಿದ ತಕ್ಷಣ ಏನಾಯಿತು, ಪಕ್ಕದಲ್ಲಿ ಕನ್ನಡ ಸಿನಿಮಾ ಇತ್ತಲ್ಲ ಅದನ್ನು ಕಂಪೇರ್ ಮಾಡೋಕ್ಕೆ ಶುರು ಮಾಡಿದ್ರು. ಓಕೆ, ಇದಿಷ್ಟು ಚೆನ್ನಾಗಿದೆ, ಇದು ಯಾಕೆ ಹಿಂಗಿದೆ, ಇದರಲ್ಲಿ ಒಂದು ಅಂದರೆ ನಿಮಗೆ ಸಪೋರ್ಟಿಂಗ್ ಆರ್ಟಿಸ್ಟ್ಗಳಲ್ಲೂ ಹೀರೋಗಳಾಗಿ ಇಷ್ಟು ಒಳ್ಳೆ ಅದ್ಭುತ ಆಗಿದೆ, ಇಲ್ಲಿ ಯಾಕೆ ಹಿಂಗಿದ್ದಾವೆ ಅಂದರೆ ಪರ್ಫಾರ್ಮೆನ್ಸ್ ವೈಸ್ಗೆ ಏನು ಕಂಪೇರ್ ಮಾಡೋಕ್ಕೆ ಶುರು ಮಾಡಿದ್ರು. ಕ್ವಾಲಿಟಿ ವೈಸು ಅಂದರೆ ಕ್ಯಾನ್ವಾಸ್ ವೈಸ್ ಅಲ್ಲ ನಾನು ಹೇಳ್ತಾ ಇರೋದು, ಅಂದರೆ KGF, ಕಾಂತಾರ ಕ್ಯಾನ್ವಾಸ್ ಅಲ್ಲ, ಕ್ವಾಲಿಟಿ ವೈಸು, ಮ್ಯೂಸಿಕ್ ವೈಸು, ಪ್ರೆಸೆಂಟೇಷನ್ ವೈಸು, ಪ್ರತಿಯೊಂದರಲ್ಲೂ ಈಗ ಕಂಪೇರ್ ಮಾಡೋಕ್ಕೆ ಶುರು ಮಾಡಿದ್ರು. ಮತ್ತು ಅಲ್ಲಿ ಬರ್ತಾ ಒಂದು ಎಕ್ಸ್ಪರಿಮೆಂಟ್ಗಳು ಮಲಯಾಳಮ್ ಅವರು ಕೊಚ್ಚಿದು ನಿಮ್ಗೆ ಎಷ್ಟು ಸಿನಿಮಾಗಳು ಸಿಗುತ್ತೋ, ಒಂದು 10 ಸಿನಿಮಾ ಸಿಗುತ್ತಂತಂದರೆ ಕೊಚ್ಚಿ ಆಚೆ ಇರೋಂಥ ಕೇರಳ ಜಗತ್ತಿನ ಒಂದು 50 ಸಿನಿಮಾಗಳು ಬರ್ತವೆ. ನಮ್ಮಲ್ಲಿ ಇನ್ನೂ ಬೆಂಗಳೂರು, ಮೈಸೂರು ಆಚೆ ಕನ್ನಡ ಸಿನಿಮಾಗಳು ಹೋಗ್ತಾನೆ ಇಲ್ಲ, ಅಪರೂಪಕ್ಕೆ ಒಂದೊಂದು ಹೋಗ್ತವೆ. ಓಕೆ,
ಆಯಿತು, ಅದನ್ನು ನೀವು ಮಾತಾಡ್ಬಿಟ್ಟಿದ್ದೀರಿ. ಇನ್ನೇನು ಅಂತಂದರೆ, ನಿಮಗೆ ನಾವು ಪಕ್ಕದ ರಾಜ್ಯಗಳು ಕೇರಳ ಅಥವಾ ತಮಿಳುನಾಡು ಉದಾಹರಣೆ ತೊಗೊಂಡ್ರೆ, ನೀವು ಯಾವುದನ್ನು ಇಲ್ಲಿ ತನಕ ಪ್ರತಿನಿಧಿಸಿದ್ರಿ ಅಂದರೆ ಸಾಮಾಜಿಕ ಸಮಸ್ಯೆಗಳನ್ನು ನಿಮ್ಮ ಸಿನಿಮಾ ಮುಖಾಂತರ ಹೇಳೋ ಪ್ರಯತ್ನವನ್ನು ಮಾಡಿದ್ರಿ. ಅದಕ್ಕೆ ದೊಡ್ಡ ದೊಡ್ಡ ಸ್ಟಾರ್ಗಳು ಮುಖಗಳಾಗ್ತಾರೆ ಅಥವಾ ಅದರಲ್ಲೊಂದು ಪಾತ್ರ ತಗೋತಾರೆ. ಆ ಮೂಲಕ ಅವ್ರಿಗೇನು ಸಮಸ್ಯೆ ಇರೋದಿಲ್ಲ. ಕನ್ನಡದಲ್ಲಿ ಆ ಥರದ್ದೇ ಯಾಕಾಗೋದಿಲ್ಲ? ಒಂದು ಸಾಮಾಜಿಕ ಸಮಸ್ಯೆ ಅಂತ ಬಂದಾಗ ಈ ಥರದೊಂದು ನಾನು ಹೇಳಿದ್ರೆ ಕಾಂಟ್ರವರ್ಸಿ ಆಗುತ್ತೆ. ಅಲ್ಲ, ಭಾಳ ದೊಡ್ಡ ಪ್ರಶ್ನೆ. ಅಲ್ಲ, ಪ್ರಶ್ನೆ ದೊಡ್ಡದು. ನೀವು ಮಲಯಾಳಂ ನಾನು ಹೇಳಿದ್ನಲ್ಲ, ಈಗ ನಾನು ಅದಕ್ಕೆ ಉತ್ತರ ಕೊಟ್ಟರೆ ನನಗೆ ಉತ್ತರ ಗೊತ್ತು, ಹೇಳಿದ್ರೆ ಕಾಂಟ್ರವರ್ಸಿ ಆಗುತ್ತೆ. ಯಾಕೆ ಅಂತಂದರೆ ಆ ಸತ್ಯನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಬಟ್ ನಾನು ಇಂಡೈರೆಕ್ಟಾಗಿ ಇನ್ನೊಂದು ಥರದಲ್ಲಿ ಹೇಳ್ತೀನಿ. ನಮ್ಮಲ್ಲಿರೋಂಥ ಇನ್ಫ್ರಾಟಿ ಕಾಂಪ್ಲೆಕ್ಸ್, ಕೀಳರ್ ಮೇಲೆ ಯಾವುದ್ರ ಮಾರ್ಕೆಟ್ ವೈಸು ಎಲ್ಲದರಲ್ಲೂ ಇದೆ, ತುಂಬ ಜನಕ್ಕಿದೆ. ಅದೊಂಥರ ಅವರು ಭದ್ರಕೋಟೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ. ನಾ ಕೋಟೆ ದಾಟೋದ್ರೆ ನಮ್ಗೆ ಎಲ್ಲಿ ಮಾರ್ಕೆಟ್ ಬಿದ್ದೋಗುತ್ತೋ ಅನ್ನೋ ಭಯ ಇದೆ. ಓಕೆ, ಆದರೆ ಅಂದರೆ ಮಾರ್ಕೆಟ್ ಬಿಟ್ಟೋದ್ರೆ ನಮ್ಮ ಮಾರ್ಕೆಟ್ ಬಿದ್ದೋಗುತ್ತೆ ಅನ್ನೋ ಒಂದು ಭಯ ಇದೆ. ಅದಕ್ಕೆ ತುಂಬ ದೊಡ್ಡ ಮಟ್ಟದ ಇಚ್ಛಾಶಕ್ತಿ ಬೇಕು. ಮೋಹನ್ ಲಾಲ್ ಮಮ್ಮೂಟಿ ಥರ ಅವರು ಚಾಲೆಂಜ್ ತಗೊಂಡು ಮಾಡ್ತಾರೆ ಗೊತ್ತಾ. ಅದಕ್ಕೆ ತುಂಬ ದೊಡ್ಡ ಮಟ್ಟದ ಇಚ್ಛಾಶಕ್ತಿ ಬೇಕು, ಮತ್ತು ಅದು ತುಂಬ ತಳಮಟ್ಟದಿಂದ ಬಂದಿರಬೇಕು. ಅಂದರೆ ನಿಮಗೆ ಮೋಹನ್ ಲಾಲ್ ಮಮ್ಮೂಟಿ ಅವರ ಕೆರಿಯರ್ ಗ್ರಾಫ್ನ ನೀವು ಅಬ್ಸರ್ವ್ ಮಾಡೋದಾದರೆ, ಅವರು ಇಂಡಿವಿಜುವಲ್ಗೋಸ್ಕರ ಸಿನಿಮಾ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಇಂಡಸ್ಟ್ರಿನ, ಮಲಯಾಳಂ ಇಂಡಸ್ಟ್ರಿನ ಒಂದು ಲೇಬಲ್ ಇತ್ತಲ್ಲ ಒಂದು ಟೈಮಲ್ಲಿ, ಓಕೆ, ಆ ಲೇಬಲಿಂದ ಆಚೆ ಬರೋದಕ್ಕೆ ಆ ಹೋರಾಟ ಇತ್ತು. ಅದಕ್ಕೆ ಅವರು ಅಷ್ಟು ವರ್ಷಗಳಿಂದ ಮಾಡ್ತಾನೇ ಬಂದಿದ್ದು. ಅದು ಅವ್ರಿಗೆ ಅಭ್ಯಾಸ ಆಗೋಗಿದೆ. ಈಗ ಅವ್ರಿಗೆ ದೊಡ್ಡ ಸಿನಿಮಾ, ಚಿಕ್ಕ ಸಿನಿಮಾ, ಮಾರ್ಕೆಟು ಅದು ಇದು ಅಲ್ಲ. ಓಕೆ, ನಮ್ಮಲ್ಲಿ ಆ ಥರ ಹೋರಾಟ ಆಗಿಲ್ಲ. ಯಾಕೆ ಅಂತಂದರೆ ಇಲ್ಲಿ ನಾವು ಭದ್ರಕೋಟೆ ಫಸ್ಟ್ ಡಬ್ಬಿಂಗ್ ವಿಷಯದಲ್ಲಿ ಕಟ್ಕೊಂಡ್ವಿ. ಅವತ್ತಿಗೆ ಬೇಕಿತ್ತು, 70s 80sಗೆ ಡಬ್ಬಿಂಗ್ ಬೇಕಿತ್ತು. ಇಲ್ಲ ಅಂದಿದ್ರೆ ಕನ್ನಡ ಚಿತ್ರರಂಗ ಸಂಪೂರ್ಣ ನಾಶ ಆಗಿ ಹೋಗ್ತಾಯಿತ್ತು. ಅವತ್ತಿಗೆ ಅವಶ್ಯಕತೆ ಇತ್ತು. ಅದಾದಮೇಲೆ ಡಬ್ಬಿಂಗ್ ಅವಶ್ಯಕತೆ ಇರಲಿಲ್ಲ. ಯಾಕಂತಾರೆ ನೀವು 80sಗೆ ಕನ್ನಡ ಚಿತ್ರರಂಗ ಸುವರ್ಣ ಕಾಲ ನೋಡ್ಬಿಡುತ್ತೆ. ಆ ಟೈಮಲ್ಲಿ ಡಬ್ಬಿಂಗ್ನ ಬಿಟ್ಕೊಂಡ್ಬಿಟ್ಟಿದ್ರೆ ನಾವು ಅಲ್ಲಿಂದನೇ ಇಲ್ಲಿನ ರೈಟರ್ಸ್ ಬೆಳೆಸೋದಕ್ಕೆ ಒಂದು ಅವಕಾಶ ಸಿಗ್ತಾಯಿತ್ತು. ಮತ್ತು ಒಳ್ಳೊಳ್ಳೆ ಅಭಿರುಚಿಯ ಸಿನಿಮಾಗಳನ್ನ ತೋರಿಸುವಂಥ ಪ್ರೇಕ್ಷಕರನ್ನ ನಾವು ಹುಟ್ಟಾಕ್ಬೋದಾಗಿತ್ತು. ನಾವು ಹುಟ್ಟಾಕಿರೋಂಥ ಪ್ರೇಕ್ಷಕರನ್ನ ನಾನೊಂದು ತುಂಬ ಒಂದು ಸ್ಯಾಡ್ ವಿಷಯ ಇಲ್ಲ. ನಾವು ಹುಟ್ಟಾಕಿರೋ ಪ್ರೇಕ್ಷಕರು ಎಂಥವ್ರು ಗೊತ್ತಾ ಅಂದರೆ, ನಾ ಚಿತ್ರರಂಗದ ಕಡೆಯಿಂದ ಇಡೀ ನನ್ನ ಸ್ಟಡಿ ಅಂದರೆ ನಾನು ಸಿನಿಮಾ ರಂಗಕ್ಕೆ ಬಂದು 21 ವರ್ಷ ಆಗ್ತಾಯಿದೆ. ಅಂದರೆ ಸಿನಿಮಾ ಅಂದರೆ ಒಬ್ಬ ಸೆಟ್ ಬಾಯ್ ಆಗಿ ನಾನು ಕೆಲಸ ಶುರು ಮಾಡಿ 21 ವರ್ಷ ಆಗ್ತಾಯಿದೆ. ನಾನು ಸಿನಿಮಾಗಳು ನೋಡ್ತಾ ಇದ್ದೀನಿ. ಅಲ್ಲಿಂದ ನೋಡೋದಾದರೆ ಜಗತ್ತಿನಲ್ಲಿ ಯಾವ ಭಾಷೆಯಲ್ಲೂ ಸಣ್ಣ ಪುಟ್ಟ ಪುಡಿ ರೋಡಿಗಳು ಬಯೋಪಿಕ್ಗಳು ಬಂದಿರೋಂಥ ಇನ್ನೊಂದು ಚಿತ್ರರಂಗ ಇಲ್ಲ. ಬಂದಿರುತ್ತೆ, ಬಾಂಬೆಲೂ ಏನೋ ಮಾಫಿಯಾ ಬಂದಿದೆ, ಅಲ್ಲೇನೇನೋ ದಾವೂದ್ ಥರದ ಒಂದು ದೊಡ್ಡ ಡಾನ್ ಬಗ್ಗೆ ಸಿನಿಮಾ ಮಾಡ್ತಾರೆ. ಪುಡಿ ಸಣ್ಣ ರೋಡಿಗಳು, ಗಲ್ಲಿ ರೋಡಿಗಳು, ಅಂಥವ್ರ ಬಗ್ಗೆ ಎಲ್ಲ ಬಯೋಪಿಕ್ ಕನ್ನಡದಲ್ಲಿ ಮಾತ್ರ ಬಂದಿರೋಕ್ಕೆ ಸಾಧ್ಯ. ಅಂದ್ರೆ ನೀವು ಯಾವುದ್ರ ಕೊರತೆ? ಕತೆ ಕೊರತೆನ, ಸೃಜನಶೀಲತೆ ಕೊರತೆ? ಅದರಲ್ಲಿ ನಮ್ಮಲ್ಲಿ ಕೀಳರಿಮೆ. ನಾವು ಕತೆಗಳು ಮಾಡಕ್ ಹೋಗ್ತಾ ಇಲ್ಲ. ಒಂದು ಸಿನಿಮಾ, ಒಂದು ಮಚ್ಚ ಸಿನಿಮಾ ಗೆಲ್ತು ಅಂತಾರೆ, ಇನ್ನೊಂದು ಅಷ್ಟು ಹೋಗ್ಬಿಟ್ಟು ಏನು FIR ಕಾಪಿಗಳು ತೆಗೆಯೋದು, ಇನ್ಯಾರ ಪುಡಿ ರೋಡ್ ಸಿಗ್ತಾನೆ ಅಂತ. KGF ಅಲ್ಲಿ ತಂಗಮ್ಮ ಅಂತ ಒಬ್ಬ ಕೆಟ್ಟ ಸಣ್ಣ ರೋಡಿ ಇದ್ದ, ಅವನ ಬಗ್ಗೆ ಬಯೋಪಿಕ್ ಬಂತು. ಏನಕ್ಕೆ ಮಾಡಬೇಕಾಗಿತ್ತು? ತಂಗಮ್ಮ ಅಂತ KGF ಅಲ್ಲಿ ಒಬ್ಬ ಇದ್ದ, ಅವ್ನು ಪುಡಿ ರೋಡಿ, ಈಗ ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಚಾಕು ತೋರಿಸ್ಬಿಟ್ಟು ಅವ್ನು ಸಣ್ಣ ರೋಡಿ ಎನ್ಕೌಂಟ್ರಲ್ಲಿ ಸತ್ತ, ಅವನ ಬಗ್ಗೆ ಸಿನಿಮಾ ಬಂದಿದೆ. ಅಥವಾ ಇಲ್ಲಿನ ಪ್ರೇಕ್ಷಕ ಅಂದರೆ ನಿಮ್ಗೆ ಇಲ್ಲಿನ ಕಂಟೆಂಟ್ ಬಗ್ಗೆ ಒಂದು ಸೋಷಿಯಲ್ ಇಶ್ಯೂ, ಈಗ ಮಲಯಾಳಮಲ್ಲಿ ನೀವು ಒಂದು ಯಾವುದೋ ಒಂದು ಸಣ್ಣ ವಿಷಯನೂ ಅದನ್ನು ಬರೀತಾರೆ. ಮತ್ತು ಅದ್ರ ಜೊತೆಗೆ ಕನ್ನಡ ಅಲ್ಲಿ ಬರೀ ಸ್ಟಾರ್ ಸಿನಿಮಾಗಳಷ್ಟೇ ಅಲ್ಲ, ನಿಮಗೆ ಅದ್ರ ಜೊತೆಗೆ ಡೈರೆಕ್ಟರ್ಸು ಕೆಲಸ ಮಾಡಿದ್ದಾರೆ. ಅಲ್ಲಿ ಫಿಲ್ಮ್ ಫೆಸ್ಟಿವಲ್ ಆಗುತ್ತೆ ಗೊತ್ತಾ, ಅದ್ರ ಕೊಡುಗೆನೂ ತುಂಬ ಇದೆ. ಅದನ್ನು ಎಷ್ಟು ಶಿಸ್ತಾಗಿ ರಾಜಕೀಯನ ಆಚೆ ಇಟ್ಟು, ಓಕೆ, ಅದನ್ನು ಎಷ್ಟು ಶಿಸ್ತಾಗಿ ಇವತ್ತಿಗೂ ಮಾಡ್ತಾ ಇದ್ದಾರೆ ಅಂತಂದರೆ, ನಮ್ಗೆ ಇಲ್ಲಿ ಒಂದು ನೆಟ್ಟಿಗೆ ಒಂದು ಫಿಲ್ಮ್ ಫೆಸ್ಟಿವಲ್ ಮಾಡೋಕ್ಕಾಗ್ತಾಯಿಲ್ಲ. ಅದರಲ್ಲಿ ಒಂದು ಕ್ವಾಲಿಟಿನ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಸರ್ಕಾರಕ್ಕೆ ದುಡ್ಡು ಕೊಡ್ತಾ ಇದೆ. ಮತ್ತು ಎಲ್ಲ ಬೇರೆ ಫೆಸ್ಟಿವಲ್ಗಿಂತ ಏನಂದರೆ ಇಂಡಿಯನ್ ಗೌರ್ಮೆಂಟ್ದು ಏನು ಇಫಿ ಆಗುತ್ತಲ್ಲ ಗೋವಾದಲ್ಲಿ, ಅದು ಬಿಟ್ಟರೆ ಹೈಯೆಸ್ಟ್ ಫಂಡ್ ಬರೋದು ಬೆಂಗಳೂರು ಫೆಸ್ಟಿವಲ್ಗೆ. ಆದರೆ ನಮ್ಮಲ್ಲಿ ಇವತ್ತಿಗೂ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಒಂದು ಒಳ್ಳೆ ಫಿಲ್ಮ್ ಮೇಕರ್ಗೆ ಸ್ಪೇಸ್ ಕೊಡೋಕ್ಕಾಗ್ತಾಯಿಲ್ಲ. ನಾವು ಒಂದು ಒಳ್ಳೆ ಪ್ರೇಕ್ಷಕರನ್ನ ಹುಟ್ಟಾಕೋಕ್ಕಾಗ್ತಾಯಿಲ್ಲ. ಪ್ರೇಕ್ಷಕನ ಹುಟ್ಟಾಕೊಳ್ಳೋಕೆ ಹೋಗಿಲ್ಲ. ಅವ್ರನ್ನ ಇನ್ನೂ ನಾವು ಅವ್ರನ್ನ ಗ್ರ್ಯಾಂಟಾಗಿ ತಗೊಂಡು ಸುರಿದಿರೋದಷ್ಟೇ. ಅವ್ರಿಗೆ ತಗೊಳ್ಳಿ, ನೀವು ಇದನ್ನು ನೋಡಿ ಅಂತ ಸುರಿದ್ಬಿಟ್ಟಿದ್ದೀವಿ. ಅವ್ರು ಅದರಲ್ಲೇ ಇದ್ದರು. ಬಟ್ ಯಾವಾಗ ಕೊರೋನಾ ಮೂಲಕ ಕನ್ನಡದಲ್ಲಿ ಬೇರೆ ಭಾಷೆಗಳು ಬಂತಲ್ಲ, ಅವ್ರಿಗೆ ಜಗತ್ತು ಓಪನ್ ಆಯಿತು.
ಕನ್ನಡ ಸಿನಿಮಾಗಳು ಹಿಂಗೆ ಇದಾವೆ ಅಂತ ಅನ್ನಿಸ್ತು, ಅವ್ರು ನೋಡೋದು ಕಮ್ಮಿ ಮಾಡಿದ್ರು. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಇದೆ, ಈ ಪೇಯ್ಡ್ ರಿವ್ಯೂಸು ಪ್ರಮೋಷನ್ ಹೆಸರಲ್ಲಿ ಸಿನಿಮಾ ಚೆನ್ನಾಗಿಲ್ಲ ಅಂತಂದ್ರೂ ದುಡ್ಡು ಕೊಟ್ಟು ಚೆನ್ನಾಗಿದೆ ಅಂತ ಬರೆಸಿ ಆಮೇಲೆ ಈ ಥಿಯೇಟ್ರ್ಗಳ ಮುಂದೆ ನನ್ನ ಸಿನಿಮಾಗಳಲ್ಲೂ ಆಗಿದ್ದಾವೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಅದ್ರ ತಪ್ಪು ನನಗೆ ಅರ್ಥ ಆಗ್ತಾ ಇದೆ. ಅಲ್ಲಿ ಹೋಗ್ಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೂ ಮೈಕ್ ಹಿಡಿಯೋದು, ಅದ್ಭುತ, ವಾವ್ ಸೂಪರ್ ಅಂತ ಹೇಳೋದು, ಪ್ರೇಕ್ಷಕ ಹೋಗ್ತಾನೆ ₹100 ಕೊಡ್ತಾನೆ, ನೋಡಿದ 10 ನಿಮಿಷಕ್ಕೆ ಒಂದು ಸಿಟ್ಟು ಬರುತ್ತೆ. ಆ ನೆಕ್ಸ್ಟ್ ಟೈಮ್ ಎಷ್ಟು ಹೇಳಿದ್ರು ಒಂದು ಸಿನಿಮಾ ಕಡೆ ನೋಡಲ್ಲ. ಡ್ಯಾನ್, ಇದನ್ನು ಕೇಳಿದಾಗ ಇದೊಂದು ಪ್ರಶ್ನೆ ಕೇಳ್ಬಿಡ್ತೀನಿ, ಆಮೇಲೆ ಮತ್ತೆ ಬೇರೆ ವಿಚಾರಕ್ಕೆ ಹೋಗೋಣ. ಪೇಯ್ಡ್ ಪ್ರಮೋಷನ್ಸ್ ಅಂತ ಬಂದಾಗ ನಾನು ಇತ್ತೀಚೆಗೆ ಗಮನಿಸಿರೋದು, ಮೊದಲು ಹಿಂಗಿರಲಿಲ್ಲ. ಇತ್ತೀಚೆಗೆ ಏನಂದರೆ ರಾಜಕಾರಣಿಗಳನ್ನಾದರೂ ವರದಿಗಾರರು ಪ್ರಶ್ನೆ ಮಾಡ್ತಾರೆ ಅಥವಾ ಕೌಂಟ್ರ್ ಕ್ವಶನ್ಸ್ ಬರುತ್ತೆ. ಆದರೆ ಪತ್ರಿಕಾಗೋಷ್ಠಿಗಳಿಗೆ ಸ್ಟಾರ್ ಮೂವೀಸ್ಗೆ ಹೋದಾಗ ಅವ್ರು ಏನು ಹೇಳ್ತಾರೆ ಅದು ನಾನು ಭಾಳ ಸರಿ ಅನಿಸುತ್ತೆ, ಅದಕ್ಕೊಂದು ಪ್ರೆಸ್ ಮೀಟ್ ಅಂತ ಯಾಕೆ ಬೇಕು, ಅವರೇ ಒಂದು ರೆಕಾರ್ಡ್ ಮಾಡಿ ಕಳಿಸ್ಬಿಟ್ರೆ ಅದನ್ನೇ ಟೆಲಿಕಾಸ್ಟ್ ಮಾಡಿಬಿಡ್ಬೋದಲ್ಲ ಅಂತ. ಜೊತೆಗೆ ಏನಾದರೂ ಹಾಡು ಚೆನ್ನಾಗಿಲ್ಲ ಅಥವಾ ಏನಾದರೂ ರಿವ್ಯೂವನ್ನು ಸರಿಯಾಗಿ ಮಾಡಿದಾಗ ಬೆದರಿಕೆಗಳು ಬರೋದಿದೆ ಅವರ ಫ್ಯಾನ್ಸ್ ಕಡೆಯಿಂದ ಅಥವಾ ಬೇರೆ ರೀತಿಯಲ್ಲಿ. ಇದ್ರ ಬಗ್ಗೆ ಏನು ಪ್ರತಿಕ್ರಿಯಿಸ್ತೀರ ತಾವು? ಅಲ್ಲ, ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಲ್ಲ, ಈಗ ಸಿನಿಮಾಗೆ ಪ್ರಮೋಷನ್ ಬೇಕೇ ಬೇಕು. ಹೌದು, ಎಸ್ಪೆಷಲಿ ನಿಮಗೆ ಬೇರೆ ರಾಜ್ಯಗಳಿಂದ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗೆ ಪ್ರಮೋಷನ್ ತುಂಬ ದೊಡ್ಡ ಸಮಸ್ಯೆ ಇದೆ. ಯಾಕಂತಾರೆ ಎಲ್ಲ ಭಾಷೆಯವರು ಬಂದ್ಬಿಟ್ಟು ಬೆಂಗಳೂರಲ್ಲಿ ಪ್ರಮೋಟ್ ಮಾಡ್ತಾರೆ. ಓಕೆ, ಎಲ್ಲರೂ ದೊಡ್ಡ ಏನು ನಾವೆಲ್ಲ ಇನ್ನೂ 1000 ಲೆಕ್ಕದಲ್ಲಿ ಒಂದೊಂದು ಪ್ಯಾಕೇಜ್ ತಗೊಳ್ಳೋದಕ್ಕೆ, ಅಂದರೆ ಪ್ರಮೋಷನ್ಗೆ ನಾನು ಇವತ್ತಿನವರೆಗೂ ನನ್ನ ಖುಷಿ ಇದೆ, ನಾನು ಯಾವ ಸಿನಿಮಾಗಳಿಗೂ ಒಂದು ಪೇಯ್ಡ್ ರಿವ್ಯೂ ಬರ್ಸಿಲ್ಲ, ಬಟ್ ಪ್ರಮೋಷನ್ ಖರ್ಚು ಮಾಡೋಕೆ ಇದ್ದೀವಿ. ಸೊ ಆ ಪ್ರಮೋಷನ್ ಎಷ್ಟು ಮಾಡಿದ್ರೂ ಎಷ್ಟು ಸಾಕಾಗಲ್ಲ ಅಂದರೆ ನಿಮಗೆ ರಾಶಿ ಕಂಟೆಂಟ್ ಬರುತ್ತೆ, ಆಯಿತಾ. ಪ್ರತಿ ಸಿನಿಮಾದವರು ದುಡ್ಡು ಹಾಕ್ತಾರೆ, ಪ್ರತಿ ಸಿನಿಮಾದ ನಿಮ್ಗೆ ಹೈದರಾಬಾದಲ್ಲಿ ಕೂತಿರೋರು AR ಇಲ್ಲಿ ಚಾನಲ್ಗಳಿಗೆ ಪ್ಯಾಕೇಜ್ ಕಳಿಸ್ತಾರೆ. ಸೊ ನಿಮ್ಗೆ ಅಷ್ಟೆಲ್ಲ ಪ್ರಮೋಷನ್ ಮತ್ತು ಕನ್ನಡ ಒಂದು ಸಿನಿಮಾ ಒಂದು ರಿಲೀಸ್ ಆಗ್ತದೆ ಅಂತ ಗೊತ್ತಾಗೋದಕ್ಕೆ ಪ್ರಮೋಷನ್ ಬೇಕು. ಆ ಪ್ರಮೋಷನ್ ಅನ್ನೋದು ಅಷ್ಟಕ್ಕೆ ಇರಬೇಕು. ಇಲ್ಲೇನಾಗ್ತಾಯಿದೆ, ಒಂದು ಫಾಲ್ಸ್ ನೆರೇಟಿವ್ ಕಟ್ಟೋದಕ್ಕೆ, ಓಕೆ, ಸಿನಿಮಾ ಬಗ್ಗೆ ಆ ಒಂದು ಕ್ರಿಯೇಟ್ ಮಾಡೋದಿದೆ ಗೊತ್ತಾ, ಪೇಯ್ಡು, ಅದು ತುಂಬ ಹೊಡೆತ ಬಿದ್ದಿದೆ ಕನ್ನಡ ಸಿನಿಮಾಗಳಿಗೆ. ಅದು ಜನಗಳ ಅಂದರೆ ಪ್ರೇಕ್ಷಕರ ನಂಬಿಕೆ ಕಳ್ಕೊಳ್ಳೋಕೆ ಅದು ಕಾರಣ. ಓಕೆ, ಆಚೆ ಯಾರಾದರೂ ಹೊಗಳಿಸ್ಬಿಡೋದು, ಏನು ಆಹಾ ಓಹೋ ಅಂತೆಲ್ಲ ಬರ್ಸ್ಬಿಡೋದು. ಇದು ಬರೀ ಇತ್ತೀಚಿಂದಲ್ಲ, ನನಗೆ ಸುಮಾರು ನಾನು ಓದಿರೋ ಇದರಲ್ಲಿ ಒಂದು 20 ವರ್ಷದಿಂದನೂ ಆಗಿದೆ. 20 ವರ್ಷದಿಂದ ನಾನೊಂದು ಪತ್ರಿಕೆಯಲ್ಲಿ ಯಾವುದೋ ಒಂದು ಸಿನಿಮಾ ಹೆಸರು ಹೇಳಲ್ಲ, ನಾನಿನ್ನೂ ಬೆಂಗಳೂರು ಬಂದು ಹೊಸದು 2001-2ರಲ್ಲಿ ಒಂದು ಸಿನಿಮಾ ಬಗ್ಗೆ ಆಹಾ ಓಹೋ ಅಂತ ಬರೆದ್ಬಿಟ್ಟಿದ್ರು. ಏನು ದಿನ 2-3 ದಿವಸಕ್ಕೆ ಒಂದ್ಸಲ ಆರ್ಟಿಕಲ್ ಬರೋದು ಆ ಸಿನಿಮಾ ಬಗ್ಗೆ. ನಾನು ಹೌದಾ ಎಲ್ಲಿದೆ ಅಂತ ಹುಡುಕಾಡಿದ್ರೆ ಎಲ್ಲೋ ಒಂದು ಥಿಯೇಟ್ರಲ್ಲಿತ್ತು. ನಾನು ಕಬ್ಬನ್ ಪಾರ್ಕಿಂದ ಅಲ್ಲಿವರೆಗೂ ನಡ್ಕೊಂಡು ಹೋಗಿ ಸಿನಿಮಾ ನೋಡಿದ 2 ನಿಮಿಷಕ್ಕೇನೆ ಇರಿಟೇಟ್ ಆಗೋಕ್ಕೆ ಶುರುವಾಯ್ತು. ನಂಗೆ ಅವತ್ತೇ ಗೊತ್ತಾಯಿತು, ಸೊ ಇಲ್ಲೂ ಈ ಥರನೂ ಬರೆಸ್ಬೋದು ಅಂತ. ಸರಿ. ಮತ್ತು ನಮ್ಮಲ್ಲಿ ಸಿಕ್ಕಿದೆ ಏನೋ ಪ್ರಸಾದ ಅಂತ ಹೇಳ್ಬಿಟ್ಟು ಹೊಗಳಿ ಕೆಲವೊಂದು ಅನಾವಶ್ಯಕ ಸಿನಿಮಾಗಳನ್ನೆಲ್ಲ ಅಟ್ಟಕ್ಕೇರಿಸಿರೋದು ಇದೆ. ಅಲ್ಲ, ಅದು ಬೇರೆ. ಈಗ ಅದೇ ನೀವು ಹೇಳಿದ್ರೆ ನೆರೇಟಿವ್ ಸೆಟ್ ಮಾಡ್ತಾರೆ. ನಾನೇ ಗಮನಿಸಿರೋದು ಪತ್ರಿಕಾಗೋಷ್ಠಿಗಳಲ್ಲಿ ಪ್ರಶ್ನೆನೇ ಕೇಳಲ್ಲ ಅವ್ರು. ಯಾಕೆ ಕೇಳ್ತಾರೆ? ಈಗ ಏನಾಗಂದ್ರೆ ನಿಮ್ಗೆ ಏನಾಗತ್ತೆ ಅಂದರೆ ಪತ್ರಿಕೆಯವ್ರಿಗೆ ನಮ್ಮ ಪ್ರೊಡ್ಯೂಸರ್ಗಳ ಕಡೆಯಿಂದ ಚಾನೆಲ್ಗಳಿಗೆ ಪ್ಯಾಕೇಜ್ ಆಗುತ್ತೆ. ಮೊದಲು ನಾವು ಸಿನಿಮಾ ಶುರು ಮಾಡಿದಾಗ 2014 ಚಾನೆಲ್ಗಳಿಗೆ ಪೇಪರ್ಗಳಿಗೆ ಪ್ಯಾಕೇಜ್ ಅನ್ನೋ ಐಡಿಯಾ ಕಲ್ಪನೆ ನಾನು ಕೇಳಿರಲಿಲ್ಲ. ಯಾಕಂದರೆ ನನಗೆ ಖುಷಿ ಇದೆ, ನನಗೆ ಪತ್ರಿಕೆಯವರು ಪ್ಯಾಕೇಜ್ ಇಲ್ಲ ಅಂದ್ರೂ ನನ್ನ ಸಿನಿಮಾಗಳನ್ನ ಪ್ರಮೋಟ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ಎಲ್ಲನೂ ಮಾಡಿದ್ದಾರೆ. ಬಟ್ ನನ್ನ ಒಬ್ಬನಿಗೆ ಹೆಲ್ಪ್ ಆಗಿದೆ ಅಂತ ಹೇಳ್ಬಿಟ್ಟು ಸಮಸ್ಯೆನೇ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಸೊ ಇವಾಗೇನಾಗುತ್ತೆ, ಪತ್ರಿಕೆಯವರಲ್ಲಿ ಕ್ವಶನ್ ಕೇಳಿದ್ರೆ ಪ್ರೊಡ್ಯೂಸರು ಅವ್ರಿಗೆ ಪ್ಯಾಕೇಜ್ ಕಳಿಸಲ್ಲ, ಚಾನಲ್ ಕಳಿಸಲ್ಲ. ಇವಾಗ ಏನಾಗಿತ್ತು, ಮೊದಲಾದ್ರೆ ನಿಮಗೆ ಪ್ರಿಂಟು ಪೇಪರು ಸೇಲ್ ಆಗ್ತಾಯಿತ್ತು, ಒಂದಷ್ಟು ಇದು ಬರ್ತಾಯಿತ್ತು, ಏನೋ ರೆವಿನ್ಯೂ ಬರ್ತಾಯಿತ್ತು. ಈಗ ಪೇಪರ್ ಓದೋರು ಕಮ್ಮಿ ಆಗಿದ್ದಾರೆ. ಸೊ ಆ್ಯಡ್ಸ್ ಮೇಲೆ ಗೌರ್ಮೆಂಟ್ ಕೂಡ ಆ್ಯಡ್ಸು, ಅದ್ರ ಜೊತೆಗೆ ಸಿನಿಮಾದ ಏನೋ ಒಂದು ಪೋಸ್ಟ್ ಹಾಕೋದು, ಅದೇನೋ ಒಂದು ಆ್ಯಡ್ ಜನ್ರೇಟ್ ಆಗುತ್ತೆ. ಅದ್ರ ಜೊತೆಗೆ ಸಿನಿಮಾಗೆ ಸಂಬಂಧಪಟ್ಟಂಗೆ ಆರ್ಟಿಕಲ್ಸ್ ನ್ಯೂಸ್ ಬರ್ಸೋದಕ್ಕೆ ಒಂದು ಪ್ಯಾಕೇಜ್ ಅಂತ ಬರುತ್ತೆ. ಅದು ಒಂದು ಪಾರ್ಟ್ ಆಫ್ ಇದು ಏನು ರೆವೆನ್ಯೂ ಜನರೇಷನ್ ಅಂತ ಇರೋದ್ರಿಂದ ನಿಮ್ಗೆ ಅದು ಕಟ್ ಆಗ್ಬಿಡುತ್ತೆ. ಮತ್ತೆ ಏನಾಗುತ್ತೆ, ನೆಕ್ಸ್ಟ್ ಪತ್ರಕರ್ತರು ನೋಡ್ತಾರೆ, ಇವಾಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಈ ಪತ್ರಕರ್ತರು ಯಾವುದು ಮೈಕ್ ನೋಡ್ತಾರೆ, ಯಾವ ಮೈಕ್ ಯಾರು ಕ್ವಶನ್ ಕೇಳ್ತಾ ಇದ್ದಾರೆ ಅಂತ. ನೆಕ್ಸ್ಟ್ ಆ ಪ್ಯಾಕೇಜ್ ಹೋಗಲ್ಲ. ಅವಾಗ ಏನಾಗ್ತಾರೆ, ಅಲ್ಲಿ ಚಾನಲ್ ಹೆಡ್ಗಳಿರ್ತಾರೆ, ಅವ್ರು ಏನು ಮಾಡ್ತಾರೆ, ನೀನು ಆ ಕಡೆ ಹೋಗ್ಬೇಡ, ನೆಕ್ಸ್ಟ್ ಬೇರೆಯವ್ರ ಕಳಿಸ್ತೀವಿ. ಅಲ್ಲ, ಇದಕ್ಕಿಂತ ಮನ್ಸೂರಿ ಅವ್ರು ಹೆಂಗಿರುತ್ತೆ ಅಂದರೆ, ಅದ್ರ ಒಂದು ರಿಪೋರ್ಟ್ರು, ಒಂದು ಮೈಕು, ಒಂದು ವೆಹಿಕಲ್ಲು, ಅದಕ್ಕೊಬ್ಬ ಕ್ಯಾಮ್ರಾಮನ್ ಎಲ್ಲ ವೇಸ್ಟ್. ಅವರೇ ರೆಕಾರ್ಡ್ ಮಾಡಿ ಕಳಿಸ್ಬಿಟ್ರೆ ಡೈರೆಕ್ಟ್ ಟೆಲಿಕಾಸ್ಟ್ ಮಾಡಿ. ಈಗೆಲ್ಲ ಅದು ಆಗಿದೆಯಲ್ಲ, ನಿಮಗೆ ಗೊತ್ತಿದೆಯಲ್ಲ, ಅದು ಆಗ್ಬಿಟ್ಟಿದೆ. ಕೆಲವೊಂದು ಈಗ ದೊಡ್ಡ ಪ್ರೊಡಕ್ಷನ್ ಅವರು ಪ್ರೆಸರ್ನ ಕರೆಯಲ್ಲ, ಅವ್ರೇನು ಮಾಡ್ತಾರೆ, ಅವರೇ ಕಂಪ್ಲೀಟ್ ಇಂಟರ್ವ್ಯೂಸ್ನ ರೆಕಾರ್ಡ್ ಮಾಡಿಬಿಟ್ಟು ಅದನ್ನು ಕಂಪ್ಲೀಟ್ ಗೂಗಲ್ ಡ್ರೈವ್ ಹಾಕ್ಬಿಟ್ಟು ಲಿಂಕ್ ಕಳಿಸ್ಬಿಡ್ತಾರೆ.
ಸೊ ಅವರು ಅದು ಚಾನಲ್ ಟೆಲಿಕಾಸ್ಟ್ ಮಾಡ್ಕೊತ ಹೋಗ್ತಾರೆ. ಅಷ್ಟೇ. ಓಕೆ, ಅದು ಬಂದ್ಬಿಟ್ಟಿದೆ. ಡನ್. ಓಕೆ, ಈಗ ನಿಮ್ಮ ಸಿನಿಮಾಗಳ ಬಗ್ಗೆ ಬರೋದಾದರೆ, ನಾನು ಆಗಲೇ ಹೇಳಿದೆ ಸ್ವಲ್ಪ ಸಾಮಾಜಿಕ ಕಳಕಳಿ ಹರಿವಿಂದ ಹಿಡಿದು ನಾತಿಚರಾಮಿ ಒಂದು ಭಾವನೆಗಳ ತೊಳಲಾಟ ಆಯಿತು. ಅದನ್ನು ಬಿಟ್ಟು ನೀವು ಹರಿವು ತಗೊಳ್ಳಿ ಅಥವಾ ಆ್ಯಕ್ಟ್ ತಗೊಳ್ಳಿ, ಎಲ್ಲ ಒಂದು ಸಾಮಾಜಿಕ ಸಮಸ್ಯೆನ ಜನರ ಮುಂದೆ ಇಟ್ರಿ. ಇವತ್ತು ಸಮಸ್ಯೆ ಮುಂದೆ ಇಟ್ಟಿದ್ದೀನಿ. ಹೌದು, ಬಟ್ ಅದು ಒಂದು ಭಾವನೆಗಳ ಜೊತೆನೇ ಇರೋ ಸಿನಿಮಾ ಅದು. ಆದ್ರೂ ಮಾತಾಡೋಕ್ಕಾಗ್ದಿರೋಂಥ ಒಂದು ಸಮಸ್ಯೆನ ಸೊಸೈಟಿ ಮುಂದೆ ಇಟ್ಟೆ. ಹಾಂ, ಈಗ ಈ ಹೊತ್ತಿದು ಅಂದರೆ ನೀವೇ ನೋಡಿದಾಗೆ ಒಂದು ಪ್ರೋಪಗಂಡ ಸಿನಿಮಾಗಳ ಸಮಯ ಇದು. ಈ ಸಂದರ್ಭದಲ್ಲಿ ನೀವು ನಿಮ್ಮ ರೂಟನ್ನೇ ಚೇಂಜ್ ಮಾಡಿ ಒಂದು ಪ್ರೇಮ ಕಥೆಗೆ ಹೊಡ್ತಾ ಬಿದ್ದಿದೆ ನನಗೂ. ಹೇಗೆ ಅದನ್ನು 1920-21 ಅಂತ ಒಂದು ಸಿನಿಮಾ ಮಾಡಿದ್ವಿ. ತುಂಬ ಹಾನೆಸ್ಟ್ ಆಗಿ ಮಾಡಿದ ಸಿನಿಮಾ ಅದು. ತುಂಬ ಒಂದು ಅದನ್ನೇ ಪ್ರಾಮಾಣಿಕತೆ ಜೊತೆಗೆ ಒಂದು ತುಂಬ ಪೈನ್ ಅನುಭವಿಸಿ, ಆ ಜರ್ನಿನ ಅನುಭವಿಸಿ, ಅದನ್ನು ತುಂಬ ಅಂದರೆ ಅದನ್ನು ತುಂಬ ತುಂಬ ಕಾಳಜಿಯಿಂದ ಮಾಡಿದ ಸಿನಿಮಾ ಅದು. ಸೊ ಅಲ್ಲಿ ಏನಾಯಿತು, ಆ ಸಿನಿಮಾಗೆ ಅದು ಪ್ರಚಾರದ ಕೊರತೆ ಅಂತ ಕೆಲವರು ಹೇಳ್ತಾರೆ, ಇನ್ನು ಕೆಲವೊಂದು ಪೊಲಿಟಿಕಲ್ ಕಾರಣಕ್ಕೆ ಹೊಡ್ತಾ ಬಿತ್ತು ಅಂತಾರೆ. ಏನೇ ಆದ್ರೂ ಅಟ್ ದ ಎಂಡ್ ಆಫ್ ದ ಡೇ ನಿರ್ಮಾಪಕರಿಗೆ ಅದಕ್ಕೆ ಬರಬೇಕಾಗಿರೋಷ್ಟು ತಕ್ಕ ಮಟ್ಟದ ರಿಕವರಿ ಆಗಲಿಲ್ಲ. ಇಲ್ಲಿ ನಾನಿವತ್ತು ಮನ್ಸೋರೆ ಮೊದಲು ಹೆಂಗಿದ್ದೀನಿ ಇವತ್ತು ಹಂಗೆ ಇದ್ದೀನಿ. ಆದರೆ ಒಬ್ಬ ಡೈರೆಕ್ಟ್ರಾಗಿ ನಾನು ಬದಲಾಗ್ತಾ ಇದ್ದೀನಿ. ಕಮರ್ಷಿಯಲ್ ಕಡೆಗೆ ಹೋಗ್ತಾ ಇದ್ದೀರಾ? ಪ್ರತಿಯೊಂದು ಕಮರ್ಷಿಯಲೇ ಮೇಡಮ್, ದಯವಿಟ್ಟು ಮತ್ತೆ ಕಮರ್ಷಿಯಲ್ ಅಂತ ಬೇಡಿ. ಯಾಕಂದರೆ ಪ್ರತಿ ಸಿನಿಮಾನು ದುಡ್ಡು ರಿಕವರಿಗೆ ಮಾಡೋದು, ಅದು ಸೋರ್ಸ್ ಬೇರೆ ಇರುತ್ತೆ ಅಷ್ಟೇ. ಸೊ ಈಗ ನನಗೆ ಮೊದಲು ಏನಾಗ್ತಾ ಇತ್ತು, ನಮಗೆ ಹರಿವು ಆಯಿತು, ನನಗೆ ಆ ಹರಿವೂಲು ರಿಕವರಿ ಹೇಗೆ ಅಂತ ಟೆನ್ಷನ್ ಇತ್ತು. ಸೊ ಲಕ್ಕಿಲಿ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು, ಸಬ್ಸಿಡಿ ಬಂತು, ಅದ್ಯಾವುದೋ ಒಂದು ಸಣ್ಣ ಮಟ್ಟದ ರೈಟ್ಸ್ ಎಲ್ಲ ಸೇಲ್ ಆಯಿತು, ಪ್ರೊಡ್ಯೂಸರ್ ರಿಕವರಿ ಆಯಿತು, ಸೇಫ್ ಆಯಿತು. ಅಲ್ಲಿ ನಾನು ಸೇಫ್ ಆದೆ. ನಾತಿಚರಾಮಿಗೂ ಅಷ್ಟೇ, ಅದಕ್ಕೂ ಅಷ್ಟೇ ಥಿಯೇಟ್ರಿಕಲ್ ಒಂದಷ್ಟು ಬಂತು, ನೆಟ್ಫ್ಲಿಕ್ಸ್ ಸೇಲ್ ಆಯಿತು, ಆಡಿಯೋ ರೈಟ್ಸ್ ಬಂತು, ಸಬ್ಸಿಡಿ ಬಂತು. ಸೊ ಅದ್ರದ್ದು ಇನ್ವೆಸ್ಟ್ಮೆಂಟ್ ರಿಕವರಿ ಆಯಿತು, ಅಲ್ಲಿ ಸೇಫ್ ಆದೆ ಡೈರೆಕ್ಟ್ರಾಗಿ. ಆ್ಯಕ್ಟ್ 1978 ಮಾಡಿದ್ವಿ. ಆ್ಯಕ್ಟ್ 1978 ಅದು ಕೊರೋನಾ ಫಸ್ಟ್ ಲಾಕ್ಡೌನ್ ಆದಮೇಲೆ ರಿಲೀಸ್ ಮಾಡಿದ್ವಿ. ಥಿಯೇಟ್ರಲ್ಲಿ 75 ದಿವಸ ರನ್ ಆಯಿತು. ಆಲ್ಮೋಸ್ಟು ಎಲ್ಲ ಲ್ಯಾಂಗ್ವೇಜ್ಗೂ ಡಬ್ಬಿ ರೀಮೇಕ್ ರೈಟ್ಸ್ ಸೇಲ್ ಆಯಿತು. ಅಮೆಝಾನಲ್ಲಿ ರೆವೆನ್ಯೂ ಶೇರ್ ಎಲ್ಲ ಅದರಲ್ಲೂ ಒಂದಷ್ಟು ಬಂತು, ಅದರಲ್ಲೂ ಸೇಫ್ ಆಯಿತು. ಬಟ್ 1920-21 ಆಗಲಿಲ್ಲ. ಅದು ಟಿ ವಿ ರೇಟ್ ಸೇಲ್ ಆಗಲಿಲ್ಲ. ಒಂದು ಯಾವುದೋ ಒಂದು OTT ಅವರು ಲೀಗಲ್ ಇಶ್ಯೂ ಬರುತ್ತೆ ಅಂತ ರಿಜೆಕ್ಟ್ ಮಾಡಿದ್ರು. ಓಕೆ, ಸಿನಿಮಾ ಕಂಟೆಂಟು ಟೀಮು ಓಕೆ ಮಾಡ್ತು, ಲೀಗಲ್ ಟೀಮ್ ಅವರು ಬೇಡ, ನಮಗಿದು UAPA ಬಗ್ಗೆ ಇದೆ, ಲೀಗಲ್ ಇಶ್ಯೂ ಬರುತ್ತೆ ಅಂತ ಅವ್ರು ರಿಜೆಕ್ಟ್ ಮಾಡಿದ್ರು. ಇನ್ನೊಂದಷ್ಟು ಜನ ತಗೊಳ್ಳೋಕ್ಕೆ ಮುಟ್ಟಕ್ಕೆ ಬರಲಿಲ್ಲ. ಥಿಯೇಟ್ರಲ್ಲಿ ಬೇರೆ ಬೇರೆ ಕಾರಣಗಳಾಯಿತು. ಅದಕ್ಕೆ ಹೇಳ್ದವರೆ ಅದು ತುಂಬ ಹಿಸ್ಟ್ರಿ ಆಗಿಬಿಡುತ್ತೆ. ಸಿನಿಮಾ ನಾ ಮಾಡಿದ್ರಲ್ಲಿ ಪ್ರಾಮಾಣಿಕತೆಯಲ್ಲಿ ಸಮಸ್ಯೆ ಇದ್ದಿದ್ರೆ ಸಿನಿಮಾನ ಜನ ರಿಜೆಕ್ಟ್ ಮಾಡಿದ್ರು ನನಗೆ ಬೇಜಾರಾಗ್ತಾ ಇರಲಿಲ್ಲ. ನಮ್ಮ ಸಿನಿಮಾದ ಆಶಯ ಅಂತ ಒಂದಿರುತ್ತೆ ಗೊತ್ತಾ, ಒಟ್ಟು ಸಿನಿಮಾದ ಆಶಯ ಏನಿತ್ತು ಅನ್ನೋದು, ಆಶಯದನ್ನೇ ಒಂದು ಜನ ನೋಡೋಕ್ಕೆ ರೆಡಿ ಇಲ್ಲ ಅಂತ ಗೊತ್ತಾದಾಗ ನನ್ನ ದುಡ್ಡಲ್ಲಾದರೆ ನಾನು ಅಷ್ಟು ಬೇಜಾರು ಮಾಡ್ಕೊಳ್ಳಲ್ಲ. ಇನ್ನೊಬ್ಬರು ದುಡ್ಡು, ಅದು ನನಗೆ 2ನೇ ಸಿನಿಮಾ ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕ್ ಮಾಡಿದ್ದು, ಈಗ 3ನೇ ಸಿನಿಮಾನೂ ಅವರೇ ಮಾಡ್ತಾ ಇರೋದು. ಅವ್ರ ಇನ್ವೆಸ್ಟ್ಮೆಂಟಲ್ಲಿ ನನ್ನ ಆಶಯಗಳನ್ನ ತೋರಿಸೋದು ಬೇಡ ಅಂತ ಡಿಸೈಡ್ ಮಾಡಿ ಈಗ ಒಂದು ಪ್ರೇಮ ಕತೆ, 6 ಹಾಡಿರುತ್ತೆ ಆಯ್ತಾ, ಅದ್ರ ಜೊತೆಗೆ ಇನ್ನೊಂದು 2 ಮ್ಯೂಸಿಕ್ ಇದಿರುತ್ತೆ. ಸಿದ್ಧ ಮಾದರಿಗಳಿಲ್ಲ, ನನ್ನ ಸಿದ್ಧ ಮಾದರಿ ಇರಲ್ಲ. ಅಲ್ಲ, ನೀವು ಸಿದ್ಧ ಮಾದರಿ ಇರಲಿಲ್ಲ, ಬಟ್ ಈಗ ಸಿದ್ಧ ಮಾದರಿ ನಾನೇನಂತಾರೆ ಜನಗಳಿಗೆ ಟೈಮ್ ಪಾಸ್ ಮಾಡಿಸ್ಬೇಕು ಉದ್ದೇಶ ಅಷ್ಟೇ. ಸರಳವಾಗಿರುತ್ತೆ, ತುಂಬ ಏನು ಡೀಪ್ ಡೈಲಾಗ್ಸ್ ಇರಲ್ಲ. ಯೋಚನೆ ಮಾಡಿ ಈ ಆ್ಯಕ್ಟ್ ಬಗ್ಗೆ ಆಗ್ಬೋದು, ಅಂದರೆ ಈ ಆ್ಯಕ್ಟ್ಗಳು ಕಾನ್ಸ್ಟಿಟ್ಯೂಷನ್ನು ಇವೆಲ್ಲನೂ ಇರಲ್ಲ, ಸರಳವಾಗಿರುತ್ತೆ. ಬದಲಾಗಿದ್ದಾರೆ ಮನ್ಸೂರೆ ಅವರು. ನಾನು ಬದಲಾಗಿಲ್ಲ, ನಾನು ಮಾಡೋ ಇದು ಅಂದರೆ ಪ್ರೆಸೆಂಟೇಷನ್ ಚೇಂಜ್ ಮಾಡಿದ್ದೀನಿ. ಕರೆಕ್ಟ್. ಮನ್ಸೂರೆ ಬದಲಾಗೋದು ಯಾವಾಗ ಅಂತಂದರೆ ನನ್ನ ಐಡಿಯಾಲಜೀಸ್ನ ನನ್ನ ಇದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ರೆ ಬದಲಾದಂಗೆ ಅಲ್ಲ, ಅದೆಲ್ಲ ಸಿನಿಮಾ ಮಾಡೋದಷ್ಟೇ ಫಾರ್ಮೆಟ್ ಚೇಂಜ್. ಸಾರಿ ಅಂದರೆ ನೀವೇ ಹೇಳ್ಕೊಂಡಿದ್ದೀರಿ ಹಿಂದೆ, ಅಂದರೆ ಅಕಿರಾ ಕುರುಸೋವ ಇರ್ಬೋದು, ಮಜೀದ್ ಇರ್ಬೋದು, ಇವ್ರದ್ದೆಲ್ಲನ ಪ್ರಸ್ತಾಪ ಮಾಡುವಾಗ ನಾನೇನಿದ್ದೀನಿ, ನನ್ನ ಆಲೋಚನೆ ಏನಿದೆ, ನಾನು ಅನುಭವಿಸಿದ್ದು ಅಥವಾ ನಾನು ನೋಡಿದ್ದು ಅದನ್ನು ಸಿನಿಮಾಗಳಲ್ಲಿ ಕಟ್ಕೊಡೋ ಪ್ರಯತ್ನವನ್ನು ಮಾಡಿದ್ದೀನಿ ಅಂತ ಈಗ ನೀವು ಮಾತಾಡ್ತಿದ್ದೀರಲ್ಲ, ಅದು ನೀವು ಬದಲಾದ ಮನ್ಸೂರೆ ಅಂತ ಅನಿಸುತ್ತೆ ತಕ್ಷಣಕ್ಕೆ. ಅಲ್ಲ, ನಾನು ಸಾರಿ ಅಲ್ಲ, ಈಗ ನಾನು ಈಗ ಹೇಳ್ದೆ, ನಾನು ದುಡ್ದಿಲ್ಲ ಇವತ್ತಿಗೂ. ನಂದು ಬ್ಯಾಂಕ್ ಬ್ಯಾಲೆನ್ಸು ಮೈನಸಲ್ಲೇ ಇರ್ತದೆ. ಓಕೆ, ನನ್ನ ದುಡ್ಡು ಮೇಲಾದರೆ ನಾನು ಇವತ್ತಿಗೂ ನನ್ನ ಹತ್ರ ಇರೋವಂಥ ಸ್ಕ್ರಿಪ್ಟ್ ಬ್ಯಾಂಕ್ ಬೇರೆ ಇದೆ. ಇವಾಗಲೂ ಆ ಥರ ಸ್ಕ್ರಿಪ್ಟ್ಗಳು ರೆಡಿ ಇದ್ದಾವೆ, ಮಾಡ್ತಾನೆ ಇರ್ತೀವಿ. ಬಟ್ ಅದನ್ನು ಸಿನಿಮಾ ಮಾಡೋದಕ್ಕೆ ಪ್ರೊಡ್ಯೂಸರ್ ರಿಸ್ಕಲ್ಲಿದ್ದರೆ ನಾನು ಮಾಡಲ್ಲ. ಆದರೆ ಪ್ರೊಡ್ಯೂಸರ್ ಯಾರಾದರೂ ಬಂದು ನನಗೆ ರಿಟರ್ನ್ಸ್
ಮ್ಯಾಟ್ರಲ್ಲ. ನನಗೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಇವತ್ತು ಬರ್ತಾರೆ ಅಂದ್ರೂ ನಾಳೆನೇ ಸಿನಿಮಾ ಶುರುವಾಗತ್ತೆ. ಓಕೆ. ಈ ಸಮಸ್ಯೆ ಇಲ್ಲೇನಂತಂದರೆ ಇಲ್ಲಿ ಕಾಲ್ ನಂದಿರಲ್ಲ. ಹ್ಮ್. ಯಾಕಂತಂದರೆ ಈಗ ಈ ಒಂದು ಟೈಮಲ್ಲೆಲ್ಲ ಇತ್ತು ಅಂದರೆ ನಮಗೆ ಈ ಪೇಂಟಿಂಗಲ್ಲಿ ಸ್ಟಾರ್ಟಿಂಗ್ ಟೈಮಲ್ಲಿ ತುಂಬ ಈ ಆದರ್ಶಗಳನ್ನ ತುಂಬಿಸ್ಬಿಟ್ಟಿದ್ರು. ಅಂದರೆ ವ್ಯಾನ್ಗಾಗ್ ಬಗ್ಗೆ ಕಪೋಲ ಕಲ್ಪಿತ ಕಥೆಗಳೆಲ್ಲ ಹೇಳಿ ಬೇರೆ ಬೇರೆ ಆರ್ಟಿಸ್ಟ್ಗಳು ತಮ್ಮ ಜೀವನನ ಸ್ಯಾಕ್ರಿಫೈಸ್ ಮಾಡಿ ಒಬ್ಬ ಏನೋ ಕೊಲೋನಿಯಲ್ ಆರ್ಟಿಸ್ಟ್ ಒಬ್ಬ ಇದ್ದಾರೆ, ಅವ್ನು ಸಖತ್ ಫೇಮಸ್ಸು, ರೆಂಬ್ರಾಂಟ್ ಅಂತ, ಶ್ರೀಮಂತ ಕಲಾವಿದ. ಕೊನೆಗೆ ಅವ್ನು ಸತ್ತಿದ್ದು ಒಂದು ಯಾವುದೋ ಒಂದು ಸಣ್ಣ ಸ್ಲಮ್ಮಲ್ಲಿ ಅಂತ ಒಂದು ಕಥೆ ಇದೆ. ಅದೆಷ್ಟು ಮಟ್ಟಿಗೆ ನಿಜ ಗೊತ್ತಿಲ್ಲ, ಬಟ್ ಆ ಥರ ಆದರ್ಶಗಳು ತುಂಬಿಸ್ಬಿಟ್ಟು ನಮ್ಮ ಜೀವನ ಸ್ಯಾಕ್ರಿಫೈಸ್ ಆದರೂ ಪರವಾಗಿಲ್ಲ, ನಾವೇನೋ ಮಾಡಿ ಹೋಗ್ಬೇಕು ಅಂತ ಈ ಆದರ್ಶಗಳ ಭ್ರಮೆಗಳಿಂದ ನಾವು ವಾಸ್ತವಕ್ಕೆ ಬಂದಿದ್ದೀವಿ. ಅಂದರೆ ಇಷ್ಟು ವರ್ಷ ಭ್ರಮೆಲಿದ್ರ ನೀವು? ಭ್ರಮೆ ಅಂತಲ್ಲ, ಅಂದರೆ ಬದುಕಿನ ಸಿನಿಮಾ ಆರ್ಟಿಗೆ ಸೊಸೈಟಿಗೆ ಸ್ಯಾಕ್ರಿಫೈಸ್ ಮಾಡಬೇಕು ಅನ್ನೋ ಒಂದು ಹುಚ್ಚುತನದಲ್ಲಿ ಓಡ್ತಾ ಇದ್ವಿ. ಜೀವನದಲ್ಲಿ ಒಂದಷ್ಟು ಹೊಡೆತಗಳು ಬೀಳುತ್ತೆ. ಈ ಜ್ಞಾನೋದಯ ಯಾವಾಗ ಆಯ್ತು ತಮಗೆ? ಆಗಿದೆ, ಒಂದು 2 ವರ್ಷದಲ್ಲಿ ಸುಮಾರು ಹೊಡೆತಗಳು ಬಿದ್ದಿದೆ. 2023 ನಂತರ ಇದು 19 ಅಲ್ಲ, ನನಗೆ 2021 ಆದಮೇಲೆ ಒಂದಷ್ಟು ಹೊಡೆತಗಳು ಬಿದ್ದಿದೆ. ಆ ಹೊಡೆತಗಳು ಬಿದ್ದಾಗ ನಮಗೆ ಒಂದು ಹಾಸ್ಪಿಟ್ಲ್ ಬಿಲ್ ಕಟ್ಟೋಕ್ಕೂ ಒದ್ದಾಡೋ ಪರಿಸ್ಥಿತಿಗಳು ಬರುತ್ತೆ, ಎಮರ್ಜೆನ್ಸಿಗಳಿಗೆ ದುಡ್ಡಿರಲ್ಲ. ಆ ಥರ ಆದಾಗ ನನ್ನ ಫ್ರೆಂಡ್ಸ್ ಸಹಾಯ ಮಾಡಿದ್ದಾರೆ. ಇಲ್ಲಿವರೆಗೂ ನಾನು ಸರ್ವೈವ್ ಆಗಿದ್ದೀನಿ ಅಂತಾರೆ ಬಿಕಾಸ್ ಆಫ್ ನನ್ನ ಫ್ಯಾಮ್ಲಿ, ನನ್ನ ಫ್ರೆಂಡ್ಸು. ಬಟ್ ನಮಗೂ 40 ದಾಟುತ್ತಲ್ಲ, ದಾಟಿದಾಗ ನಾವು ಇನ್ನೂ ಅಲ್ಲಿ ನಾವು ದುಡಿಮೆನೇ ಮಾಡ್ತಾಯಿಲ್ಲ, ಸೊಸೈಟಿಗೇನೋ ಮಾಡ್ತಾಯಿದ್ದೀವಿ. ಆ ಸೊಸೈಟಿಯಲ್ಲಿ ನಮಗೆ ಅಂದ್ಕೊಂಡಷ್ಟು ರೆಸ್ಪಾನ್ಸು ಸಿಗ್ತಾಯಿಲ್ಲ. ಇವೆಲ್ಲ ಚಿತ್ರಾನ್ನ ಆಗುತ್ತಲ್ಲ, ಆ ಚಿತ್ರಾನ್ನ ಆದಾಗ ಆಯಿತು, ಫಸ್ಟ್ ಒಂದಷ್ಟಾದರೂ ದುಡಿಯೋಣ, ಒಂದು ಮನೆಯವ್ರಿಗೋಸ್ಕರಾದರೂ ದುಡಿಯೋಣ, ಫ್ರೆಂಡ್ಸು ಸಹಾಯ ಮಾಡಿದಾರಲ್ಲ ಅವ್ರಿಗೆ ರಿಟರ್ನ್ಸ್ ಮಾಡೋದಕ್ಕೋಸ್ಕರ ದುಡಿಯೋಣ ಅನಿಸ್ಬಿಡುತ್ತೆ. ಸೊ ಆ ಟೈಮಲ್ಲಿ ಈ ಥರ ಸಿನಿಮಾ ಶುರುವಾಗುತ್ತೆ. ನಡುವಯಸ್ಸಿನ ಜ್ಞಾನೋದಯ ಒಂದು ರೀತಿಯಲ್ಲಿ ಡನ್. ಓಕೆ, ಈಗ ನೀವು 2021 ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ನಾವು ಹಿಂದೆ ಮಾತನಾಡಿದ್ವಿ ತಮಿಳ್ ಅಥವಾ ಮಲಯಾಳಂ ಬಗ್ಗೆ. ನಿಮಗೆ ಅಲ್ಲಿ ಇದೇ ಸಾಮಾಜಿಕ ಕಳಕಳಿಯ ಚಿತ್ರಗಳು ಗೆಲ್ಲತ್ತೆ. ನಾವು ಕತೆ ಅಥವಾ ಇಲ್ಲಿರೋ ಕೊರತೆ ಬಗ್ಗೆ ಮಾತಾಡುವಾಗ ಅದನ್ನು ತಗೊಳ್ಳೋ ಪ್ರೇಕ್ಷಕರ ಮನಸ್ಥಿತಿ ಬಗ್ಗೆ ಆ ಥರದೊಂದು ನೆಲನ ಇದು. ಏಕೆಂದರೆ ನೀವು ಮಾಡಿರೋ ಸಿನಿಮಾಗಳೇನಿದೆ ಅದೊಂದು ಸಮಾಜಕ್ಕೆ ಕನ್ನಡಿ ಹಿಡ್ದಿದ್ದೀರಿ, ಏನಿದೆ ಅದನ್ನು ತೋರಿಸಿದ್ದೀರಿ, ಅದನ್ನು ಒಪ್ಕೊಳ್ಳೋ ಮನಸ್ಥಿತಿ ಇಲ್ಲಿಲ್ವಾ? ಅಲ್ಲಿ ಟ್ರಾನ್ಸ್ ಥರದ್ದು ಧರ್ಮದ ವಿಚಾರ ಮೂವಿ ಹಿಟ್ಟಾಗುತ್ತೆ, ಅಥವಾ ತಮಿಳಲ್ಲಿ ನೋಡಿ ಎಲ್ಲ ಜಾತಿ ವ್ಯವಸ್ಥೆ ಮೇಲೆ ಬಂದಿರೋ ಸಿನಿಮಾಗಳು ಹಿಟ್ಟಾಗುತ್ತೆ. ಇಲ್ಲಿ ಈ ಥರದ್ದು ಯಾಕೆ ಆಗೋದಿಲ್ಲ? ಅದಕ್ಕೇನು ಕಾರಣ ಕಂಡುಕೊಂಡಿದ್ದೀರಿ ತಾವು? ಅಲ್ಲಲ್ಲ, ಇದಕ್ಕೆ ನಮ್ಮಲ್ಲಿ ಮನಸ್ಸು ಮಾಡಿದ್ರೆ ಇಲ್ಲೂ ಗೆಲ್ಲಿಸ್ಬೋದು. ಓಕೆ, ಅದಕ್ಕೆ ನಮ್ಮ ಜೊತೆ ನಿಲ್ಲುವಂಥವ್ರು ಬೇಕು. ಒಂದು ಕಡೆ ನಂಗೆ ಪ್ರೊಡಕ್ಷನ್ ಹೌಸು ಅದ್ರ ಬಗ್ಗೆ ನನಗೆ ಇಲ್ಲಿವರೆಗೂ ಕೆಲಸ ಮಾಡೋ ಪ್ರೊಡಕ್ಷನ್ ಹೌಸ್ ಸಮಸ್ಯೆ ಇಲ್ಲ ನನಗೆ. ಬಟ್ ನೆಕ್ಸ್ಟ್ ಮಾಡ್ತೀವಿ ಅಂತಂದರೆ ನೆಕ್ಸ್ಟ್ ಬರೋ ಪ್ರೊಡಕ್ಷನ್ ಹೌಸ್ ಬಗ್ಗೆ ನಂಗೆ ಡೌಟ್ ಇರುತ್ತೆ. ಪ್ರೊಡಕ್ಷನ್ ಹೌಸ್ ಬೇಕಾಗತ್ತೆ, ಆ್ಯಕ್ಟ್ರಸ್ ಬೇಕಾಗತ್ತೆ, ಟೀಮ್ ಬೇಕಾಗತ್ತೆ. ನಿಮಗೆ ಓವರಾಲಾಗಿ ಒಂದು ಸಿನಿಮಾ ಮಾಡೋದಕ್ಕೆ ನೀವು ಒಂದು ಮುಂದೆ ಹೆಜ್ಜೆ ಇಡ್ತೀರಂದರೆ ನಿಮ್ಮ ಜೊತೆ ನಿಲ್ಲೋರಿದಾರಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ, ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟು, ಇಲ್ಲಿನ ಮಾಧ್ಯಮ ಒಟ್ಟು ಅಂದರೆ ನಾವು ಪ್ರಮೋಷನ್ ಅಂತ ಏನು ಮಾಡ್ತೀವಿ ಅವ್ರು ಬೇಕಾಗತ್ತೆ. ಅದ್ರ ಜೊತೆಗೆ ನೆಕ್ಸ್ಟ್ ಆ್ಯಕ್ಟ್ರ್ಗಳು ಬೇಕಾಗ್ತಾರೆ. ಅಂದರೆ ನಿಮಗೆ ಇಲ್ಲಿ ಹೊಸಬ್ರ ಸಿನಿಮಾಗಳಿಗಿಂತ ನೋನ್ ಫೇಸ್ಗಳು ಬೇಕಾಗತ್ತೆ. ಓಕೆ, ಅದಕ್ಕೆ ಡೆಡಿಕೇಟಾಗಿ ಕೆಲಸ ಮಾಡಬೇಕಾಗತ್ತೆ. ಓಕೆ, ಅಂದರೆ ಈಗ ನಿಮಗೆ ತಮಿಳಲ್ಲಿ ಧನುಷ್ ಮಾಡ್ತಾರೆ, ಮಲಯಾಳಮಲ್ಲಿ ಫಹಾದ್ ಮಾಡ್ತಾರೆ ಅಂತಂದರೆ ಅವರು ಡೆಡಿಕೇಶನ್ಸ್ ಇರುತ್ತೆ ಗೊತ್ತಾ. ಸಿನಿಮಾನ ಏನು ಫೈನಾನ್ಷಿಯಲ್ ಆಚೆ ಸಿನಿಮಾನ ನೋಡುವಂಥದ್ದು ಆ ಥರದ್ದು ಒಟ್ಟು ಆದರೆ ಇಲ್ಲೂ ಆಗುತ್ತೆ. ಯಾಕಂತಂದರೆ ತಮಿಳದು ಸಿನಿಮಾ ಏನಿದೆ ಅಲ್ಲ, ಆ ಸಿನಿಮಾನ ಕನ್ನಡದಲ್ಲೂ ಅಷ್ಟೇ ಕಲೆಕ್ಷನ್ ಆಗಿದೆ. ಓಕೆ, ಮಲಯಾಳಂ ಸಿನಿಮಾದೇನಿದೆ ಅದು ಕನ್ನಡದಲ್ಲೂ ಕಲೆಕ್ಷನ್ ಆಗಿದೆ. ಜೈ ಭೀಮ್ ಕರ್ನಾಟಕದಲ್ಲಿ ಕಲೆಕ್ಷನ್ ಆಗಲಿಲ್ವಾ? ಓಕೆ, ಆಗತ್ತೆ. ಮತ್ತು ಈಗ ನನ್ನ ಸಿನಿಮಾ ಬಗ್ಗೆ ಒಂದು ಕ್ವಶನ್ ಇದೆ, ಏನಂತಂದರೆ ನಾನು ತುಂಬ ಪ್ರೇಕ್ಷಕರನ್ನ ರಂಜಿಸೋದಿಲ್ಲ ಅಂತ. ಸ್ವಲ್ಪ ಮೆಲೋ ಡ್ರಾಮಾ ಒಟ್ಟು ಒಂದು ಈ ಪೊಯಿಟಿಕ್ ಜಸ್ಟಿಸ್ ಇರ್ತಾರೆ, ಇದು ತುಂಬ ಇಷ್ಟವಾದ ಪದ. ನನಗೆ ರೀಸೆಂಟಾಗಿ ಅದನ್ನು ಕೇಳಿಸ್ಕೊಂಡಿದ್ದು ಯಾವುದೋ ಇಂಟರ್ವ್ಯೂವಲ್ಲಿ ಅಮಿತಾಬ್ ಬಚ್ಚನ್ ಯಾರೋ ಹೇಳಿದ್ರು ಪೊಯಿಟಿಕ್ ಜಸ್ಟಿಸ್ ಅನ್ನೋ ವರ್ಡು. ನಂಗೆ ಸಖತ್ ಇಷ್ಟ ಆಯಿತು. ಆ ಪೊಯಿಟಿಕ್ ಜಸ್ಟಿಸ್ ಇದೆಯಲ್ಲ, ನನ್ನ ಸಿನಿಮಾದಲ್ಲಿ ಪೊಯಿಟಿಕ್ ಜಸ್ಟಿಸ್ ತುಂಬ ಕಡಿಮೆ ಇರುತ್ತೆ. ಯಾಕಂದರೆ ನಾನು ರಿಯಾಲಿಟಿಗೆ ತಂದು ನಿಲ್ಲಿಸ್ತೀನಿ. ಆ್ಯಕ್ಟ್ 97 ಈಗ ಎಕ್ಸಾಂಪಲ್ ಪೊಯಿಟಿಕ್ ಜಸ್ಟಿಸ್ ಅಂದರೆ ಹೇಗೆ ಅಂದರೆ, ಆ್ಯಕ್ಟ್ 1978 ಗೀತಾ ಒಂದು 4 ಜನ ಶೂಟ್ ಮಾಡಿದರೆ ಅದು ಪೊಯಿಟಿಕ್ ಜಸ್ಟಿಸ್ಸು ನಿಮ್ಮ ಪ್ರಕಾರ.
ಪೊಲಿಟಿಕ್ ಜಸ್ಟಿಸ್ ಅನ್ನೋ ವರ್ಡ್ ಹೇಳ್ತಾರೆ. ಓಕೆ ಓಕೆ. ಸೊ ಪ್ರೇಕ್ಷಕರಿಗೆ ಒಂದು ಸಿಟ್ಟಿರುತ್ತೆ ಗೊತ್ತಾ, ಲಂಚಕ್ಕೋಸ್ಕರ ಅಷ್ಟು ಕಟ ಕೊಟ್ಟವ್ರಿಗೆ ತೆಗೆದು ಹೊಡೆದ್ರೆ ಅದು ನಮಗೊಂದು ಆತ್ಮತೃಪ್ತಿ ಆಗತ್ತೆ ತೆರೆ ಮೇಲೆ. ನಾನು ಅದನ್ನು ಹಂಗಿರಲ್ಲ ಜಗತ್ತು ಅಂತ ಹೇಳ್ಬಿಟ್ಟು ನಾನು ಅದನ್ನು ಕಟ್ ಮಾಡ್ತೀನಿ. ಅದು ನಮ್ಮಲ್ಲಿ ಒಂದಷ್ಟು ಮ್ಯಾಕ್ಸಿಮಮ್ ಬಂದಿರೋದು. 1920-21 ತುಂಬ ಜನಕ್ಕೆ ಇಷ್ಟ ಆಗದೆ ಇದ್ದು ಏನು ಅಂತಂದರೆ, ಆ ಪೊಲೀಸ್ ಅಷ್ಟೆಲ್ಲ ಫಾಲ್ಸ್ ಕೇಸ್ ಬಿಲ್ಡ್ ಮಾಡಿದ್ಮೇಲೆ ಅವನ್ನ ಸುಮ್ಮನೆ ಬಿಟ್ಬಿಟ್ರಲ್ಲ, ಕೋರ್ಟು ಪನಿಷ್ಮೆಂಟ್ ಮಾಡಲಿಲ್ಲ, ಹೀರೋನು ಏನು ಮಾಡಲಿಲ್ಲ. ಓಕೆ, ಮತ್ತು ಕೋರ್ಟಲ್ಲೂ ಲಾಯರ್ ಬೈಯಲ್ಲ. ಜೈ ಭೀಮಲ್ಲಿ ಅಪೋಸಿಟ್ ಲಾಯರ್ನ ಅಂದರೆ ಪೊಲೀಸ್ ಅವ್ರನ್ನ ಲಾಯರ್ ಬೈತಾರೆ ಗೊತ್ತಾ, ಆ ಥರ ಸಿಟ್ಟಿಲ್ಲ. ಆ್ಯಕ್ಟಲ್ಲಿ ಅದು ಸ್ಯಾಟಿಸ್ಫೈ ಆಗುತ್ತೆ. ಗೀತಾ ಅವ್ರನ್ನ ಬೈತಾರೆ, ಸೊ ಹಂಗ ಖುಷಿ ಆಗತ್ತೆ. ಬಟ್ ಇಲ್ಲಿ 1920-21 ನಾನು ಕಂಪ್ಲೀಟಾಗಿ ಆ ಕೇಸ್ಗೆ ಏನು ಕಮಿಟ್ ಆಗಿದೆ. ಅಂದರೆ ಅದನ್ನು ಎಲ್ಲೂ ರೊಮ್ಯಾಂಟಿಸೈಸ್ ಮಾಡಬಾರ್ದು, ರಿಯಾಲಿಟಿನ ತರಬೇಕು. ಆದರೆ ಇದು ನಿಮಗೆ ಹಾಲಿವುಡ್ನಲ್ಲಿ ಎಸ್ಪೆಷಲಿ ನಿಮಗೆ ಯುರೋಪಿಯನ್ ಸಿನಿಮಾಗಳಲ್ಲಿ ಈ ಡಾಕ್ಯುಡ್ರಾಮಾ ಕೈಂಡ್ ಆಫ್ ಸಿನಿಮಾಗಳು ಸಾಕಷ್ಟು ಸಿಗುತ್ತೆ. ನಮ್ಮಲ್ಲಿಲ್ಲ, ತುಂಬ ರೇರು. ಅಲ್ಲ, ನೀವು ಇಲ್ಲ ಸಿನಿಮಾ ಇರುತ್ತೆ, ಇಲ್ಲ ಡಾಕ್ಯುಮೆಂಟ್ರಿ ಇರುತ್ತೆ. ನನಗೆ ಈ ಸಿನಿಮಾ ಭಾಷೆ ಅಷ್ಟು ಗೊತ್ತಿಲ್ಲ, ಆದರೂ ಬರೋ ಒಂದು ಅನುಮಾನ ಏನಂದ್ರೆ, ನೀವು ವಾಸ್ತವ ಏನಿದೆ ಅದನ್ನು ತಿಳ್ಸಕ್ಕೆ ಡಾಕ್ಯುಮೆಂಟ್ರಿ ಮಾಡ್ಬೋದು, ಸಿನಿಮಾ ಮಾಡೋ ಅವಶ್ಯಕತೆ ಏನಿದೆ? ಎಕ್ಸಾಕ್ಟ್ಲಿ ಅದನ್ನೇ ಹೇಳ್ತಾ ಇದ್ದೀನಿ. ಅವೆರಡನ್ನು ಕಂಬೈನ್ ಮಾಡಕ್ಕೆ ಟ್ರೈ ಮಾಡಿದ್ದು. ಕನ್ನಡದಲ್ಲಿ ಏನು ಪ್ರಯತ್ನಗಳಾಗಿಲ್ವಲ್ಲ. ಚಿತ್ರರಂಗ ಯಾವತ್ತೂ ಈಗ ಒಂದು ಫಾರ್ಮೆಟಲ್ಲೇ ಇದ್ದರೆ ಅದು ನಿಂತ ನೀರು ಯಾವತ್ತಿದ್ರೂ ಹಾಳಾಗತ್ತೆ. ನಿಮಗೆ ಮಲಯಾಳಮಲ್ಲಿ ಆ ಥರ ಟ್ರೈಗಳಾಗ್ತವೆ. ಓಕೆ, ನಿಮಗೆ ಪ್ರಯೋಗಗಳು ಆಗ್ತಾ ಇರಬೇಕು. ನಿಮಗೆ ಪ್ರಯೋಗಗಳು ಮಾಡೋದು ಕಮರ್ಷಿಯಲ್ ಆಗಿ ದುಡ್ಡು ಮಾಡೋಕ್ಕಲ್ಲ. ಓಕೆ, ಅದು ಆ ಪ್ರಯೋಗಗಳನ್ನ ನಿಮಗೆ ನಾವು ರಿಕವರಿ ಏನು ಕೇಳ್ತೀವಿ ಅಂತಂದರೆ, ನಮ್ಮ ದೇವರಾಜ್ ಸರ್ ಬಗ್ಗೆ ನಂಗೆ ಸಖತ್ ಹೆಮ್ಮೆ ಇರೋದು ಅದೇ ಕಾರಣಕ್ಕೆ. ಅವ್ರು ಹೇಳೋದು ಯಾವತ್ತೂ ನಂಗೆ ಲಾಭ ಕೊಡು ಅಂತ ಮಾತಾಡಲ್ಲ, ಹಾಕಿದ್ರೆ ಇನ್ವೆಸ್ಟ್ಮೆಂಟ್ ಬಂದರೆ ಸಾಕು ಅಂತ. ಓಕೆ, ಅದು ಏನಂದರೆ ಪ್ರಯೋಗಗಳು ಕಂಟಿನ್ಯೂ ಆಗಬೇಕು. ನಿಮಗೆ ಪ್ರಯೋಗಗಳು ಆಗ್ತಾ ಇದ್ರೇ ಅಲ್ಲಿ ಒಂದು ಹೊಸತನ ಬರೋದಕ್ಕೆ ಸಾಧ್ಯ ಆಗೋದು. ಓಕೆ, ಇದನ್ನು ನಾನು ಡಾಕ್ಯುಮೆಂಟ್ರಿ ಮಾಡ್ಬೋದಾಗಿತ್ತು. ಓಕೆ, ನಾನು ವಿಠಲ್ ಅವ್ರನ್ನೇ ಕರ್ಕೊಂಡೋಗಿ ಡಾಕ್ಯುಮೆಂಟ್ರಿ ಮಾಡಿ ಮುಗಿಸ್ಬಿಡ್ಬೋದಾಗಿತ್ತು. ಆ ಡಾಕ್ಯುಮೆಂಟ್ರಿ ಅಲ್ಲ, ಅದು ಡಾಕ್ಯುಡ್ರಾಮಾ ಅದು. ಓಕೆ, ಸಿನಿಮ್ಯಾಟಿಕ್ಕಲ್ಲಿ ಒಂದು ಎಕ್ಸ್ಪೆರಿಮೆಂಟು, ಆ ರಿಯಲಿಸಮ್ನ ತರಕ್ಕೆ ಟ್ರೈ ಮಾಡಿರೋದು. ಇದನ್ನು ನಾವು ಆ್ಯಕ್ಚುಲಿ ಇನ್ನೂ ತುಂಬ ಹಿಂದೆ ಇದ್ದೀವಿ. ನಿಮಗೆ 60-70s ನನ್ನ ಫೇವ್ರೇಟ್ ಡೈರೆಕ್ಟ್ರು, ಜರ್ಮನ್ ಡೈರೆಕ್ಟ್ರ್ ಒಬ್ಬ ಇದ್ದಾನೆ ಆಯಿತಾ, ಅವನ್ನ ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟ, ಅದನ್ನು ಟರ್ಕೋವ್ಸ್ಕಿ ಮಾಡ್ದ ಆಯಿತಾ. ಆಮೇಲೆ ಇನ್ನೊಬ್ಬ ಡೈರೆಕ್ಟ್ರು ಸಡನ್ನಾಗಿ ನನ್ನ ತುಂಬ ಇಷ್ಟಪಡುವಂಥ ಡೈರೆಕ್ಟ್ರು, ಅವರೆಲ್ಲ ಮಾಡಿರೋದನ್ನ ನಾವು ಇನ್ನೂ ಮಾಡೋಕ್ಕಾಗ್ತಾ ಇಲ್ಲ. ಈಗ ನನ್ನ ಸೋಲಾಯ್ತಲ್ಲ, ನನಗೆ ಈಗ ನೆಕ್ಸ್ಟ್ ಇನ್ನೂ ಯಾರೂ ಮಾಡೋಕ್ಕೆ ಬರಲ್ಲ. ಸೊ ನಿಮಗೆ ಪ್ರಯೋಗಗಳಾಗದೆ ಹೋದ್ರೆ ಚಿತ್ರರಂಗ ಮುಂದಕ್ಕೆ ಹೋಗೋದೇ ಇಲ್ಲ. ಕರೆಕ್ಟ್. ಈಗ ನೀವು ಮೊದಲು ಚಿತ್ರಗಳನ್ನು ವಿಭಾಗ ಮಾಡಿದ್ರಿ, ಈ ಸಬ್ಸಿಡಿಗಾಗಿ ಸಿನಿಮಾ ಮಾಡ್ತಾರೆ, ಪ್ರಶಸ್ತಿಗಳಿಗಾಗಿ ಸಿನಿಮಾ ಮಾಡ್ತಾರೆ, ಅಥವಾ ಬದುಕಿಗ ಈ ಥರದ್ದು. ನಿಮ್ಮ ಸಿನಿಮಾಗಳು ಯಾವುದರಲ್ಲಿ, ಯಾವ ಕೆಟಗರಿಯಲ್ಲಿ ಬರ್ತದೆ? ನಾನು ಪ್ರೇಕ್ಷಕರಿಗೋಸ್ಕರ ಸಿನಿಮಾ ಮಾಡೋದು. ನಾನು ಇಷ್ಟಪಡೋದು, ನಾನು ಸಿನಿಮಾ ಮಾಡೋದೇನೆ ನಾನು ಪ್ರೇಕ್ಷಕರ ಸಿನಿಮಾ ನೋಡಲಿ ಅಂತ. ಪ್ರಶಸ್ತಿಗಳಿಗಾಗಲ್ಲ. ಪ್ರಶಸ್ತಿ ಎಲ್ಲ ನನಗೆ ದುಡ್ಡು ಬರೋದಕ್ಕೆ ಸೋರ್ಸಸ್ಸು. ಅಂದರೆ ಪ್ರಶಸ್ತಿ ಬಂದರೆ ಒಂದು ಕಾಸು ಬರುತ್ತೆ, ಸಬ್ಸಿಡಿ ಬರುತ್ತೆ, ಪ್ರೊಡ್ಯೂಸರ್ ರಿಕವರಿ ಆಗುತ್ತೆ ಅಂತ. ಆದರೆ ಅದು ನನ್ನ ಮೇಯ್ನು ಇದಲ್ಲ. ನಾನು ಪ್ರಶಸ್ತಿಯ ಪಾಲಿಟಿಕ್ಸ್ ಹಿಂದೆ ಹೋಗಿದ್ರೆ ಇಷ್ಟೊತ್ತಿಗೆ ಇನ್ನೊಂದಷ್ಟು ಅವಾರ್ಡ್ ತಗೊತಾ ಇದ್ದೆ. ಬಟ್ ನಾನು ಯಾವತ್ತೂ ನಾನು ಅಪ್ಲೈ ಮಾಡ್ತೀನಿ, ನನ್ನ ರೈಟ್ಸ್ ಅದು. ಸಿನಿಮಾ ಮಾಡಿದ್ಮೇಲೆ ಅದಕ್ಕೆ ಪ್ರಶಸ್ತಿಗೆ ರಾಜ್ಯೋತ್ಸವ ಇದಕ್ಕೆ ಹಾಕ್ತೀನಿ, ರಾಷ್ಟ್ರ ಪ್ರಶಸ್ತಿಗೆ ಹಾಕ್ತೀನಿ, ಅಪ್ಲೈ ಮಾಡ್ತೀನಿ. ಅಲ್ಲಿ ಮೊದಲು ಸಿಗ್ತಾಯಿತ್ತು, ಇವಾಗ ಮನ್ಸೂರ ಸಿನಿಮಾ ಅಂತಂದರೆ ಅಲ್ಲಿ ಬೇರೆ ಚರ್ಚೆಗಳಾಗತ್ತಂತೆ. ನಾನು ಮೊನ್ನೆ ಕೇಳ್ಪಟ್ಟೆ, ಮನ್ಸೂರ ಸಿನಿಮಾನ ಅಂದರೆ ಚರ್ಚೆಗಳಾಗತ್ತಂತೆ, ಯಾಕೆ ಕೊಡಬೇಕು ಅದು ಇದು ಅಂತ. ಅದು ಬಿಟ್ಬಿಡಿ, ಅದು ಅವ್ರ ಜೂರಿಗಳು ಬಿಟ್ಟಿದ್ದು. ನನಗೆ ಅದಕ್ಕೆ ನಾನು ಅದನ್ನು ಜಾಸ್ತಿ ತಲೆ ಕೆಡ್ಸ್ಕೊಂಡವನಲ್ಲ. ನನಗೆ ನನ್ನ ಸಿನಿಮಾನ ಜನ ಎಷ್ಟು ನೋಡ್ತಾರೋ ಅಷ್ಟು ಖುಷಿ ಆಗುತ್ತೆ. ಯಾಕಂದರೆ ಹರಿವು ಸಿನಿಮಾ ಥಿಯೇಟರ್ ರಿಲೀಸ್ ಆಗಲಿಲ್ಲ, ಬಟ್ ನಾನೇ ಲಿಟ್ರಲಿ DVD ಬ್ಯಾಗಲ್ಲಿ ಇಟ್ಕೊಂಡು ಆಲ್ಮೋಸ್ಟ್ ಕರ್ನಾಟಕದಲ್ಲಿ 72 ಶೋಸ್ ಓಡಾಡಿದ್ದೀನಿ. ಸೊ ನಾತಿ ಚರಮೆ ಥಿಯೇಟ್ರಲ್ಲಿ ರಿಲೀಸ್ ಆಯಿತು, ನೆಟ್ಫ್ಲಿಕ್ಸಿಗೆ ಬಂತು, ಜನ ರೀಚ್ ಆಯಿತು. ಆ್ಯಕ್ಟು ಥಿಯೇಟ್ರಿಗೆ ರಿಲೀಸ್ ಆಯಿತು, ಅಮೆಝಾನ್ ಬಂತು, ರೀಚ್ ಆಯಿತು. 1920-21 ಆಗಲಿಲ್ಲ, ಥಿಯೇಟ್ರಿಕಲ್ಲಿ ತುಂಬ ಕಷ್ಟ ಆಯಿತು. OTT ಸೇಲ್ ಆಗಲಿಲ್ಲ. ಆಮೇಲೆ ಯಾವುದೋ ಒಂದು ಪ್ರೈವೇಟ್ OTTಗೆ ಹಾಕಿದ್ವಿ, ಅಲ್ಲೂ ರೀಚ್ ಆಗಲಿಲ್ಲ. ಸೊ ಆಗಿದೆ. ಓಕೆ, ಈ ಮಿತ್ ಅಂತ ಬಂದಾಗ ಒಂದಿದೆ ಕನ್ನಡದಲ್ಲಿ, ಮಹಿಳಾ ಪ್ರಧಾನ ಸಿನಿಮಾಗಳು ಓಡೋದಿಲ್ಲ, ಕಮರ್ಷಿಯಲ್ ಹಿಟ್ ಆಗೋದಿಲ್ಲ, ವಾಪಸ್ ಬರೋದಿಲ್ಲ ಹಣ ಹಾಕಿದ್ದು ಅಂತ. ನೀವು ಅದನ್ನು ಮಾಡಿ ಗೆದ್ದಿದ್ದೀರಿ, ಇದ್ರ ಬಗ್ಗೆ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ? ಅಲ್ಲಲ್ಲ, ಇಲ್ಲಿ ಮಹಿಳಾ ಪ್ರಧಾನ ಸಿನಿಮಾಗಳು ಗೆಲ್ಲಲ್ಲ ಅಂತ ಯಾರು ಹೇಳಿದ್ರು? ನೀವು ಜನಕ್ಕೆ ಇಷ್ಟ ಆಗೋತ್ತೆ ಸಿನಿಮಾ ಮಾಡಿದ್ರೆ ಗೆಲ್ತವೆ. ಜನಕ್ಕೆ ಇಷ್ಟ ಏನು ಅಂತ ಇವತ್ತಿನವರೆಗೂ ಯಾರೂ ಕ್ರ್ಯಾಕ್ ಮಾಡೋಕ್ಕಾಗಿಲ್ಲ. ಅದು ಮ್ಯಾಟ್ರ್ ಇರೋದು. ಅಂದರೆ ಏನು ಗೊತ್ತಾ, ಇಲ್ಲಿ ನಿಮಗೆ ಫಾರ್ಮೇಟಲ್ಲಿ ತೋರಿಸ್ಬಿಟ್ರೆ ಮಹಿಳಾ ಪ್ರಧಾನ
ಮಹಿಳಾ ಕೇಂದ್ರಿತ ಎರಡೂ ಬೇರೆ ಬೇರೆ. ಬೇರೆ ಹಾಂ. ಓಕೆ, ಇಲ್ಲಿ ನಾವು ಮಾಡಿದ್ದೇನು ಅಂತಂದರೆ ಮಹಿಳೆ ಥರನೇ ಇರೋದಕ್ಕೆ ಟ್ರೈ ಮಾಡ್ತಿದ್ದೀವಿ. ಮಹಿಳೆನ ಹೀರೋದೇ ಮಾಡೋಕ್ಕೋಗಿಲ್ಲ. ಅಂದರೆ ಒಬ್ಬ ಒಬ್ಬ ಗಂಡು ಮಾಡೋ ಅಂಥ ಕೆಲಸಗಳನ್ನ ಹುಡುಗಿ ಕೈಯಲ್ಲಿ ಮಾಡಿಸ್ಬಿಟ್ಟು ಮಹಿಳಾ ಪ್ರಧಾನ ಅಂತ ಮಾಡೋಕ್ಕೋಗಿಲ್ಲ. ಓಕೆ, ಏನಿದೆ ಅದರಲ್ಲೇ ಅವರ ಟ್ರೈ ಮಾಡ್ತಾ ಇದ್ದೀವಿ. ಡನ್. ನೀವು ಮಾತಾಡುವಾಗ ಹೇಳಿದ್ರಿ ಅಂದರೆ ಇಲ್ಲಿ ಒಳ್ಳೆ ಸಪೋರ್ಟಿವ್ ಟೀಮ್ ಸಿಕ್ಕಿದ್ರೆ, ಅದು ಪ್ರೊಡಕ್ಷನಿಂದ ಹಿಡಿದು ಬೇರೆ ಟೀಮ್ ಸಿಕ್ಕಿದ್ರೆ ಆ ಥರ ಬೇರೆ ಬೇರೆ ಸಿನಿಮಾಗಳನ್ನು ಗೆಲ್ಲಿಸ್ಬೋದು ಅಂತ. ನಿಮ್ಗೆ ಅನ್ಸುತ್ತಾ ಇತ್ತೀಚಿನ ವರ್ಷಗಳಲ್ಲಿ ಐಡಿಯಾಲಜಿ ಕೂಡ ಒಂದು ಸಿನಿಮಾ ಅದನ್ನು ಗೆಲ್ಲಿಸೋದಕ್ಕೆ ಅಥವಾ ಮಾರ್ಕೆಟ್ ಮಾಡೋದಕ್ಕೆ ಭಾಳ ಮುಖ್ಯ ಅಂತ? ನೀವು ಬಲಭಾಗದಲ್ಲಿ ನಿಂತು ಹೆಚ್ಚು ಶ್ರಮ ಹಾಕದೆ ಒಂದು ಸಿನಿಮಾ ಮಾಡಿದ್ರು ಅದನ್ನು ಗೆಲ್ಲಿಸೋರು ಅಥವಾ ಪ್ರಚಾರ ಮಾಡೋದಕ್ಕೆ ಒಂದು ವರ್ಗ ಇದೆ. ಆ ಥರದ್ದು ಏನಾದರೂ ಅನುಭವ ಇದ್ರ ಬಗ್ಗೆ? ಅದು ಒಂದು ಎಲ್ಲೋ ಒಂದು ಕಡೆ ವರ್ಕ್ ಆಗುತ್ತೆ ಅಷ್ಟೇ, ಅದೂ ವರ್ಕ್ ಆಗ್ತಾ ಇಲ್ಲ. ನೀವು ಅಬ್ಸರ್ವ್ ಮಾಡೋದಾದ್ರೆ ಆ ಥರ ಸುಮಾರು ಸಿನಿಮಾಗಳು ಬಂತು, ವರ್ಕ್ ಆಗಿಲ್ಲ. ಅದೆಲ್ಲೋ ಒಂದು ಕಡೆ ವರ್ಕ್ ಆಗಿಬಿಡುತ್ತೆ. ಯಾವುದೋ ಒಂದು ಇದ್ರ ಮೇಲೆ, ಒಂದು ಕ್ಯಾಂಪೇನ್ ಮೇಲೆ ಒಂದು ಸಿನಿಮಾ, ಎರಡು ಸಿನಿಮಾ ವರ್ಕ್ ಆಗುತ್ತೆ. ಎಲ್ಲ ಪ್ರಾಪಗಂಡನೂ ವರ್ಕ್ ಆಗಲ್ಲ, ಜನಗಳಿಗೂ ಸಾಕಾಗೋಗಿದೆ. ಹಂಗೆ ಅನ್ಸುತ್ತಾ ನಿಮಗೆ? ನಮ್ಮ ಹತ್ರ ಸುಮಾರು ಎಕ್ಸಾಂಪಲ್ ಇದೆ. ಉದಾಹರಣೆಗೆ ತೊಗೊಂಡು ನಾನು ಆಗಲೇ ಹೇಳಿದೆ, ಛಾವಾ ಸಿನಿಮಾ ತಗೊಳ್ಳಿ, ಇತಿಹಾಸ ಏನಿದೆಯಾ ಅದಕ್ಕೆ ಏನು ಅದ್ರ ಬಗ್ಗೆ ನಮಗೊಂದು ರೆಕಾರ್ಡ್ಸ್ ಇಲ್ಲ. ಅಥವಾ ಕಾಶ್ಮೀರ್ ಫೈಲ್ಸ್ ತಗೊಳ್ಳಿ, ಕೇರಳ ಫೈಲ್ಸ್ ತಗೊಳ್ಳಿ, ಈಗ ಎಂಪುರಾನ್ ಬಗ್ಗೆ ವಿವಾದ ಇದೆ, ಪುಲೆ ಚಿತ್ರ ಇನ್ನೂ ಸಿನಿಮಾ ಬಿಡುಗಡೆ ಆಗಿಲ್ಲ. ಇಷ್ಟು ಅಂದರೆ ಸಿನಿಮಾನದೇ ಒಂದು ಸೃಜನಶೀಲ ಮಾಧ್ಯಮ ಅಂತ ಅಂದಾಗ ಅದನ್ನು ನೀವು ಜನರಿಗೆ ತೋರಿಸೋದಕ್ಕೆ ಇಷ್ಟೆಲ್ಲ ಅಡೆತಡೆ ಬಂದರೆ ಹೆಂಗೆ ಮನ್ಸೂರ್ ಅವರು? ಸಿನಿಮಾ ಯಾಕೆ ಗೆಲ್ಲಿಲ್ಲ? ಕಂಗನಾ ರನೌತ್ ಅವ್ರದ್ದು ಸಿನಿಮಾ ಥಿಯೇಟ್ರಲ್ಲಿ 2 ದಿವಸನೂ ಓಡಲಿಲ್ಲ. ಅಂದರೆ ನಿಮಗೆ ಪ್ರಾಪಗಂಡ ಇದೆ, ಅವ್ರದ್ದು ಅಧಿಕಾರದಲ್ಲಿದ್ದಾರೆ, ಅದಕ್ಕೆ ಅವ್ರ ಸಪೋರ್ಟ್ ಸಿಗ್ತಾ ಇದೆ. ಪುಲೆ ಸಿನಿಮಾ ಬಗ್ಗೆ ತುಂಬ ಸಿಟ್ಟು ಬರುತ್ತೆ. ಅಂದರೆ ಸೆನ್ಸಾರ್ ಆಗಿರೋ ಸಿನಿಮಾನ ಒಂದು ಇವರು ಒಂದು ಏನು ಜಾತಿಯ ಇವರು ಹೆಸರು ಹೇಳಿದ್ರೆ ಮತ್ತೆ ಇನ್ನೇನು ಕ್ವಶನ್ ಅಲ್ಲ, ಅದಿರೋದು ಬ್ರಾಹ್ಮಣ ಸಮುದಾಯದ ವಿರೋಧ ಬಂದಿದೆ. ನನ್ನ ಸಿನಿಮಾ ರಿಲೀಸ್ ಆಗ್ಬೇಕು ಮೇಡಮ್, ನೀವು ಹೆಂಗ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಮಲಗಿರೋ ಮನ್ಸೂರಿನ ಎಬ್ಬಿಸ್ಬಿಟ್ಟು ಇಲ್ಲ ಹೇಳ್ತೀನಿ ಕೇಳಿ. ಯಾಕೆ ನನ್ಗೆ ಭಯ ಇದೆ. ಪಬ್ಲಿಕಲ್ಲಿ ಇದ್ರ ಟೆಲಿಕಾಸ್ಟಲ್ಲಿ ಒಪ್ಕೊಂತಾ ಇದ್ದೀನಿ, ನನಗೆ ಭಯ ಆಗಿದೆ. ನನ್ನ ಸಿನಿಮಾನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮನ್ಸೂರೆಯ ಸಿದ್ಧಾಂತಗಳು, ಅವ್ರ ಸ್ಟ್ಯಾಂಡ್ ಪಾಯಿಂಟನ್ನ ಅವನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಡೈರೆಕ್ಟಾಗಿ ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು ರಿಲೀಸ್ ಟೈಮಲ್ಲಿ ನನ್ನ ವಿರುದ್ಧ ಕ್ಯಾಂಪೇನ್ ಆಗಿದೆ. ನನ್ನ ಹತ್ರ ಪ್ರೂಫ್ಸ್ ಇತ್ತು. ಬಟ್ ಅದು ನಿಮ್ಮ ಎದುರಿರೋರು ಯಶಸ್ವಿ ಆಗಿದ್ದಾರೆ, ನಿಮ್ಮನ್ನ ಎಲ್ಲಿ ಕಟ್ ಹಾಕ್ಬೇಕು ಅಲ್ಲಿ ಕಟ್ ಹಾಕೋದ್ರಲ್ಲಿ. ಆಯ್ತಾ, ನನಗೆ ಯಶಸ್ವಿ ಆಗಿದ್ದಾರೆ ಅನ್ನೋದಕ್ಕಿಂತ ನಮ್ಮ ಪ್ರೊಡ್ಯೂಸರ್ ದುಡ್ಡು ಹೋಗುತ್ತಲ್ಲ. ನಾನು ವೈಯಕ್ತಿಕವಾಗಿ ನಾನು ಒಬ್ಬನೇ ಹೋಗ್ಬಿಟ್ಟು ಎಲ್ಲಿ ಬೇಕಾದ್ರೂ ನಿಂತ್ಕೋಬೋದು. ಒಂದು ಸಿನಿಮಾ ಅಂತ ಬಂದಾಗ ನಾನು ಫಸ್ಟು ನಾನು ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂವಲ್ಲೇ ಯೋಚನೆ ಮಾಡಬೇಕು. ಅವನು ರಿಸ್ಕಲ್ಲಿ ಇಡೋದು ನನಗೆ ಭಯ ಆಗುತ್ತೆ. ಸೊ ಪುಲೆ ಸಿನಿಮಾ ಬಗ್ಗೆ ಹೇಳೋದಾದರೆ ನಾನು ಕಾನ್ಸ್ಟಿಟ್ಯೂಷನಲ್ ಆಗಿ ಹೇಳ್ತೀನಿ, ಅದು ಸೆನ್ಸಾರ್ ಆದಮೇಲೆ ಇದನ್ನು ಮ್ಯೂಟ್ ಮಾಡಿ ಕಟ್ ಮಾಡಿ ಅಂತ ಹೇಳಿದ್ದು ದೊಡ್ಡ ತಪ್ಪದು. ಒಂದ್ಸಲ ಸೆನ್ಸಾರ ಕ್ಲಿಯರ್ ಆದಮೇಲೆ. ಮತ್ತು ಐತಿಹಾಸಿಕ ಅದರಲ್ಲಿ ಅವ್ರ ಎಷ್ಟು ದ್ವಂದ್ವಗಳಿದೆ ಅಂತಂದರೆ ಆ್ಯಕ್ಚುಲಿ ಯಾರೂ ಅದನ್ನು ಅಡ್ರೆಸ್ ಮಾಡ್ತಾನೇ ಇಲ್ಲ. ನೀವು ಇನ್ಯಾವುದೋ ಒಂದು ಧರ್ಮದಕ್ಕೆ ಸಂಬಂಧಪಟ್ಟಂಥ ಒಂದು ಸಿನಿಮಾ ಆದರೆ ಅದ್ರ ರಿಯಾಲಿಟಿ ಹೇಳಬೇಕು, ಅಲ್ಲಾಗಿರೋ ಅನ್ಯಾಯಗಳ ಬಗ್ಗೆ ಹೇಳಬೇಕು. ಇನ್ನೊಂದು ಮುಸ್ಲಿಂ ಹೆಸರು ಹೇಳ್ಬೋದು, ಅವ್ರು ಯಾರು ನನ್ನ ಮೇಲೆ ಅಟ್ಯಾಕಾಗಿ ಬರಲ್ಲ. ಸೊ ಮುಸ್ಲಿಂ ಅವ್ರು ಈ ಥರ ದೌರ್ಜನ್ಯ ಮಾಡಿದ್ದಾರೆ ಅಂತಂದರೆ ಅವ್ರನ್ನ ಮುಸ್ಲಿಂ ಅಂತ ಡೈರೆಕ್ಟಾಗಿ ಹೇಳ್ಬೋದು. ಆದರೆ ಹಿಂದೂಗಳು ಅಂತ ಹೇಳ್ಕೊಳ್ಳೋರಲ್ಲಿ ಅಲ್ಲಿ ಜಾತಿ ವರ್ಗ ಬಂದು ಅಲ್ಲಿ ಇವ್ರು ಎಂಥವ್ರು ಏನೋ ಇದು ಮಾಡಿದ್ದಾರೆ ಅಂತ ಅವ್ರು ಹೇಳಿದ್ರೆ ಹರ್ಟ್ ಆಗುತ್ತಂತೆ. ಇನ್ಯಾವ ಡೆಮಾಕ್ರಸಿಲಿ ಬದುಕ್ತಾ ಇದ್ದೀವಿ? ಡೆಮಾಕ್ರಸಿ ಯಾವಾಗಲೂ ಮಣ್ಣಾಗ್ಬಿಟ್ಟಿದೆ ಅಂತ ನನಗೆ ಅನ್ನಿಸ್ತಾ ಇದೆ, ಹಾನೆಸ್ಟಾಗಿ ಒಪಿನಿಯನ್. ಅಂದರೆ ನಿಮಗೆ ಇನ್ನೊಬ್ರಿಗೆ ಮಾತ್ರ ಒಂದು ಥಿಯರಿಗಳು, ಅವರಾದರೆ ಹೇಳಬೇಕು. ಇನ್ನೊಬ್ಬ ಔರಂಗಜೇಬ್ ಅಂತ ಒಬ್ಬ ಇದ್ದ, ಅವನಿಷ್ಟೆಲ್ಲ ದೌರ್ಜನ್ಯ ಮಾಡ್ದ, ಅವನ ಹೆಸರು ಹೇಳಬೇಕು, ಅವ್ರ ಧರ್ಮನೂ ಹೇಳ್ಬೋದು. ಆದರೆ ಈ ಕಡೆ ಒಬ್ಬ ದಲಿತರಿಗೆ ಸಂಬಂಧಪಟ್ಟಿರೋ ಅನ್ಯಾಯ ಹೇಳೋದಾದರೆ ಅವರ ಮೇಲಿನ ಬ್ರಾಹ್ಮಣರ ಬಗ್ಗೆ ಹೇಳಿದ್ರೆ ಇಲ್ಲಿ ಹರ್ಟ್ ಆಗುತ್ತೆ. ಯಾರಿಗೆ ಹರ್ಟ್ ಆಗುತ್ತೆ? ಒಂದು ಸಮುದಾಯಕ್ಕೆ, ಒಂದು ಸಮುದಾಯಕ್ಕಲ್ಲ, ಸರ್ಕಾರಕ್ಕೆ ಕರೆಕ್ಟ್ ಆಗುತ್ತೆ. ಸರ್ಕಾರನ ವೋಟ್ ಬ್ಯಾಂಕಿಗೆ ಕರೆಕ್ಟ್ ಆಗುತ್ತೆ. ಆವಾಗ ಅದ್ರ ಜೊತೆಗೆ ಅವ್ರನ್ನ ಸಪೋರ್ಟ್ ಮಾಡ್ತಾರೋ ಮೀಡಿಯಾಗೆ ಕರೆಕ್ಟ್ ಆಗುತ್ತೆ. ಆ ಮೀಡಿಯಾದವ್ರು ಒಂದು ನೆರೇಟಿವ್ ಕಟ್ತಾರೆ. ಓಕೆ, ಸೊ 2-3 ದಿವಸದಲ್ಲಿ ಇನ್ನೊಂದು 2-3 ಎಕ್ಸಾಂಪಲ್ ಆಗಿದೆ. ಇಲ್ಲಿ ಹರ್ಟ್ ಅನ್ನೋದು ಏನಿದೆ ಗೊತ್ತಾ? ಯಾರು ಪವರಲ್ಲಿ ಇರ್ತಾರೆ,
ಆಯಿತಾ, ಪವರಲ್ಲಿ ಇರ್ತಾರೆ, ಅಧಿಕಾರ ಯಾರ ಕೈಯಲ್ಲಿರುತ್ತೆ, ಆ ಮೀಡಿಯಾ ಅನ್ನೋದು ಯಾರ ಕೈಯಲ್ಲಿರುತ್ತೋ ಅವ್ರಿಗೆ ಅವ್ರಿಗೆ ಯಾವತ್ತೋ ಮಲಗಿದ್ದವನಿಗೆ ಸಡನ್ನಾಗಿ ಎಚ್ಚರ ಆದಾಗ ನನಗೆ ಹರ್ಟ್ ಆಗ್ತದೆ ಅಂತಂದರೆ ಅದು ಹರ್ಟ್ ಆದಂಗೆ, ಇಡೀ ದೇಶಕ್ಕೆ ಹರ್ಟ್ ಆದಂಗೆ. ಓಕೆ. ಬೇರೆಯವ್ರಿಗಾದರೆ, ಅಲ್ಪಸಂಖ್ಯಾತರಿಗಾದರೆ, ದಲಿತ ಸಮುದಾಯಕ್ಕಾದರೆ ಅದು ಹರ್ಟ್ ಅಲ್ಲ. ಡ್ಯಾನ್ ಕರೆಕ್ಟ್. ಮನ್ಸೂರ್ ಅವರೇ, ನನ್ನ ಸಣ್ಣ ಅಬ್ಸರ್ವೇಷನಲ್ಲಿ ಕನ್ನಡದಲ್ಲಿ ಚಿತ್ರರಂಗದಲ್ಲಿ ಈ ಥರದ ಒಂದು ಓಪನ್ ಮೈಂಡೆಡ್ ಆಗಿ ಅಥವಾ ನಿಜವಾದ ಸಮಸ್ಯೆಯನ್ನು ಅಡ್ರೆಸ್ ಮಾಡೋ ಅನೇಕರಿದ್ದಾರೆ. ನಿರ್ದೇಶಕರಿಂದ, ನಟರಿಂದ, ಗೀತ ರಚನೆಕಾರರು, ಸಂಗೀತ ನಿರ್ದೇಶಕರು ಎಲ್ಲರೂ ಇದ್ದಾರೆ. ಆದರೆ ನಿಮ್ಮ ಥರ ಒಂದು ಹಂತಕ್ಕೆ ನಾನು ಅದನ್ನು ಕಾಂಪ್ರಮೈಸ್ ಅಂತ ಬಳಸಲ್ಲ. ಕಾಂಪ್ರಮೈಸ್ ಅವ್ರ ಐಡಿಯಾಲಜಿಲಿ ಖಂಡಿತ ಆಗಿರಲ್ಲ. ಬಟ್ ವ್ಯವಸ್ಥೆಗೆ ತಕ್ಕಂತೆ ಅನಿವಾರ್ಯವಾಗಿ ನೀವು ಹೇಳ್ತಿದ್ರಲ್ಲ, ನಿರ್ಮಾಪಕರ ಕಾರಣಕ್ಕಾಗಿ ಅಥವಾ ಬೇರೆ ಯಾವುದೋ ಕಾರಣಕ್ಕಾಗಿ ಅವ್ರ ಧ್ವನಿಯನ್ನು ಸ್ವಲ್ಪ ಅವರೇ ಅಡಗಿಸೋ ಪ್ರಯತ್ನ ಆಗ್ತಿದೆ. ಇದ್ರ ಬಗ್ಗೆ ನಾನು ಪ್ರತಿಕ್ರಿಯಿಸ್ತೇನೆ. ನಿಮ್ಮನ್ನು ಸೇರಿದಂತೆ ಇನ್ನೂ ಹಲವರಿದ್ದಾರೆ, ನನ್ನ ಹೆಸರು ಪಟ್ಟಿ ಮಾಡೋದಿಲ್ಲ. ಅಲ್ಲ, ಈಗ ಏನಾಗುತ್ತೆ ಅಂದರೆ, ಈಗ ತುಂಬ ಜನ ಭಯಪಟ್ಟಿದ್ದಾರೆ, ಇಲ್ಲ ಅಂತೇನಿಲ್ಲ, ಎಲ್ಲರಿಗೂ ಭಯ ಇದೆ. ಏನಾಗುತ್ತೆ ಅಂತಂದರೆ, ಈಗ ನಾನು ಯಾರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತಂದರೆ, ಓಕೆ, ನನಗೆ ಫೈನಾನ್ಷಿಯಲ್ ಫ್ರೀಡಮ್ ಇದೆ, ಇಲ್ಲ ನಮ್ಮಪ್ಪ ಒಂದು 50-100 ಕೋಟಿ ಆಸ್ತಿ ಮಾಡಿ ಇಟ್ಬಿಟ್ಟು ಹೋಗಿದ್ದಾರೆ, ಆವಾಗ ನನ್ನ ಮಾತು, ನನ್ನ ಧೋರಣೆ ಬೇರೆ ಥರ ಇರುತ್ತೆ. ಅಂದರೆ ಮೊದಲೆಲ್ಲ ಒಂಥರ ಧೈರ್ಯ ಅನ್ನೋದು ಬೇರೆ ಥರದಲ್ಲಿ ಬರ್ತಾಯಿತ್ತು. ಇವಾಗ ಏನಾಗಿದೆ, ಫೈನಾನ್ಷಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ಡಿಪೆಂಡೆನ್ಸಿ ಅನ್ನೋದಿರುತ್ತೆ, ನಿಮ್ಮನ್ನು ಬಗ್ಸುತ್ತೆ, ಎಬ್ಸುತ್ತೆ, ಎಲ್ಲನೂ ಮಾಡುತ್ತೆ. ಇವತ್ತಿಗೆ ಕೆಲವರು ಸೇಫ್ ಝೋನಲ್ಲಿದ್ದಾರೆ, ಹಾಗಾಗಿ ಅವ್ರಿಗೆ ಮಾತಾಡೋದು ಸಮಸ್ಯೆ ಆಗಲ್ಲ. ಆದರೆ ಅವರ ಕೆರಿಯರ್ನ ಏನು ಬೇಸಿಕ್ ಸ್ಟೇಜಲ್ಲಿದ್ದಾಗ ಮಾತಾಡಿದರೆ ಅದು ಅರ್ಥ ಬೇರೆ ಇರುತ್ತೆ. ಸೊ ಅವ್ರನ್ನ ನಾನು ಅವ್ರನ್ನ ಕಂಪೇರ್ ಮಾಡ್ಕೊಳ್ಳೋದ್ರೆ, ಅವರು ಆಲ್ಮೋಸ್ಟ್ ಅವ್ರ ಕೆರಿಯರ್ನ ಉತ್ತುಂಗ ಎಲ್ಲ ನೋಡಾಗಿದೆ, ಅವರು ದುಡಿಮೆ ಸೇಫು ಎಲ್ಲನೂ ಮಾಡ್ಕೊಂಡಾಗಿದೆ. ಈಗ ಅವರು ಸಿನಿಮಾ ಚಿತ್ರರಂಗದಿಂದ ಆಚೆ ಹಾಕಿದ್ರೂ ಸಮಸ್ಯೆ ಆಗಲ್ಲ. ಈಗ ನಾನು ಚಿತ್ರರಂಗದ ಮೇಲೆ ಡಿಪೆಂಡ್ ಆಗಿದ್ದೀನಿ ಅನ್ನೋದಕ್ಕಿಂತ ನನಗೆ ಇನ್ನೂ ಮಾಡೋ ಕೆಲಸ ಬ್ಯಾಲೆನ್ಸ್ ಇದೆ. ಸೊ ಅದು ಮಾಡೋವರೆಗೂ, ಮಾಡೋಕ್ಕೆ ಮುಂಚೆನೇ ಆಚೆ ಹೋಗ್ಬೇಕಾಗತ್ತೆ ಅನ್ನೋ ಒಂದು ಭಯ ಇದೆ. ಆದರೆ ನನಗೆ ಸಿನಿಮಾ ರಂಗನೇ ನಂಬ್ಕೊಂಡು ಬದುಕಬೇಕು ಅಂತೇನಿಲ್ಲ. ಯಾಕಂತಂದರೆ ನಾನು ಡೈರೆಕ್ಟರ್ ಆಗೋಕ್ಕೆ ಮುಂಚೆ ತುಂಬ ಸಿಕ್ಕಾಪಟ್ಟೆ ಬೇರೆ ಬೇರೆ ಕೆಲಸ ಮಾಡ್ಕೊಂಬಂದಿದ್ದೀನಿ. ಸೆಟ್ ಬಾಯ್ ಆಗಿದ್ದೀನಿ, ಪೇಂಟ್ ಮಾಡಿದ್ದೀನಿ, ಆರ್ಟ್ ವರ್ಕ್ ಮಾಡಿದ್ದೀನಿ, ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೂ ಇಂಟ್ರ್ಯೂಗೆ ಹೋಗಿದ್ದೆ. ಅದು ಲಕ್ಕಿಲಿ ಅದು ಆಗಲಿಲ್ಲ, ಸೆಲೆಕ್ಟ್ ಆಗಲಿಲ್ಲ. ಜರ್ನಲಿಸಮಲ್ಲಿ ಕೆಲಸ ಮಾಡಿದ್ದೀನಿ, ಸಂಯುಕ್ತ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೀನಿ, TV9ಗೆ ಇಂಟ್ರ್ಯೂನೂ ಕೊಟ್ಟಿದ್ದೆ, ಥರ ಪ್ರಜಾವಾಣಿಗೆ ಇಂಟ್ರ್ಯೂ ಕೊಟ್ಟಿದ್ದೆ, ಸೆಲೆಕ್ಟ್ ಆಗಿಲ್ಲ. ಬಟ್ ಎಲ್ಲ ಥರದ್ದು ಏನೇನೋ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಇಲ್ಲಿ ಏನೋ ಒಂದು ಕಂಪ್ಲೀಟ್ ಮಾಡದೇ ಹೋಗ್ಬಿಡ್ತೀವಿ ಅನ್ನೋ ಒಂದು ಇದಿದೆ ಗೊತ್ತಾ. ಆ ಕಾರಣಕ್ಕೆ ನಾವು ಸೈಲೆಂಟ್ ಆಗಿದ್ದೀನಿ, ನನ್ನ ಸಿದ್ಧಾಂತ ಚೇಂಜ್ ಮಾಡ್ಕೊತಾ ಅಲ್ಲ. ಅದ ನೀವಂತಲ್ಲ, ಈಗ ಯಾರು ಈ ಕೆಟಗರಿಗೆ ಬರ್ತಾರೋ ಅವ್ರು ಯಾರು ಬಹುಶಃ ಅವ್ರ ಸಿದ್ಧಾಂತವನ್ನು ಖಂಡಿತ ಬದಲಾಯಿಸ್ಕೊಂಡಿರಲ್ಲ, ಅನಿವಾರ್ಯತೆ ಇರುತ್ತೆ ಅಂತ ಅನ್ಸುತ್ತೆ. ನನ್ನ ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಸೈಲೆಂಟ್ ಆಗಿದ್ದೀನಿ. ಈಗ ನೆಕ್ಸ್ಟ್ ನಮ್ಮ ಇನ್ನೊಬ್ಬ ಪ್ರೊಡ್ಯೂಸರ್ ಯಾರೋ ಬಂದ್ಬಿಟ್ಟು ಇನ್ನೊಂದು ಮಾಡೋಣ ಕ್ರಾಂತಿ ಅಂತಂದ್ರೆ ನಾನು ಮತ್ತೆ ನಾಳೆ ರೆಡಿ. ಇದು ಎಷ್ಟು ಮುಖ್ಯ ಅಂದರೆ, ಈ ಬದ್ಧತೆ ಇದೆಯಲ್ಲ, ಒಬ್ಬ ನಿರ್ಮಾಪಕರು ನಿರ್ದೇಶಕನ ಕೈಗೆ ಕೊಟ್ಟಿರ್ತಾರೆ ಸಿನಿಮಾ, ಅವ್ರ ಕೂಸು, ಅವ್ರು ಹಾಕಿರ್ತಾರೆ, ದುಡ್ಡು ಹಾಕಿರ್ತಾರೆ, ಈ ಒತ್ತಡ ಹೇಗಿರುತ್ತೆ, ಅದನ್ನು ಹೇಗೆ ಅನುಭವಿಸ್ತೀರಿ ತಾವು? ಅಲ್ಲ, ಈಗ ನಾವು ಫಸ್ಟ್ ನಂಬಿಕೆ ಗಳಿಸ್ಕೊಡೋದು ತುಂಬ ಇಂಪಾರ್ಟೆಂಟು. ಓಕೆ, ನಮ್ಮ ಪ್ರೊಡ್ಯೂಸರು ಫಸ್ಟ್ ಸಿನಿಮಾಯಿಂದ ಅಲ್ಲ, ನನಗೆ ಸಿಕ್ಕಿರೋ 3 ಜನ ಪ್ರೊಡ್ಯೂಸರ್ಸೂ ಸಖತ್ ಯಾವ ಪ್ರೊಡ್ಯೂಸರು ನಂಗೆ ಶೂಟಿಂಗ್ ಬಂದಿಲ್ಲ, ಶೂಟಿಂಗ್ ನೋಡೋಕೆ ಬರೋದೇ ಇಲ್ಲ. ಏನು ಮಾಡ್ತಾ ಇದ್ದಾನೆ ಇವನು ಲೆಕ್ಕ ಕೇಳೋಕ್ಕೂ ಬರಲ್ಲ, ಅಷ್ಟು ನಂಬಿಕೆ ಇದೆ. ಆಯಿತಾ, ನನ್ನ ಕೈ ಕಾಸು ಕೊಟ್ಟು ಕಳಿಸ್ತಾರೆ. ಸಿನಿಮಾ ಮುಗಿಸಿದ ಮೇಲೆ ನಾನು ಯಾವಾಗ ಕರಿತೀನೋ ಅಂದರೆ, ನಾವು 8 ಲಾಕ್ ಆದಾಗ, ಲಾಕ್ ಆಗೋಕ್ಕೆ ಮುಂಚೆ ಕರಿತೀವಿ. ಅವಾಗ ಒಂದು ರೌಂಡ್ ಬರ್ತಾರೆ, ನೋಡ್ತಾರೆ, ನೆಕ್ಸ್ಟ್ ಫೈನಲ್ ಕಾಪಿ ನೋಡ್ತಾರೆ. ಅದ್ರ ಮಧ್ಯದಲ್ಲಿ ಮಾತಾಡ್ತೇವೆ, ಏನಾಗ್ತಾಯಿದೆ ಏನು ಅಂತ ಅಪ್ಡೇಟ್ ಸಿಗ್ತಾ ಇರುತ್ತೆ. ಅವ್ರ ಕ್ವಶನ್ ರೈಸ್ ಆಗೋಕ್ಕೆ ಮುಂಚೆನೇ ನಾವು ಎಕ್ಸ್ಪ್ಲೈನ್ ಮಾಡಿರ್ತೀವಿ, ಫಾಲೋ ಅಪ್ ಮಾಡಿರ್ತೀವಿ. ನಮಗೇನಂತಂದರೆ, ಸಿನಿಮಾ ಅನ್ನೋದು ಒಂದು ಪಾರ್ಟ್ ಟೈಮ್ ಜಾಬ್ ಅಲ್ಲ, ನಮಗೆ ಡೂ ಆರ್ ಡೈ ಜಾಬ್. ಅದು ಬದುಕು, ಇಲ್ಲಿ ಬದುಕದೇ ಇದು. ಅಂದರೆ ನೀವು ಸಿನಿಮಾ ಮಾಡಿದ್ರೆ ಕಂಪ್ಲೀಟ್ ಡೆಡಿಕೇಶನ್ ಮಾಡಬೇಕು. ಸೊ ಆವಾಗ ನನಗೇನು ಅಂತಂದರೆ, ನನಗೆ ಇದೊಂದು ಸಿನಿಮಾ ಮಾಡ್ಕೊಂಡು ಇದರಲ್ಲಿ ಏನೋ ಒಂದು 5 ಲಕ್ಷ 10 ಲಕ್ಷ ಏನೋ ದುಡ್ಡು ಎತ್ಕೊಂಡು ಹೋಗ್ಬಿಟ್ರೆ ಸಾಕು ಅನ್ನೋ ಥರದಲ್ಲಾದರೆ ಏನು ಬೇಕಾದ್ರೂ ಮಾಡ್ಬೋದು. ನಾವು ಹಂಗಲ್ಲ, ನನಗೆ ಈ ಸಿನಿಮಾದಲ್ಲಿ ನೆಕ್ಸ್ಟ್ ಸಿನಿಮಾದ ಭವಿಷ್ಯ ನಾನು ಇಟ್ಕೊಂಡಿರ್ತೀನಿ, ಆ ಸಿನಿಮಾ ಆದಮೇಲೆ ನೆಕ್ಸ್ಟ್ ಸಿನಿಮಾ ಭವಿಷ್ಯ ಇಟ್ಕೊಂಡಿರ್ತೀನಿ. ಸೊ ಹಾಗಾಗಿ ಈ ಸಿನಿಮಾನ ಉಳಿಸ್ಕೊಳ್ಳೋದು ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಸಿನಿಮಾ ಅಂತಂದರೆ ನನಗೆ ಪ್ರೊಡ್ಯೂಸರು, ಈಗ ನಮ್ಮ ದೇವರಾಜ್ ಸರ್ ನನಗೆ 4ನೇ ಸಿನಿಮಾ ಮಾಡ್ತಾರೋ ಬಿಡ್ತಾರೋ ನನಗೆ ಅದು ಗೊತ್ತಿಲ್ಲ. ಬಟ್ ಅವ್ರು ರಿಕವರಿ ಆಯಿತು ಅಂತಂದರೆ, ಅವ್ರು ಹ್ಯಾಪಿ ಆದರು ಅಂತಂದರೆ, ನಂತರ ಇನ್ನೊಬ್ಬ ಡೈರೆಕ್ಟರ್ಗೆ ಅವಕಾಶ ಆದರೂ ಕೊಡ್ತಾರೆ ಖಂಡಿತ.
ಓಕೆ, ನನಗೆ ಹೆಸರು ಬಂತು ಅಂದರೆ ನನಗೆ ಇನ್ನೊಬ್ಬ ಪ್ರೊಡ್ಯೂಸರ್ ಸಿಗ್ತಾರೆ. ಹೌದು. ಸೊ ಈ ಪ್ರೊಡ್ಯೂಸರ್ನೇ ನಾನು ಉಳಿಸ್ಕೊಳ್ಳಿಲ್ಲ ಅಂತಾರೆ, ಇನ್ನೊಬ್ಬ ಪ್ರೊಡ್ಯೂಸರ್ ಹೆಂಗೆ ಸಿಗ್ತಾರೆ? ಓಕೆ, ಆ ಪರಂಪರೆ ಬೆಳೆಯುತ್ತೆ ಖಂಡಿತ. ಇತ್ತೀಚೆಗೆ ಇನ್ನೊಂದು ಅಂದರೆ ಜನರ ನಿರೀಕ್ಷೆ ಅಥವಾ ಚರ್ಚೆ ಆಗ್ತಿರೋದು ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಗ್ಗೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದು ವರ್ಡೇ ರಾಂಗ್ ಇದೆ ಅಂತ. ಯಾಕಂತಂದರೆ ಈಗ ಪ್ಯಾನ್ ಇಂಡಿಯಾ ಅಂತಂದರೆ ಎಲ್ಲರಿಗೂ ಸಲ್ಲುವಂಥ ಸಿನಿಮಾ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ತಲುಪಿಸ್ಬೋದಷ್ಟೇ, ಎಲ್ಲರಿಗೂ ರೀಚ್ ಮಾಡಿಸ್ಬೋದು. ಮತ್ತು ಪ್ಯಾನ್ ವರ್ಲ್ಡ್ ಅಂತಂದರೆ ನನಗೆ ಅದ್ರದ್ದು ಟರ್ಮ್ ಹಿಂಗೆ ಅಂತ ಗೊತ್ತಿಲ್ಲ. ಈಗ ನಮ್ಮ ಕನ್ನಡ ಸಿನಿಮಾಗಳನ್ನ ಈ ಪ್ಯಾನ್ ಅನ್ನೋ ಪದ ಬರೋಕ್ಕೆ ಮುಂಚೆ ಸಂಸ್ಕಾರ ಅನ್ನೋ ಸಿನಿಮಾ ಲೋಕೋರ್ನದಲ್ಲಿ ಸ್ಕ್ರೀನಿಂಗ್ ಆಗಿತ್ತು. ಓಕೆ, ಪುಟ್ಟಣ್ಣ ಕಣಗಾಲ್ ಅವ್ರ ಸಿನಿಮಾಗಳು ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸ್ಗೆ ಹೋಗಿದ್ದಾವೆ. ಘಟಶ್ರಾದ ಕಾಸರವಳ್ಳಿ ಸರ್ ಸಿನಿಮಾಗಳು ಅವತ್ತೇ ಈ ಅಂತಾರಾಷ್ಟ್ರೀಯ ರೌಂಡ್ ಹೊಡ್ಕೊಂಡು ಬಂದಾಗಿದೆ. ಓಕೆ, ಜಗತ್ತಲ್ಲಿ ಕನ್ನಡ ಸಿನಿಮಾ ಅನ್ನೋದು ಆಲ್ರೆಡಿ ಗೊತ್ತಿತ್ತು. ತೀರಾ ಈ ಕಳೆದ ಒಂದು ದಶಕದಲ್ಲಿ ಹೇಳೋದಾದರೆ ತಿಥಿ ಸಿನಿಮಾ ಜಗತ್ತಲ್ಲಿ ಆಲ್ಮೋಸ್ಟ್ ಒಂದು 17-18 ದೇಶಗಳಲ್ಲಿ ಸ್ಕ್ರೀನಿಂಗ್ ಆಗಿದೆ. ನಮ್ಮ ನಾತಿಚಾರಿ ಸಿನಿಮಾ ಭಾರತ ಅಲ್ದಿರ ಈ 3-4 ಲ್ಯಾಂಗ್ವೇಜಲ್ಲಿ ಡಬ್ಬಿಂಗ್ ಆಗಿ ನೆಟ್ಫ್ಲಿಕ್ಸಲ್ಲಿ ಸುಮಾರು ದೇಶಗಳಲ್ಲಿ ಸಿನಿಮಾ ನೋಡಿದ್ದಾರೆ. ಓಕೆ, ಸೊ ಕನ್ನಡ ಸಿನಿಮಾಗಳು ತಲುಪ್ತಾ ಇದೆ. ಹೇಗೆ ತಲುಪ್ತಾ ಇದೆ ಅನ್ನೋದು ಇಂಪಾರ್ಟೆಂಟು. ನನಗೆ ಆ ಥರದಲ್ಲಿ ಖುಷಿ ಆಗೋದೇನಂತಂದರೆ ಕಾಂತಾರ ಸಿನಿಮಾ ಬಗ್ಗೆ. ಯಾಕಂತಂದರೆ ಕಾಂತಾರ ಡಬ್ ಆಗಿದ್ದಕ್ಕಿಂತ ಹೆಚ್ಚಾಗಿ ಕನ್ನಡ ಸಿನಿಮಾನೇ ತುಂಬ ಜನಕ್ಕೆ ರೀಚ್ ಆಗಿದೆ. ಸೊ ಆ ಥರ ರೀಚ್ ಆದರೆ ಆ ಸಕ್ಸಸ್ ಖುಷಿ ಆಗುತ್ತೆ. ಅದು ಯಾವುದೇ ಸಿನಿಮಾ ಆಗಲಿ ಅದಕ್ಕೆ ಮೂಲ ಭಾಷೆಯಲ್ಲೇ ಜಗತ್ತಿಗೆ ರೀಚ್ ಆದರೆ ಅವಾಗ ನಮ್ಗೆ ಖುಷಿ ಆಗುತ್ತೆ. ಅದು ಆಯಾ ಭಾಷೆಗೆ ಡಬ್ಬಾಗಿ ಹೋಗೋದ್ರಿಂದ ಅಷ್ಟು ಖುಷಿ ಆಗಲ್ಲ, ಪ್ರೊಡ್ಯೂಸರ್ ಖುಷಿ ಆಗುತ್ತೆ. ಮತ್ತು ಅದರಿಂದ ಕನ್ನಡ ಮಾರ್ಕೆಟಿಗೆ ಅಂಥ ದೊಡ್ಡ ಲಾಭ ಇಲ್ಲ, ಹೇಳ್ಬಿಡ್ತೀನಿ. ಇದು ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತೀನಿ, ಇದರಲ್ಲಿ ಯಾವ ಹಿಂಜರಿಕೆನೂ ಇಲ್ಲ. ಆಯಾ ಭಾಷೆಗಳು ನಿಮಗೆ ಬೇರೆ ಭಾಷೆಗೆ ಹೋಗಿ ಇಲ್ಲಿನ ಪ್ರೊಡ್ಯೂಸರ್ ಹೋಗ್ಬಿಟ್ಟು ರಿಲೀಸ್ ಮಾಡೋಕ್ಕಾಗಲ್ಲ. ಅಲ್ಲಿನ ಡಿಸ್ಟ್ರಿಬ್ಯೂಟರ್ ತಗೊತಾರೆ, ಅಲ್ಲಿ ರಿಲೀಸ್ ಮಾಡ್ತಾರೆ. ಓಕೆ, ಸೊ ಅಲ್ಲಿ ಬರೋದು ಲಾಭ ಅಲ್ಲಿಗೆ ಹೋಗುತ್ತೆ. ಅದರಲ್ಲಿ ಒಂದು ಶೇರ್ ಅಷ್ಟೇ ಪ್ರೊಡ್ಯೂಸರ್ಗೆ ಬರುತ್ತೆ. ಸೊ ಅದರಿಂದ ಕನ್ನಡ ಸಿನಿಮಾ ಮಾರ್ಕೆಟಿಗೆ ಏನೂ ಬರೋಲ್ಲ. ಓಕೆ, ನಿಮಗೆ ಒಂದು ಸಿನಿಮಾ ಗೆದ್ದಾಗ ಅದರ್ ಲ್ಯಾಂಗ್ವೇಜ್ ಅವ್ರಿಗೂ ಅನ್ನಿಸ್ಬೇಕು ಈ ಮಾರ್ಕೆಟಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ನಮಗೆ ಒಳ್ಳೆ ಲಾಭ ಇದೆ ಅಂತ. ಇಲ್ಲಿನ ಪ್ರತಿಭೆಗಳನ್ನ ಬೇರೆ ಭಾಷೆಗೆ ತಗೊಂಡು ಹೋಗ್ತಾ ಇದ್ದಾರೆ. ಓಕೆ, ಈ ಭಾಷೆಯಲ್ಲಿ ಈ ಡೈರೆಕ್ಟರ್ ಚೆನ್ನಾಗಿ ಮಾಡ್ತಾರೆ ಅಂತಂದರೆ ತಗೊಂಡು ಹೋಗ್ತಾರೆ. ನನಗೂ ಆಫರ್ ಇದೆ. ನಂದು 2 ಸಿನಿಮಾ ಹಿಂದಿ ಸಿನಿಮಾ ಸೈನ್ ಹಾಕಿ ಕೂತಿದೆ. ಅದು ಹಿಂದಿ ಸಿನಿಮಾ ಏನು ಮಾರ್ಕೆಟ್ ಬಿದ್ದೋಗಿರೋದಕ್ಕೆ ಅದು ಹೋಲ್ಡಲ್ಲಿದೆ. ಬಟ್ ಈ 2 ಸಿನಿಮಾ ಅಲ್ಲಿ ಲಾಕ್ ಆಗಿ ಕೂತಿದೆ. ಸ್ಕ್ರಿಪ್ಟ್ ಅಪ್ರೂವ್ ಆಗಿ ಪ್ರೊಡಕ್ಷನ್ ಹೌಸು ಕನ್ಫರ್ಮ್ ಆಗಿ ಕೂತಿದೆ. 3 ವರ್ಷ ಆಯಿತು. ಓಕೆ, ಬಟ್ ಹಿಂದಿ ಮಾರ್ಕೆಟ್ ಯಾವಾಗ ಎದ್ದೇಳುತ್ತೋ ಅವಾಗ ಶುರು ಆಗುತ್ತೆ. ಸೊ ಇಲ್ಲಿ ಪ್ರತಿಭೆಗಳನ್ನ ಆಚೆ ಹುಡುಕ್ತಾ ಇದ್ದಾರೆ. ಓಕೆ, ಅದೇ ಆ ಇನ್ವೆಸ್ಟ್ಮೆಂಟ್ ಕನ್ನಡಕ್ಕೆ ಬರ್ತಾ ಇಲ್ಲ. ಸೊ ಕನ್ನಡಕ್ಕೆ ಬಂದರೆ ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟ್ ಆಗಿ ಅವ್ರಿಗೆ ಇನ್ವೆಸ್ಟರ್ಸ್ಗೆ ಕನ್ನಡ ಸಿನಿಮಾ ಮೇಲೆ ದುಡ್ಡು ಹಾಕಿದ್ರೆ ಇದು ದುಡ್ಡು ಮಾಡುತ್ತೆ. ಓಕೆ, ಇಲ್ಲಿ ದುಡ್ಡು ಬರುತ್ತೆ ನಮಗೆ ಅನ್ನೋ ಒಂದು ನಂಬಿಕೆ ಯಾವತ್ತು ಹುಟ್ಟುತ್ತೋ ಆವತ್ತು ಕನ್ನಡ ಸಿನಿಮಾಗೆ ಒಳ್ಳೆ ಫ್ಯೂಚರ್ ಇದೆ ಅಂತ. ಇಲ್ಲಿ ಮಾರ್ಕೆಟು ಕನ್ನಡ ಇಂಡಸ್ಟ್ರಿಗೆ ಫ್ಯೂಚರ್ ಇದೆ ಅಂತ ಹೇಳ್ಬೋದು. ಈಗ ಒಂದು ಚಾನಲ್ ಶುರು ಮಾಡಿದ್ರೆ ಆ ಚಾನಲ್ ದುಡ್ಡು ಹಾಕಿದ್ರೆ ದುಡ್ಡು ಬರುತ್ತೆ ಅನ್ನೋದ್ರಲ್ಲೂ ಈ ಚಾನಲಲ್ಲಿ ಇವ್ರು ಕೆಲಸ ಮಾಡ್ತಾರೆ, ಇವ್ರು ಕರ್ಕೊಂಡೋದ್ರೆ ನಾವು ಆ ಚಾನಲ್ ಕೆಲಸ ಮಾಡ್ಕೋಬೇಕು ಅನ್ನೋದು ವ್ಯತ್ಯಾಸ ಇದೆಯಲ್ಲ, ಅದೇ ಥರದಲ್ಲಿ. ಈಗ ನಿಮ್ಮ ಇಲ್ಲಿಯವರೆಗಿನ ಸಿನಿಮಾ ಬಗ್ಗೆ ನಿಮಗೆ ಏನು ತೃಪ್ತಿ ಇದೆ ಮತ್ತು ಮುಂದಿನ ಯೋಜನೆಗಳು ಏನಿದೆ? ನಿಮ್ಮ ಹೊಸ ಸಿನಿಮಾದಿಂದ ನಾವೇನು ನಿರೀಕ್ಷೆ ಮಾಡ್ಬೋದು? ಸಿನಿಮಾ ಬಗ್ಗೆ ಸಖತ್ ಖುಷಿ ಇದೆ. ಇಂಡಸ್ಟ್ರಿ ಬಗ್ಗೆ ಅಂದರೆ ಇಂಡಸ್ಟ್ರಿಯಲ್ಲಿ ನನಗೆ ಏನು ಸಮಸ್ಯೆಗಳ ಬಗ್ಗೆ ಮಾತಾಡ್ತೀನೋ ಅದಕ್ಕಿಂತ ಹೆಚ್ಚು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಒಂದು ಸಣ್ಣ ವಿಷಯ ನಾನು ಎಲ್ಲೂ ಜಾಸ್ತಿ ಹೇಳಿಲ್ಲ. ನಂದು ಹರಿವು ಬಗ್ಗೆ ಜರ್ನಲಿಸಮಲ್ಲಿ 3 ಜನ ಥೀಸಿಸ್ ಬರೆದಿದ್ದಾರೆ. ಓಕೆ, ನಾತಿಚರಾಮಿ ಬಗ್ಗೆ 3-4 ಥೀಸಿಸ್ ಬರೆದಿದ್ದಾರೆ. ಓಕೆ, ಆ್ಯಕ್ಟ್ 1978 ಬಗ್ಗೆ 2-3 ಥೀಸಿಸ್ ಆಗಿದೆ. 1920-21 ಬಗ್ಗೆ 1 ಥೀಸಿಸ್ ಆಗಿದೆ. ಅದು 4 ಸಿನಿಮಾ. ಅದು ದೊಡ್ಡ ಖುಷಿ ಅಲ್ವಾ? ಅಂದರೆ ಮಾಡಿದ 4 ಸಿನಿಮಾ, 4 ಸಿನಿಮಾ ಬಗ್ಗೆ ಬೇರೆ ಬೇರೆ ಕಾಲೇಜುಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಆ ಸಿನಿಮಾಗಳ ಬಗ್ಗೆ ಥೀಸಿಸ್ ರೆಡಿ ಆಗುತ್ತೆ ಅಂತಂದರೆ ಅದೊಂದು ಚರ್ಚೆಗೆ ಬೇಕಾಗಿರುವಂಥ ವಿಷಯ ಆಗುತ್ತೆ ಅಂತಾರೆ. ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ಅದ್ರ ಜೊತೆಗೆ ಪ್ರಶಸ್ತಿಗಳ ವಿಷಯ ಹೇಳ್ತೀರಾ, ಅದರಲ್ಲೂ ರಾಷ್ಟ್ರಪತಿಯಿಂದ ಮುಖ್ಯಮಂತ್ರಿವರೆಗೂ ಎಲ್ಲರ ಹತ್ರನೂ ಪ್ರಶಸ್ತಿ ತಗೊಂಡಾಗಿದೆ. ರಾಜ್ಯಪಾಲರ ಹತ್ರ ತಗೊಂಡಾಯ್ತು, ಮುಖ್ಯಮಂತ್ರಿ ಆಯಿತು, ರಾಷ್ಟ್ರಪತಿಗಳು ಆಗೋಯ್ತು. ಸೊ ಆ ಸಮಾಧಾನ ಇದೆ. ಅದಲ್ಲದಿರೋ ಕಮರ್ಷಿಯಲ್ ಆಗಿ ಫಿಲ್ಮ್ ಫೇರು ಆಗೋಗಿದೆ, ಕ್ರಿಟಿಕ್ ಅವಾರ್ಡ್ಸ್ ಆಗಿದೆ, ಎಲ್ಲನೂ ಆಗಿದೆ. ಪ್ರಶಸ್ತಿಗಳಲ್ಲೂ ಸಮಾಧಾನ ಇದೆ. ಒಬ್ಬ ನಿರ್ದೇಶಕನಿಗೆ ದುಡ್ಡಿಗೆ ಸಮಾಧಾನ ಇದೆಯಾ? ಬರ್ದಿರೋ ದುಡ್ಡು ನನಗೆ 3 ಸಿನಿಮಾಗಳಲ್ಲೂ ಸಮಾಧಾನ ಇದೆ. 4ನೇ ಸಿನಿಮಾ ಬಗ್ಗೆ ಮಾತ್ರ ಸಮಸ್ಯೆ ಇದೆ. ಅದು ಬಿಟ್ಟರೆ
ಒಬ್ಬ ಡೈರೆಕ್ಟ್ರಾಗಿ ಒಂದು ದಶಕದಲ್ಲಿ ನೀವು ಹಿಂದೆ ತಿರುಗಿ ನೋಡಿದ್ರೆ ಎಷ್ಟು ಜನ ಡೈರೆಕ್ಟರ್ ಬಗ್ಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತಿಗೂ ಚಾಲ್ತಿಯಲ್ಲಿದ್ದೀವಿ. ಲೆಕ್ಕ ಹಾಕಿರೋ 4-5 ಜನ ಆಯಿತಾ. ಅಂದರೆ ನಮ್ಗೆ ಅದೊಂದು ಖುಷಿ ಅಲ್ವಾ. ಈ 10 ವರ್ಷದಲ್ಲಿ 2014ರಿಂದ ಲೆಕ್ಕ ಹಾಕಿದ್ರೆ 2025 11 ವರ್ಷ ಲೆಕ್ಕ ಹಾಕಿದ್ರೆ ಏನಿಲ್ಲ ಅಂದ್ರೂ ಒಂದು 400-500 ಜನ ಹೊಸ ಡೈರೆಕ್ಟರ್ ಬಂದಿರ್ತಾರೆ. ಆ 400-500 ಜನ ಡೈರೆಕ್ಟರ್ಸಲ್ಲಿ ನಾವು ಇನ್ನೂ ಮಾರ್ಕೆಟಲ್ಲಿ ಇದ್ದೀವಿ ಅನ್ನೋದು ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ಓಕೆ, ಈ ಸಿನಿಮಾ ಬಗ್ಗೆ ಏನು ನಿರೀಕ್ಷೆ ಇಟ್ಕೊಳ್ಬೋದು? ಈ ಸಿನಿಮಾ ಒಳ್ಳೆ ಟೈಮ್ ಪಾಸ್ ಸಿನಿಮಾ, ಸಖತ್ ಖುಷಿಯಾಗಿ ಬರ್ತೀರಾ ಆಯಿತಾ. ಆ ಒಂದು ಫೀಲ್ ಗುಡ್. ಓಕೆ, ಒಂದು ಪ್ರೇಮ ಕತೆ. ಪ್ರೇಮ ಕತೆ, ಹೌದು, ಪ್ರೇಮದ ಕತೆ. ಪ್ರೇಮ ಕತೆ ಅಲ್ಲ, ಪ್ರೇಮದ ಕತೆ. ಓಕೆ, ಅದನ್ನು ಥಿಯೇಟ್ರಲ್ಲಿ ನೋಡಬೇಕು. ಥಿಯೇಟ್ರಲ್ಲಿ ನೋಡಿ. ಶುರುವಾದಾಗಿಂದ ಎಂಡ್ವರೆಗೂ ಮ್ಯೂಸಿಕ್ ಇರುತ್ತೆ, ಎಲ್ಲೂ ಬೋರ್ ಆಗಲ್ಲ, ಖುಷಿ ಆಗ್ತೀರಾ. ಆ ಜರ್ನಿಯಲ್ಲಿ ನೀವು ಪಾರ್ಟ್ ಆಗ್ತೀರಾ. ಅವ್ರು ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾರೆ, ಏನೇನೆಲ್ಲ ಮಾತಾಡ್ತಾರೆ, ಅದ್ರ ಜೊತೆ ನೀವು ಕನೆಕ್ಟ್ ಆಗ್ತೀರಾ. ಕೊನೆಗೆ ಒಂದು ರಿಲ್ಯಾಕ್ಸ್ಡ್ ಫೀಲಿಂಗಲ್ಲಿ ಆಚೆ ಬರ್ತೀರಾ. ಪ್ರೀತಿ ಮಾಡಿರೋ ಪ್ರತಿಯೊಬ್ಬರೂ ನೋಡಲೇಬೇಕಾಗಿರೋ ಸಿನಿಮಾ. ಪ್ರೀತಿ ಮಾಡಬೇಕಾಗಿರೋರು, ಪ್ರೀತಿ ಮಾಡ್ತಾ ಇರೋರು, ಮಾಡಿರೋರು ಎಲ್ಲರೂ ನೋಡಲೇಬೇಕಾಗಿರೋ ಸಿನಿಮಾ. ಅಂದರೆ ಈ ಥರದ್ದು ಬಂದಾಗ ಒಂದು ಇರುತ್ತೆ. ಅಂದರೆ ನಿಮಗೆ ಕವಿರಾಜ್ ಸಾಹಿತ್ಯ, ನಿಮ್ಮ ಈ ಸಾಂಗ್ ಬಿಡುಗಡೆ ಆಗಿತ್ತು, ಅರ್ಮಾನ್ ಮಲ್ಲಿಕ್ ಗಾಯನ, ಇವೆಲ್ಲ ಒಂದು ಪ್ರೇಮ ಕಥೆಗೆ ಅಥವಾ ಪ್ರೇಮ ಚಿತ್ರಕ್ಕೆ ಬೇಕಾದಂಥ ಎಲಿಮೆಂಟ್ ಅಂತ ಒಂದು ಸಿದ್ಧ ಮಾದರಿ ಇದೆ. ಅಲ್ಲ, ಸಿದ್ಧ ಮಾದರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಜನಗಳು ತಲುಪೋದಕ್ಕೆ. ಈಗ ಯಾರೋ ಒಬ್ಬ ಅನ್ನೋನ್ ಹೆಸರು ಇರುತ್ತೆ ಅನ್ಕೊಂಡು, ಓಕೆ, ಆ ಅನ್ನೋನ್ ಹೆಸರು ಸಿಂಗರ್ ಕೈಲಿ ನಾವು ಹಾಡ್ಸಿದ್ರೆ ರೀಚ್ ಆಗೋದು ಕಷ್ಟ. ಓಕೆ, ಈಗ ಕವಿರಾಜ್ ಅವರು ನನಗಿಷ್ಟ, ಓಕೆ, ಆ ಥರದ ಅವರು ಪದಗಳಿಷ್ಟ. ಸೊ ಹಾಗಾಗಿ ಅವ್ರ ಕೈಲಿ ಬರ್ಸಿದ್ದೀವಿ. ಓಕೆ, ಈಗ ನಮಗೆ ಅದು ಏನಾಗುತ್ತೆ ಅಂತಂದರೆ ನಮ್ಗೆ ಈ ಸಿನಿಮಾಗೆ ಇಲ್ಲಿ ಪದಗಳು ಇಲ್ಲಿ ಕೂರ್ತವೆ, ಇವ್ರು ಬರ್ದಿರೋದು ಅಂತಂದರೆ ಅವ್ರ ಕೈಲಿ ಬರ್ಸ್ಕೊತೀವಿ. ಅದ್ರ ಜೊತೆಗೆ ಕವಿರಾಜ್ ಅವ್ರ ಜೊತೆಗೆ ಇದರಲ್ಲಿ ಜಯಂತ್ ಕಾಯ್ಕಿಣಿ ಸರು ಬರ್ತಿದ್ದಾರೆ, ಆಮೇಲೆ ಕಿರಣ್ ಕಾವೇರಪ್ಪ ಬರ್ತಿದ್ದಾರೆ, ಪ್ರಮೋದ್ ಮರವಂತನೂ ಬರ್ತಿದ್ದಾರೆ. ಅದ್ರ ಅಲ್ದಿರ ನಾವು ಒಂದು ಹಳೆ ಒಂದು ಹಾಡೊಂದನ್ನು ರಿಮಿಕ್ಸು ಮಾಡಿದ್ದೀವಿ. ಬಟ್ 6 ಹಾಡಿದೆ. ಸೊ ಏನಾಗುತ್ತೆ ಅಂದರೆ ಜನಗಳಿಗೆ ಹೊಸಬ್ರ ಹೆಸರು ಬೇಗ ತಲುಪಲ್ಲ. ಅದು ಸ್ಕ್ರೀನಲ್ಲಿ ನಟ ನಟಿಯರ ವಿಚಾರಕ್ಕೆ ಬಂದರೆ ಎಲ್ಲದರಲ್ಲೂ ಅಷ್ಟೇ, ಡೈರೆಕ್ಟ್ರಿಂದ ಹಿಡಿದು ಪ್ರತಿಯೊಬ್ಬರು ಹೊಸಬ್ರು ಸಿಕ್ಕಾಪಟ್ಟೆ ಕಷ್ಟಪಡಬೇಕು. ನಿಮಗೆ ಒಂದು ಸಿನಿಮಾ ಜನಗಳಿಗೆ ಗೊತ್ತಾಗಬೇಕು, ಬರೋದು ಥಿಯೇಟ್ರಿಗೆ ಬರೋದು ಸೆಕೆಂಡ್ರಿ, ಗೊತ್ತಾಗಬೇಕು ಅಂತಂದರೆ ಯಾವುದಾದ್ರೂ ಒಂದು ಬೇಕೇ ಬೇಕಾಗಿದೆ. ಇವತ್ತಿನಿಗೆ ಆಫ್ಟರ್ ಅಂದರೆ ನಿಮಗೆ ರಾಶಿ ಸಿನಿಮಾಗಳು ಬರ್ತಾಯಿದೆ, OTTಯಲ್ಲೂ ಬರ್ತಾ ಇರುತ್ತೆ, ಥಿಯೇಟ್ರಲ್ಲಿ ಬರ್ತಾ ಇರುತ್ತೆ, TV ಯಲ್ಲಿ ಬರ್ತಾ ಇರುತ್ತೆ, ಮೊಬೈಲಲ್ಲಂತೂ ತುಂಬಿಸ್ಕೊಂಬಿಟ್ಟಿರ್ತಾರೆ. ಇಷ್ಟರ ಮಧ್ಯದಲ್ಲಿ ಈ ಆಲ್ಗಾರಿದಮ್ಗಳು ವರ್ಕ್ ಆಗೋದು ನಿಮ್ಗೆ ಗೊತ್ತು. ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಒಂದು ಪೋಸ್ಟ್ನೇ 3 ಸಲ ಹಾಕಿದ್ದೀರ ಅಂತಂದರೆ ಅದು ಫಿಲ್ಟರ್ ಮಾಡುತ್ತೆ, ಕಾಸು ಕೊಡು ಅಂತ ಕೇಳುತ್ತೆ. ಕಾಸು ಹಾಕಿಲ್ಲ ಅಂದರೆ ಅದು ಕಾಣಿಸೋದು ಇಲ್ಲ. ಸೊ ಇದ್ರ ಮಧ್ಯದಲ್ಲಿ ಒಂದು ಸಿನಿಮಾ ಗೊತ್ತಾಗಬೇಕು ಅಂತಂದರೆ ಏನೋ ಒಂದು ಬೇಕು. ಈಗ ಹೊಸಬ್ರ ಸಿನಿಮಾಗಳ ಬಗ್ಗೆ ನಾನು ಹೊಸಬ್ನಾಗ ಬಂದಾಗ ನಮ್ಮ ಪತ್ರಿಕೋದ್ಯಮ ಮಾಧ್ಯಮ ಎಲ್ಲ ತುಂಬ ಹೆಲ್ದಿ ಆಗಿತ್ತು, ತುಂಬ ಖುಷಿ ಆಗುತ್ತೆ. ಅರಿವು ಬಗ್ಗೆ ನನಗೆ ಸರ್ಪ್ರೈಸ್ ಆಗುತ್ತೆ, ಅಷ್ಟು ಜನ ಬರೆದಿದ್ರು. ಸಿನಿಮಾ ಶುರುವಾದಾಗಿಂದ ಅವಾರ್ಡ್ ಬರೋವರೆಗೂ ನನ್ನ ಸಿನಿಮಾ ಜೊತೆಗೆ ಎಲ್ಲರೂ ನಿಂತಿದ್ರು. ಇವತ್ತು ಹೊಸಬ್ರ ಸಿನಿಮಾಗಳಿಗೆ ಅಷ್ಟು ಸಪೋರ್ಟ್ ಸಿಗ್ತಾ ಇಲ್ಲ. ಅದಕ್ಕೆ ಮಾರ್ಕೆಟು ಕಂಟೆಂಟ್ ಚೆನ್ನಾಗಿ. ಈಗ ನಿಮ್ಮದು ಅರಿವು ಬಂತು, ಹೌದು, ನಾನು ಅವನಲ್ಲ ಅವಳು ಅದು ಬಂತು, ರಾಮ ರೇ ಬಂತು, ಅವಕ್ಕೆಲ್ಲ ಒಳ್ಳೆ ರಿವ್ಯೂಸೇ ಬಂತು. ನಾನು ಹೇಳ್ತಾ ಇದ್ದೀನಿ, ನಾನು ಸಿನಿಮಾ ಮಾಡಿದಾಗ ಅವತ್ತಿಗೆ ತುಂಬ ಚೆನ್ನಾಗಿತ್ತು, ಇವತ್ತು ಈಗ ಡ್ಯಾನ್. ನಿಮ್ಮ ಸಿನಿಮಾ ಅಂತಂದರೆ ಒಂದು ಹೆಸರು ನೆನ್ಪು ಮಾಡ್ಕೊಳ್ಬೋದು, ಅದು ಸಂಚಾರಿ ವಿಜಯ್ ಅವರು. ಈ ಸಂದರ್ಭದಲ್ಲಿ ಹೇಗೆ ನೆನ್ಪು ಮಾಡ್ಕೋತೀರಿ? ಅವರಿಲ್ಲ ನಮ್ಮ ಜೊತೆಗೆ, ಅವ್ರನ್ನ ಮರ್ತಿದ್ರೆ ತಾನೇ ನೆನಪು ಮಾಡ್ಕೊಳ್ಳೋಕ್ಕೆ. ಬೇರೆಯವರು ಮರ್ತಿರ್ಬೋದು, ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದು ಮನ್ಸೋರೆ ಅನ್ನೋ ಹೆಸರು ಚಿತ್ರರಂಗದಲ್ಲಿ ಎಷ್ಟು ವರ್ಷ ಅದು ಉಳ್ಕೊಳ್ಳುತ್ತೋ ಅಲ್ಲಿವರೆಗೂ ಸಂಚಾರಿ ವಿಜಯ್ ಜೊತೆಲಿ ಇದ್ದೇ ಇರ್ತಾರೆ. ಮನ್ಸೋರೆ ಅಂದಿದ್ದರೆ ಅದಕ್ಕೆ ಅಸ್ತಿತ್ವದಲ್ಲಿ, ಯಾಕಂದರೆ ಮನ್ಸೋರೆ ಸಿನಿಮಾಗೋಸ್ಕರ ಬಂದಿದೆ ಹೆಸರಲ್ಲ, ಅದು ಫೇಸ್ಬುಕ್ ಇದು ಸಂಪದ ಅಂತ ಒಂದು ಆನ್ಲೈನ್ ಬ್ಲಾಗಿಂಗಲ್ಲಿ ಬರೆಯೋದಕ್ಕೆ ಅಂತ ಶುರು ಮಾಡ್ಕೊಂಡಿದ್ದು. ಬಟ್ ಅದಕ್ಕೆ ಒಂದು ಐಡೆಂಟಿಟಿ ಸಿಕ್ಕಿದ್ದು ಸಿನಿಮಾದಿಂದ. ಆ ಸಿನಿಮಾ ಇಂಡಸ್ಟ್ರಿನೇ ಬೇಡ ಅಂತ ಬಿಟ್ಟೋದವ್ರನ್ನ ವಾಪಸ್ ಕರ್ಕೊಬಂದು ಡೈರೆಕ್ಟ್ರ್ ಇದು ಮಾಡೋಣ ಅಂತ ಜೊತೆಗೆ ನಿಂತು ಆ ಸಿನಿಮಾ ಕಂಪ್ಲೀಟ್ ಆಗೋದಕ್ಕೆ ಕಾರಣ ಸಂಚಾರ ವಿಜಯ್. ಸೊ ಇನ್ನು ಮುಂದೆ ಏನೇನೇ ಅದು ಇದಕ್ಕೆ ಮನ್ಸೋರ ಹೆಸ್ರಿಗೆ ಬರುತ್ತೋ, ಒಳ್ಳೆಯದು ಕೆಟ್ಟದ್ದಲ್ಲ, ಆ ಒಳ್ಳೇದು ಏನೇನು ಬರುತ್ತೋ ಅದೆಲ್ಲದಕ್ಕೂ ಸಂಚಾರ ವಿಜಯನ ಜೊತೆಲೇ ಇರುತ್ತೆ.
ಡ್ಯಾನ್ ಮನ್ಸೂರಿ ಅವರು ಇಷ್ಟೊತ್ತು ನಮ್ಮ ಈ ಚಾಟ್ ರೂಮ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಸಿನಿಮಾ, ಇವತ್ತಿನ ಸಿನಿಮಾ ರಂಗದ ಸ್ಥಿತಿ, ನಿಮ್ಮ ಮುಂದಿನ ಯೋಚನೆಗಳು ಎಲ್ಲದ್ರ ಬಗ್ಗೆ ಭಾಳಷ್ಟು ಮಾಹಿತಿನ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವಾರ್ತಾ ಭಾರತಿ ಎಲ್ರಿಗೂ. ಆದ್ಮೇಲೆ ಇದಾಗಿತ್ತು ಇವತ್ತಿನ ಚಾಟ್ ರೂಮ್ ಕಾರ್ಯಕ್ರಮ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯಗಳಿದ್ದರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.